नहीं चाहिए। रिकॉर्डिंग
ದೇವರಪ್ಪನೇ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ದೇವರವಾದಾರಂಭ ಗೋವಿಂದಾನಿ ಗೋವಿಂದ ರಮಾರಮಣ ಗೋವಿಂದಾನಿ ಗೋವಿಂದ ಮುದದಿಂದ
ನಿನ್ನ ದೇವಾ ಜಗದೀಶ ಮುದದಿಂದ ಸುಕುಮಾರ ಸಕಲ ಗಮನ ಸಾಕಾರ ವಿಶೇಷ ಮುದಮೂರ ವಿಘ್ನೇಶ ಮುದದಿಂದ ಶರಣು ಶ್ಯಾಮಲ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭೈರನಪುರಿ ಶರಣು ಶರಣು पंकजामुखी पर्व पंकजामुखी पर्व पावनी शंख चक्र गदाधरी शंकर प्रिय देविता पद पंकर के नमो नमो शंकर प्रिय देविता पद पंकर के नमो नमो शरणु शरणु ಎಲ್ಲವೂ ನಿನ್ನ ಎಂಬಳದ ಚರಣವನರಿಯೋ ಶರಣಾಗತ ರಕ್ಷಾ ಮಣಿದರ ಹರಿಗೆ ಜನರು ನೀಲವೇಣಿ ಪರಸು ಮಿನಿ ವಿಠಲ ಬಾಲಕ ಬಾಲಕ ಬಾಲತನದಿಗೋ ಒಳರಡ ಬೇಡಿ ಜಗನು ನಿಲನಾಥಿ ಅನುಭವ ಗುರು ಶಿವನಂದ ಕೀರ್ತಿ ಗಣ ಸನ್ನಿಧಿ ತಿರುಪತಿ ಮಹಾ ಕನತರ ಗದಿನ ವೀರ ನಾರಾಯಣ ವಿಜಯನು ನಿಲನಾಥಿ ನಿಲನಾಥಿ
ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟವಿ ಕವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇ ಪ್ರಪಂಚಾನನಃ ವಿಘ್ನೋ ತುಂಗಗಿರಿ ಪ್ರಪೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ. ಗಜಮುಖದವಗೆ ಗಣಪಗೆ ಚಲ್ವತ್ರ ಜಾಗ ವಂದಿತ ನೀಕಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶ ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಪುರಗ ಭೂಷಣನ ತುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಗಜಮುಖದ ಬಗೆ ಗಣಪರೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿ ರಿಪುತಾಳ ನರಿದ ಜಯ ಶೇವನೆಯನ್ನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತಿಂದರ ತಿನ್ನಂತೆ ತಿನ್ನತ್ತಗ ತಿನ್ನಂತೆ ತೊಂದರ ತಿನ್ನಂತೆ ಇದತ್ತಗ ತಿನ್ನತ್ತ ತೊಂದರ ತಿನ್ನಂತೆ ತಿನ್ನತ್ತಗ ತಿನ್ನಂತೆ ತಿಂತನ ತಿನ್ನತೆ ಇದತ್ತಗ ತಿನ್ನತ್ತ ತಿಂತನ ತಿನ್ನತೆ ತೊಂದರ ತಿನ್ನತೆ ತತೈ ತಿನ್ನತೆ ತತಗ ತಿನ್ನತೆ ತೈ ತಿನ್ನತ ತಿನ್ನತೆ ದಿನತ ತಿನ್ನತೆ ತೈ 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 ತತ್ತ ಒಂದೇ ದೇವರ
ತೊಂಗುತ್ತೋ ತಗತೋ ತಿನ್ನುತ್ತೋ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವುಗಿ ಬರುತ್ತಲಿದೆ ಮಾರನ ಮದದಾನೆ ಮದವುಗಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಗಲೇನೆ ಆ ಆ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರನ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾತೆ ತಾರನಾಥ ತಿರಿನಾಮರೆ ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ
ಗಿಡದಗತಿ ತೋಂತ ತಿನ್ನತಿ ತಕತ ತಿನ್ನತಿ ತಿಮ್ಮಿತ ತಿನ್ನತಿ 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 ಚಣ್ಣುತ್ತ ಚಣ್ಣುತಿ ಚಣ್ಣುತ್ತ ಚಣ್ಣುತಿ ಚಣ್ಣುತ್ತ ಚಣ್ಣುತಿ 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 ತಿಮ್ಮನ ತನ ತೋಂತನ ತಿಮ್ಮನ ತನ ತೋಂತನ ತಿಮ್ಮನ ತಿರಿದಂ ತೋಂತನ ತಿರಿ ತಿಮ್ಮನ ತಿರಿದಂ ತೋಂತನ ತಿರಿ ತಿರಿನಾಂ ತಿರಿನಾಂ ಕೈ ತಗದ ತಿನ್ನತಿ ಗಿಡದಗತಿ ತಿಮ್ಮಿತ ತಿನ್ನತಿ ಗಿಡದಗತಿ ತೋಂತ ತಿನ್ನತಿ ತಗದ ತಿನ್ನತಿ ತಿಮ್ಮಿತ ತಿನ್ನತಿ 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 ತತ್ತೋಂಗ ತಿಗುತಗತಿ ತತ್ತರ ಗಿಡ ಗಿಡದಗ ತತ್ತೋಂಗ ತಿಗುತಗತಿ ತತ್ತರ ಗಿಡ ಗಿಡದಗ ತತ್ತೋಂಗ ತಿಗುತಗತಿ ತತ್ತರ ಗಿಡ ಗಿಡದಗ ತತ್ತೋಂಗ ತಿಗುತಗತಿ ತೈ ತಗ ತಿನ್ನತಿ ಗಿಡದಗತಿ ತಿಮ್ಮಿತ ತಿನ್ನತಿ ಗಿಡದಗತಿ ತೋಂತ ತಿನ್ನತಿ ತಗದ ತಿನ್ನತಿ ತಿಮ್ಮಿತ ತಿನ್ನತಿ 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 ಚಿತ್ತಾಂ ತಿಂಗಳ ಗಿಡದಗ ತರ ಗಿಡ ಗಿಡದಗ ತಾಂ ಚಿತ್ತಾಂ ತಿಂಗಳ ಗಿಡದಗ ತರ ಗಿಡ ಗಿಡದಗ ತಾಂ ಚಿತ್ತಾಂ ತಿಂಗಳ ಗಿಡದಗ ತರ ಗಿಡ ಗಿಡದಗ ತಾಂ ತರಕಿಟ ಗಿಡದಗ ತಾಂ ತರಕಿಟ ಗಿಡದಗ ತಾಂ ತರಕಿಟ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗತಿ ತಗದ ತಿನ್ನತಿ ಗಿಡದಗತಿ ತಿಮ್ಮಿತ ತಿನ್ನತಿ ಗಿಡದಗತಿ ತೋಂತ ತಿನ್ನತಿ ತಗದ ತಿನ್ನತಿ ತಿಮ್ಮಿತ ತಿನ್ನತಿ 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 ತಿಂಕಿಟ ಗಿಡದಗ ತರ ಗಿಡ ಗಿಡದಗ ತಿಂಕಿಟ ಗಿಡದಗ ತರ ಗಿಡ ಗಿಡದಗ ತಿಂಕಿಟ ಗಿಡದಗ ತರ ಗಿಡ ಗಿಡದಗ ತಿತ್ತಾಂ 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 ತೈ ತಗದ ತಿನ್ನತಿ ಗಿಡದಗತಿ ತಿಮ್ಮಿತ ತಿನ್ನತಿ ಗಿಡದಗತಿ ತೋಂತ ತಿನ್ನತಿ ತಗದ ತಿನ್ನತಿ ತಿಮ್ಮಿತ ತಿನ್ನತಿ ತಿನ್ನತ ತಿನ್ನತಿ ತಿನ್ನತ ತಿನ್ನತಿ ತೈ 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 ತತ್ತ ತಾರನ ತಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಲ ಸರ್ವಮಂಗಳವಾಂಗಲೀಶ್ವರಿ ಸರ್ವರ್ಥ ಶಹಬ್ಬಾಷ್ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಹಲ ಗಜಾನನಂ ಕೃತಗಣಾತ್ ಸಹಿತಂ ಕಪಿತಜಂ ಫಲಸಾರಭಕ್ಷ ಶಹಬ್ಬಾಷ್ ಉಮಾಸುತಂ ಶೋಕವಿನಾಶಕಾರಣಂ ನಮ ವಿಘ್ನೇಶ್ವರ ಪಾದಮಂದಿರ ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಎಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ ಎಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಶಹಬ್ಬಾಷ್ ಮತ್ತು ಎಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಮತ್ತು ಶ್ರೀಮಂತ್ ಸನತ್ಕುಮಾರ್ ಶೆಟ್ರು ಶಹಬ್ಬಾಷ್ ಮತ್ತು ಕೊಡೆತ್ತೂರು ಮತ್ತು ಶ್ರೀಮಂತ್ ಸನತ್ಕುಮಾರ್ ಶೆಟ್ರು ಹಲ ಅರ್ಜಿದಾರು ಮೂಲಿಗಾರ ವಂಶಾಂಗ ಶಹಬ್ಬಾಷ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮಳಬಟ್ಟೆ ಶಾಲೆ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಗೋಪಾಲ ಕೃಷ್ಣನ ಪಾಪ ವಿನಾಶನ ಕೃಷ್ಣನ
ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ತಿಂತನ ತಿನ್ನ ತೊಂತನ ತಿನ್ನ ಅತಿ ತಿನ್ನತೆಗ ತಿನ್ನತೆ ತಿನ್ನತ್ತ ತೊಂತನ ತಿನ್ನತೆ ರತ್ತತಗ ತಿನ್ನತ್ತ ತಿಂತನ ತಿನ್ನತೆ ತಿನ್ನತಗ ತಿನ್ನತೆ ಕಣ್ಣ ಮುಚ್ಚಲು ಕಣ್ಣ ಮುಚ್ಚಲು ನಿದ್ದೆ ಬಾರದೆನಾಗಿ ಬಣ್ಣಿಸಿ ಮಾತನಾಡಲು ಸೇರದೆನಾಗಿ ಹೋಗಿ ಕೇಳಮ್ಮ ಹೊತ್ತು ಹೋಗದೆನಾಗಿ ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು
ವಿಘ್ನ ರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪ್ರಜೆಗೆ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣಾಧಿಕಾಯೇ ದಯಾ ಸಾಗರಿಗೆ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡು ಮತಿ ಮುಖದಿಂದ ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣಾಧಿಕಾಯೇ ಆದಿಮಾಯೇ ಹಿತೇ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೆ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ಅಗಾಧವಾದಂತಹ ಜಲದಿ ಆವರಿಸಿದಂತಹ ಕತ್ತಲೆ ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡೆವಮ್ಮ. ನಾವು ಯಾರು, ನಮ್ಮ ಹುಟ್ಟು ಯಾರಿಂದಾಯಿತು ಎನ್ನುವ ಹಾಗೆ ನಮ್ಮೊಳಗೆ ಮೂಡಿದಂತಹ ಪ್ರಶ್ನೆ ಉತ್ತರವಾಗಿ ಕೇಳಿದ್ದು ಓಂಕಾರ. ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರ ಸ್ವರೂಪಿಣಿಯಾದಂತಹ ನೀನು ಪ್ರತ್ಯಕ್ಷಳಾಗಿದ್ದೀಯ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನಿತ್ತಂತಹ ಸುಜ್ಞಾನದಿಂದಲೇ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿಸಿದವರಿದ್ದೇವೆ. ಮಾತೆ, ಭಯ ನಿವಾರಕಿ ನೀನೆಂಬುದು ಸತ್ಯ. ದಯಾಸಾಗರಿಯಾದಂತಹ ನಿನ್ನ ಪದದ್ವಯಗಳಲ್ಲಿ ಬೇಡಿಕೊಳ್ಳುವುದು ಇಷ್ಟೇ. ನಾವು ಯಾರು,
ನಮ್ಮ ಹುಟ್ಟು ಯಾಕಾಯಿತು, ಮಾಡಬೇಕಾದಂತಹ ಕರ್ತವ್ಯಗಳೇನು ಎಲ್ಲವನ್ನು ತಿಳಿಸಿ ನಮ್ಮೂವರನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುತೆ, ನಾನು ಹೊಗಲುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ತುರುಪಿನ ಭಕ್ತಿಯಿಂದಲೂ ಚುಸ್ತಾ ಇದ್ದೆ. ಗಾಢಂಧಕಾರದಲ್ಲಿ ಮುಳುಗಿರುವಂತಹ ಈ ಜಲರಾಶಿ ಮತ್ತೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಪೊತ್ತಿರುವ ಜಲರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದಕ್ಕೆ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂತ ನೀನು ಪ್ರಕಟಗೊಂಡೇ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದ ನೀನಾಗಿದ್ದಿ. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದ ಕರ್ತವ್ಯವೇನು, ನಮ್ಮ ಹೆಸರೇನು, ಎಲ್ಲವನ್ನು ಸಾನುರಾಗತಿತನನ್ನು ಪೊರೆಯಬೇಕು ತಾಯಿ, ಪೊರೆಯಬೇಕು. ಅಮ್ಮ, ತುಂಬಿದಂಥ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿ. ಸುತ್ತಲೂ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ಅಮ್ಮ, ನೀನಲ್ಲದೆ ಅನ್ಯರಾರಿಹರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ನಾಮವ ಹರುಷದಿ ಮೂವರಿಗೆ ಇರುವುದರಿಂದ ಖನ ಕಾರ್ಯ ಮುಂದಕ್ಕೆ ಒರೆದ ಪೆನದ ನಿಮಗೆ ನೀರ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಿರುವವೋ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕಾಗಿ ನಿಮಗೊಂದೊಂದು ಶುಭ ನಾಮವನ್ನಿರಿಸೋಳಿದ್ದೇನೆ. ಹೇಗೆ ತಾಯಿ? ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ಪ್ರಾರ್ಥನಾದೆ ನಮ್ಮ ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ. ಮಕ್ಕಳೇ, ನಿಮ್ಮೂವರ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನ. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ ರಾಜಸಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ. ಪುನೀತನಾದೆ ತಾಯಿ. ಮಗನೇ ವಿಷ್ಣು, ಮಾತೆ. ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ. ನಿನ್ನಾಜ್ಞೆ ಶಿರೋಧಾರ್ಯ. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ. ಮಕ್ಕಳೇ, ನಾನು ನೀಡಿರುವಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಏನು ಮಾಡ್ಬೇಕು? ಕಷ್ಟ ಬಂದರೆ ಕಷ್ಟ ಕಾಲದೊಡೆಂದು ನಿಷ್ಠೆ ಭಜಿಸಲು ಕೊಟ್ಟು ದರ್ಶನವ ಇಷ್ಟದಿ ಪೊರೆ ಮೇಲಿಂದ ಭಯವಿತ್ತೈದಳು ತಟ್ಟನಂತ ಧ್ಯಾನವ. ಓ ನನ್ನ ಮುದ್ದು ಮಕ್ಕಳೇ, ನಾನು ನೀಡಿರುವಂತಹ ಸೃಷ್ಟಿ ಪಾಲನಾಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾಯಿತು ಎಂದಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮವರನ್ನು ಪೊರೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಪಾಯರುಳು ಹರಿಹರಲಿಸಿ ಸೃಜಿಸುವ ಕಾರ್ಯವ ಹರಿಹರಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವ ನೈಸೆನ ಅರಿತರೆ ನಮ್ಮಲ್ಲಿ ಹಿರಿಯವ ನೈಸೆನ ಮರೆಯಲ್ಲ ಬಿದು ಕರೆಯೋ ಹರಿ ಬ್ರಹ್ಮ ಹರ ಬ್ರಹ್ಮ ಏನು ತಟಸ್ಥರಾಗಿ ನನ್ನ ಮುಖವನ್ನೇ ಗಮನಿಸ್ತಾ ಇದ್ದೀರಲ್ಲ, ಕಾರಣ ಉಂಟು. ಹೇಗೆ? ನಿನಗೆ ಯಾವುದು ಸಿಗಬೇಕಿತ್ತು, ಯಾವುದು ಇರಬೇಕು ಅದು ಗೊತ್ತಿಲ್ಲ ನಿನಗೆ. ಹಾ. ಯಾವುದನ್ನು ನಿನ್ನಲ್ಲಿ ಸೇರಿಸಿಕೊಂಡು ಈಗ ನಾನು ಎನ್ನುವ ಹಾಗೆ ತೊಡಗಿಸುವುದಕ್ಕೆ ಹೊರಟಿದ್ದೀಯ. ಅಂದ್ರೆ ಆ, ನಾನು ಎನ್ನುವ ಮದ, ಆ ಮದ? ಮದದ ಭಾವ ನಿನ್ನಲ್ಲಿ ಗೋಚರಿಸ್ತಾ ಉಂಟು. ಹ್ಮ್. ಜಲದಿಯಲ್ಲಿ ನಾವಿದ್ದಂತಹ ಕಾಲಕ್ಕೆ ನಾವು ಮೂವರು ಕೈಗನ್ನು ಜೊತೆಯಾಗಿ ಹಿಡಿದವರು. ಆ, ಆ ಬಳಿಕ ಅಮ್ಮ ಎಲ್ಲವನ್ನು ಅನುಗ್ರಹಿಸಿದ್ದಾಳೆ. ಹ್ಮ್. ಆ ಕ್ಷಣದಲ್ಲಿಯೇ ನಮ್ಮ ಕೈಯನ್ನು ಬಿಟ್ಟೆ. ಹೌದು. ಹಾಗಿದ್ರೆ ನಿನ್ನಲ್ಲಿ ಏನೋ ಒಂದು ಸ್ವತಂತ್ರ ಎನ್ನುವ ಭಾವ ನಿನ್ನಲ್ಲಿ ಹುಟ್ಟಿಕೊಂಡಿದೆ ಅಂತ ಅರ್ಥ. ಆ, ಅದು ಯಾಕೆ ಬ್ರಹ್ಮ ಈ ಬದಲಾವಣೆ? ಪ್ರತ್ಯಕ್ಷಗೊಂಡಂತ ಮಾತೆ. ಆ, ಮೂವರಿಗೆ 3 ನಾಮಕರಣವನ್ನು, ಸರಿ. 3 ಉದ್ಯೋಗವನ್ನು, ಹ್ಮ್. 3 ಕ್ಷೇತ್ರವನ್ನು ನೀಡಿ ಮಾತೆಗೆ ಅದೃಷ್ಟರಾಗಿದ್ದಾನೆ ನಿಜ. ಸರಿ. ಈಗಿರುವುದು ನಾ ಮೂವರೇ. ಆ, ಹೌದೇನು? ಏನು ತಾಯಿ ಮೊದಲಿಗೆ ಯಾರಿಗೆ ಹೆಸರಿಟ್ಟದ್ದು? ಅಷ್ಟು ಗೊತ್ತಿಲ್ವ ನಿನಗೆ? ನನಗೆ ಗೊತ್ತಿದ್ದು ನನಗೆ ಕೇಳುವುದು. ಅಲ್ಲ, ನಿನಗೆ ಗೊತ್ತು- ಈಗ ಗೊತ್ತಿದೆ. ನಿನಗೆ ಗೊತ್ತುಂಟಾ ಅಂತ ಕೇಳಿದ್ದು. ಅದು ಎಂತದ್ದು? ಈಗ ಯೋಚನೆ ಮಾಡು. ಹೇಗೆ? ಕಣ್ಣ ಮುಂದೆ ಆದ ಪ್ರಕರಣವನ್ನು ಗೊತ್ತುಂಟಾ ಅಂತ ಕೇಳಲಿಕ್ಕಿಲ್ಲ. ಹ್ಮ್. ನಿನಗೆ ಅಲ್ಲ, ನಿನ್ನನ್ನಲ್ವಾ? ಹೌದು. ಹೌದು. ಹೇಗೆ? ಹೇಗೆ? ಬ್ರಹ್ಮ. ಸರಿಯಪ್ಪ, ಅದರಲ್ಲಿ ಬ್ರಹ್ಮ ಅಂದ್ರೆ ಪದದ ಅರ್ಥ ಏನು? ಬ್ರಹ್ಮಯ ಪ್ರತಿಯೊಂದು ಧರೆಯಲ್ಲಿ ಈ ಮುಂದೆ ಪ್ರಪಂಚ ಸೃಷ್ಟಿಯಾದ್ಮೇಲೆ ಆ. ಯಾವುದೇ ಶಬ್ದ ಆದ್ರೂ ಅದಕ್ಕೊಂದು ಅರ್ಥ ಎನ್ನುವುದು ಖಂಡಿತ ಇರ್ತದೆ. ಹೌದು. ಇದೆ ಬ್ರಹ್ಮ ಎನ್ನುವುದಕ್ಕೆ ದೊಡ್ಡದು ಅಂತ ಏನೇ ಅರ್ಥ. ಹೌದು, ದೊಡ್ಡದು. ಆದ್ರೆ ದೊಡ್ಡದು ಅಂತ ಹೇಳಿದ್ರೆ ಆ. ಎಷ್ಟು ದೊಡ್ಡದು ಅಂತ ಬೇಕು. ಎಷ್ಟು ದೊಡ್ಡದಂತ ನೀನು ಅಳತೆ ಮಾಡೋದಕ್ಕೆ ಹೋಗ್ಬೇಡ. ಅಂದ್ರೆ ನಿನ್ನ ಲೆಕ್ಕಕ್ಕೆ ಸಿಗೋ ನಾನಲ್ಲ. ನೋಡು ಬ್ರಹ್ಮ, ಹ್ಮ್. ದೊಡ್ಡದು ಅಂತ ಹೇಳಿದಾಗ ಅದಕ್ಕೊಂದು ಲೆಕ್ಕ ಅಂತ ಇರ್ತದೆ. ಅಲ್ಲಿ ಆ. ಅದು ದೊಡ್ಡದು ಅಂತ ಸೀಮಿತ. ಲೆಕ್ಕಕ್ಕೆ ಸಿಗದೇ ಇದ್ರೆ ಲೆಕ್ಕದಿಂದ ನಿನ್ನನ್ನು ಹೊರಗೆ ಹೌದಾ? ನೀನು ಬಿಡು. ಸೃಷ್ಟಿ ಸ್ಥಿತಿ ಲಯ ಆ. ಎಂಬಂತ ಈ 3 ಕಾರ್ಯಕ್ಕೆ ಸರಿ. ಇಲ್ಲೊಬ್ಬ ನೇತಾರ ಬೇಕು, ಯಜಮಾನ. ಯಜಮಾನ ಬೇಕು. ಯಾಕೆ? ಯಾವುದೊಂದು ಸಂಘವನ್ನು ಮುಂದಕ್ಕೆ ಸಾಗಬೇಕಿದ್ರೆ ಆ. ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೆ. ಯಜಮಾನ ಸಮರ್ಥ ಇದ್ರೆ ಯಾವುದೇ ಕಾರ್ಯ ಆದ್ರೂ ಯಾವುದೇ ಕಾಲಕ್ಕಾದ್ರೂ ಸಂಪನ್ನಗೊಳಿಸುವುದಕ್ಕೆ ಸಾಧ್ಯ. ಆ. ಯಾಜಮಾನ್ಯಕ್ಕೆ ಮುಖ್ಯ. ಹ್ಮ್. ಹಾಗಿದ್ರೆ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಕರ್ತವ್ಯಗಳಿಗೆ ನಾಯಕ ನಾಯಕಿಯಾಗಿ ಅಮ್ಮ ಇದ್ದಾಳೆ ಎನ್ನುವುದು ಸತ್ಯ. ಹ್ಮ್. ಆದ್ರೂ ನಾಯಕ ಬೇಕು ಅಂತ ಹೇಳ್ತೀನಿ ನೀನು. ಆ. ಹಾಗಾದ್ರೆ ಯಾರಾಗಬಹುದು ಹೇಳು? ಯಾರಾಗ್ಬೋದಂತ ನಿಮ್ಮಿಬ್ಬರ ಮುಖವನ್ನು ಗಮನಿಸುವುದು. ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ಒಂದು ಕೆಲಸ ಮಾಡು. ಹೇಗೆ? ನಿನ್ನ 2 ಕೈಯನ್ನು ಕಣ್ಣಿಗೆ ಅಡ್ಡ ಇಡಿಸಿ. ಕಣ್ಣು ಮುಚ್ಚಿದ ನಾಯಕ ಬರ್ತಾನೆ ಇಲ್ಲಿ. ಅಲ್ಲ, ನಾಯಕ ನಿನಗೆ- ಬೇಕಿದೆ. ನಿನಗೆ ಒಂದು ಗಳಿಗೆ ಸುಖ ಮುಖದಲ್ಲಿ ನೋಡ್ಲಿಕ್ಕೆ ಆಗದೇ ಇದೆ. ನಾಯಕನಾಗುವುದಕ್ಕೆ ಆ. ಯೋಗ್ಯತೆ ಸಾಮರ್ಥ್ಯವನ್ನು ಪಡೆದವನು ಬ್ರಹ್ಮನಾದಂಥ ನಾನು. ಯಾರು ಹೇಳಿದ್ದು ಬೇಕಲ್ಲ? ನಾನೇ ಹೇಳಿದ್ದು. ನಾಯಕ ಯಾರ ಅಗತ್ಯವೂ ಬೇಡ ನನಗೆ. ಬ್ರಹ್ಮ ನಾಯಕತ್ವ ಎನ್ನುವುದು ಊರ್ಜಿತ ಆಗುವುದು ಒಬ್ಬರ ಮತದಿಂದ. ಅಂದ್ರೆ ನೀವು ಆಗಬಹುದು ಅಂತ ಒಬ್ಬರು ಸೂಚನೆ ಮಾಡಿದ ನಾಯಕತ್ವಕ್ಕೆ ಬೆಲೆ ಉಂಟು. ಸ್ವೋಚಿತವಾಗಿ ನಾಯಕನಾಗ್ಬೇಕಂತ ಯೋಚನೆ ಮಾಡಿದ್ದೇನೆ. ಘೋಷಿತ ನಾಯಕತ್ವ ಎಷ್ಟು ಶಾಶ್ವತ ಅಂತ ಯೋಚನೆ ಮಾಡು. ಹರಿ. ಸರಿ, ಏನ್ ಮಾಡ್ಬೇಕೀಗ? ಪಾಲನೆಯ ಕಾರ್ಯವನ್ನು ಮಾತನ್ನು ಹಿಡಿದಾಳೆ. ಆ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಪಾಲನೆಯ ಕಾರ್ಯವನ್ನು ಮಾಡತಕ್ಕದು. ಹ್ಮ್. ಹರ ಲಯದ ಕಾರ್ಯವನ್ನು ಮಾತೆ ಅನುಗ್ರಹಿಸಿದ್ದಾಳೆ. ನಿಜ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಆ. ಅಮ್ಮನಿತ್ತಂತಹ ಸುಜ್ಞಾನದಿಂದಲೇ 3 ಕರ್ತವ್ಯವು ಸಮಾನ ಎನ್ನುವಂತಹ ಒಳ್ಳೆ ಬುದ್ಧಿ ನನ್ನಲ್ಲಿ ಉಂಟು. ಹೌದಾ? ಹಾಗೆ ನಿನ್ನ ಬುದ್ಧಿಯ ಬಗ್ಗೆ ಆಗಿದ್ದಲ್ಲ. ಹಾಗಾಗಿ ನಾನು ನಿನ್ನನ್ನು ಆ ರೀತಿಯಾಗಿ ಒಪ್ಪಿಕೊಳ್ಳುವುದಿಲ್ಲ. ಆ. ಒಂದು ಕೆಲಸ ಮಾಡು. ಹೇಗೆ? ಒಂದು ಒಳ್ಳೆ ಮನಸ್ಸಿನಿಂದ ಆ. ನಾವು ಮೂವರು ಒಂದು ಸಮಾನರು ಎನ್ನುವ ಭಾವದಿಂದ ಸೃಷ್ಟಿಯನ್ನು ಆರಂಭಿಸಿ. ಈಗ ನೀನು ಒಪ್ಪೋದಿಲ್ಲ. ಬಿಡು. ಹರಣದೇಗೆ ಬ್ರಹ್ಮ ಆ. ನಿನ್ನನ್ನು ದೊಡ್ಡವ ಎನ್ನುವ ಹಾಗೆ ನಾನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಕೇವಲ
ಹೆಸರಿನ ಮುಖೇನವಾಗಿ ನೀನು ದೊಡ್ಡವನಾಗುವುದಿದ್ರೆ ಆ. ಅಮ್ಮ ನನಗೂ ಹೆಸರನ್ನು ಕೊಟ್ಟಿದ್ದಾಳೆ. ಹೇಗೆ? ಮಗನೇ ಈಶಾ ಎನ್ನುವ ಹಾಗೆ ಕರೆದಿದ್ದಾಳೆ. ಈಶಾ ಅಂದ್ರೆ ಈಶಾ ಅಂತ ಹೇಳಿದ್ರೆ ಯಜಮಾನ. ಯಾರಿಗೆ ಯಾರು? ಈಶಾ ಎಂದು ಕರೆಯಲ್ಪಡುವಂತ ಪ್ರತಿಯೊರ್ವರಿಗೂ ಯಜಮಾನನಾಗುತ್ತೇನೆ. ಆ. ಇನ್ನು ನೀನು ದೊಡ್ಡವನಾಗುವುದಕ್ಕೆ ನಿನ್ನಲ್ಲಿ ಏನಾದ್ರೂ ವಿಶೇಷತೆ ಉಂಟಾ ಎನ್ನುವ ಹಾಗೆ ನೋಡಿದಾಗ ಆ. ನಿನ್ನಲ್ಲಿ ವಿಶೇಷತೆಗಳೇನು ಕಾಣುವುದಿಲ್ಲ. ನಿನ್ನಲ್ಲಿ ಉಂಟಾ? ಆದ್ರೆ ನನ್ನಲ್ಲಿ ಹಲವಾರು ವಿಶೇಷತೆಗಳನ್ನು ಕಾಣಬಹುದು. ಏನದು? ಅಮ್ಮ ಕೊಟ್ಟದ್ದು ನಿನಗೆ ಒಂದು ತಲೆ, ಸಾಕು. ನನಗೆ ಹಾಗಲ್ಲ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ ಆ. 5 ತಲೆಯನ್ನು ಕೊಟ್ಟಿದ್ದಾಳೆ. ಆ. ನಿನಗೆ ಕೊಟ್ಟದ್ದು ಕೇವಲ 2 ಕಣ್ಣು. ನನಗೆ ಅಮ್ಮ 3ನೇ ಹೆಚ್ಚಿನ ಕಿಚ್ಚಿನ ಕಣ್ಣನ್ನು ಕೊಟ್ಟಿದ್ದಾಳೆ. ಅದು ಮುಚ್ಚಿಕೊಂಡಿದೆ. ಮುಚ್ಚಿಕೊಂಡಿರಬಹುದು. ಆ. ನಾನು ಮನಸ್ಸು ಮಾಡಿ ನನ್ನದಾದಂತಹ 3ನೇ ಕಣ್ಣನ್ನು ತೆರೆದರೆ ಸಕಲವು ಲಯವನ್ನು ಹೊಂದುತ್ತದೆ. ಆಗ ನಿನ್ನ ಸೃಷ್ಟಿಗೆ ಬೆಲೆ ಇಲ್ಲ. ಆದ್ದರಿಂದ ನೀ ದೊಡ್ಡವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಸೃಷ್ಟಿ ಮಾಡಿದ ಬಳಿಕ ಇಲ್ಲ ಮಾಡುದಲ್ಲ. ಹೌದು. ಇಲ್ಲಿ ಸೃಷ್ಟಿಯ ಕಾಲವೇ ಘನವಾದ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಕಾರ್ಯ ಘನ ಅಲ್ಲ ಎನ್ನುವ ಹಾಗೆ ನಿನಗೆ ಅರ್ಥವಾಗುವಾಗೆ ಹೇಳ್ತೇನೆ. ಹೇಗೆ? ಕಾರಣ ಬೇರೇನೂ ಅಲ್ಲ. ನೀನು ಸೃಷ್ಟಿಸಿದಂತಹ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯುವ ಪಾಲನಾಕರ್ತು ನಾನು ಒಂದು ವೇಳೆ ಆ ಜೀವರಾಶಿಗಳನ್ನು ಸರಿಯಾಗಿ ಪಾಲಿಸದೇ ಇದ್ರೆ ಏನಾಗ್ತದೆ? ಜೀವರಾಶಿಗಳು ಕೆಟ್ಟು ಹೋಗ್ತದೆ. ಈಗ ಕೆಟ್ಟು ಹೋದಂತಹ ಜೀವರಾಶಿಗಳನ್ನು ನೀ ಸೃಷ್ಟಿ ಮಾಡಿ ಪ್ರಯೋಜನ ಏನು? ನೀನೇ ಸೃಷ್ಟಿ ಮಾಡಿದ ಜೀವರಾಶಿಗಳಿಗೆ ಬೆಲೆ ನೆಲೆ ಎನ್ನುವುದು ಕಲ್ಪಿತ ಆಗಬೇಕು ಅಂತಾದ್ರೆ ಪಾಲನೆ ಎನ್ನುವುದು ಬೇಕು. ಅಂದ್ರೆ ತಾಯ್ತನದ ಆ ಪ್ರೀತಿ ಎನ್ನುವುದು ಬೇಕು. ತಾಯಿ ಇಲ್ಲದೆ ಇರುವ ಜೀವರಾಶಿಗಳನ್ನು ಹೇಗೆ ನೀನು ಕಾಪಾಡಿಕೊಳ್ತಿ? ಹಾಗಾಗಿ ಸೃಷ್ಟಿಗಿಂತ ಪಾಲನೆ ಶ್ರೇಷ್ಠ ಅಂತ ನೀವು ಒಪ್ಪಿಕೊಳ್ಬೇಕು. ನೀನು ಸೃಷ್ಟಿ ಪಾಲನೆ ಮಾಡಬಹುದು, ಆದ್ರೆ ನಾನು ಸೃಷ್ಟಿ ಮಾಡುವಂತಹ ಜೀವರಾಶಿ ಒಂದೇ ರೀತಿ ಆಗಿರುವುದಿಲ್ಲ. ಹೇಗೆ? ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇದಜ, ಉದ್ಬೀಜ ಎಂಬುದು ಆ ಜೀವರಾಶಿ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ಹೌದಾ? ನೋಡು ಬ್ರಹ್ಮ, ನೀ ಬರೆಯಬಹುದಾದ್ರೂ ಕೂಡ ನಿನಗೆ ಅಧಿಕಾರ ಎಲ್ಲಿಂದ? ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳ ಪಾಪಲೇಪ. ಹಾಗಿದ್ರೆ ನಾವು ಯಾವುದೇ ಕಾರಣಕ್ಕೂ ದೊಡ್ಡವರು ನಾನು ಮೊದಲು ಎನ್ನುವ ಹಾಗೆ ಹೇಳಬೇಕು ಅಂತಾದ್ರೆ ಮೊದಲು ನಮ್ಮಿಂದ ಆರಂಭ ಆಗಿರ್ಬೇಕು. ಆ ಇನ್ನೊಬ್ಬರ ಏನು ಅನಿವಾರ್ಯತೆ ಬರದೇ ಇದ್ದಾಗ ನೀನು ದೊಡ್ಡವ ಅಂತ ಒಪ್ಪಿಕೊಳ್ಬಹುದು. ಈಗ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೃಷ್ಟಿಗೆ ನಿನ್ನ ಪಾಲನೆ ಅನಿವಾರ್ಯತೆ ಇಲ್ಲ, ನಾನು ದೊಡ್ಡವ ಅಂತ ಹೇಳಿದ್ರೆ ಒಪ್ಪಿಕೊಳ್ತೇನೆ. ಅದು ಹೇಳ್ತೀಯಾ? ಇಲ್ಲ. ಹೇಳ್ತೀಯಾ? ಇಲ್ಲ. ಹಾಗಿದ್ರೆ ನಿನ್ನ ಸೃಷ್ಟಿ ಘನವಲ್ಲ, ಪಾಲನೆ ಶ್ರೇಷ್ಠ. ನೀನು ಒಪ್ಪುವುದಿಲ್ಲ. ಬಿಡು ಹರನಾಗೆ. ಹರನೆಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತನಿ ಶ್ರೇಷ್ಠನು. ಹರಿಹರ ಯಾಕೆ ಹೇಳುವರು ಸರಿ?
ಎಂದ ವಚನ ಸರಿ, ಮತ್ತೊಂದು ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ ನನಗೆ. ನಿನ್ನಲ್ಲಿ ಮಾತೇ ಇಲ್ಲ. ಹೌದು. ಹರಿ ಸೃಷ್ಟಿ ಹಾಗೂ ಲಯಕ್ಕಿಂತ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಕಾರಣ ಒಂದು ಜೀವಿಗೆ ಹುಟ್ಟು ಹಾಗೂ ಸಾವಿಗಿಂತ ಜೀವನ ಎನ್ನುವುದೇ ಮುಖ್ಯವಾಗುತ್ತದೆ. ಅದನ್ನು ಕರುಣಿಸುವವನು ನೀನು. ಹಾಗೆಯೇ ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನೊಳಗೆ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಬಾ. ಹರಿಹರರು ದೇವರು ನಿನ್ನ ನಗು ನಿಲ್ಲಿಸ್ತೇನೆ. ಹೌದೇನೋ? ನೋಡು ಬ್ರಹ್ಮ, ನಗು ನಗುತ್ತಾ ಹರನನ್ನು ಜೊತೆ ಸೇರಿಸಿಕೊಂಡೆ ನೀನು. ನಿನಗೆ ಒಂದು ಸೂಕ್ಷ್ಮವಾದ ವಿಷಯ ಹೇಳ್ತೇನೆ. ಏನದು? ನಗು ನಗುತ್ತಾ ಇದ್ರೆ ನಮ್ಮನ್ನು ಸೇರುವವರು ಹಲವರು ಇರ್ತಾರೆ. ಹೌದಾ? ನಗು ಎನ್ನುವುದು ಸಂಬಂಧಗಳ ಮಧ್ಯೆ ಇರುವ ಸೇತುವೆ. ಹಾ. ನೀನು ಒಮ್ಮೆ ನಗು ನಗುತ್ತಾ ಇರಂತೆ, ನಿನ್ನನ್ನು ಸೇರುವವರು ಎಷ್ಟು ಬಯಸೋ ನೀನು ನಕ್ಕದು ಹೇಗೆ? ಮತ್ತೆ ಗೊತ್ತ ಮೋಸ ಮಾಡುವುದಕ್ಕಾಗಿ. ಹಾಗಲ್ಲ. ಮತ್ತೆ ಹೇಗೆ? ಮತ್ತೊಂದು ವಿಷಯ ಹೇಳ್ತೇನೆ. ಹಾ. ನಗು ಎನ್ನುವುದು ಮುಖದ ಸೌಂದರ್ಯವನ್ನು ಹೆಚ್ಚುತ್ತದೆ. ನೀನು ನಗ್ತಾ ಹೌದಾ? ಇರುವೆ, ಯಾವಾಗ ನಗ್ತಾ ಇಷ್ಟು ಇರುವೆ. ಸೌಂದರ್ಯ ಸಾಕಾವುದೇ ನಿಂಗೆ? ಅಲ್ಲಲ್ಲ, ಸೌಂದರ್ಯದ ಪ್ರಶ್ನೆ ಅಲ್ಲ ಹೆಚ್ಚು ಹೇಳಿದ್ದು. ಮತ್ತೆ? ಅದರ ಪ್ರಯೋಜನ ಹೇಳಿದ್ದು. ಹೌದೌದು. ಈಗ ನಿನಗೆ ಏನು ಈಗ ನೀನು ಸೌಂದರ್ಯ ಇಲ್ವಾ? ಅಲ್ಲ, ನಿನಗೆ ಸಿಟ್ಟು ಬಂದದ? ಸಿಟ್ಟು ಬರದೆ ಮತ್ತೆ ನಿನಗೆ ಹೌದೇನೋ? ಯಾಕೆ ಸಿಟ್ಟು? ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬಂತ ಯೋಚನೆ ಮಾಡಿಕೊಂಡ್ಯಾ? ಸಿಟ್ಟು ಬಂದಿದೆ ಅಂತ ಮಾತಿನಲ್ಲಿ ಹೇಳಿದ್ರೆ ಸಾಕ? ಹಾ. ನಿನ್ನ ವರ್ತನೆಯಲ್ಲಿ ಕಾಣುವುದು ಬೇಡವೋ? ಅದು ನಿನ್ನಿಂದಲೇ. ಕೇವಲ ನೀರಿನಲ್ಲಿ ಹಾರಿದ್ರೆ ಸಾಕು. ಅದು ನಿನ್ನಿಂದಲೇ ಆದದ್ದು. ಈಗ ಸಿಟ್ಟು ನೀನು ಏನೋ ಇದ್ರು ನಗುತ್ತಾ ಇರ್ತೀಯಲ್ಲ. ಸಿಟ್ಟು ಬರುವಾಗ ಮುಖದ ಈಗ ಹಲ್ಲು ಹೀ ಅಂತ ಸಿಟ್ಟು ಬರ್ಲಿಕ್ಕೆ ಉಂಟು. ಹಾ? ನಿನ್ನ ಹಲ್ಲು ಆಗಲಿಲ್ಲ ಹೌದಾ? ಕಾಣ್ತದ? ಸಿಟ್ಟು ಬರುವಾಗ ಈಗ ಇಬ್ಬರು ಬಿಡಿ, ಹಾ. 100 ಮಂದಿ ಬರ್ಲಿ, ಎಲ್ಲಿ ಬರ್ಲಿ, ಸೃಷ್ಟಿ ಮಾಡ್ತೀನಿ ಬೇಕಾದ್ರೆ ಮಾಡು ಸೃಷ್ಟಿ. ನಿನ್ನ ಪಕ್ಷಕ್ಕೆ. ಪೃಷ್ಠನಿಗೆ ಹಿಡಿದುಕೊಂಡು ಹಾ. ಪೆಣ್ಣಿಗೆ ನಾಲ್ಕು ಬಾರ್ತಿದಾಗ ಹ್ಮ್. ಬ್ರಹ್ಮ ನೀನೇ ದೊಡ್ಡವನು, ಹಾ. ನೀನೇ ದೊಡ್ಡವನು ಅಂತ ನಾನು ಪಾತಾಳಕ್ಕೆ ಬಿಡುವ ಕಷ್ಟ ಮಾಡ್ತೇನೆ. ಒಳ್ಳೆ ಅಭಿನಯ ಈಗ ನೀನು. ಅಭಿನಯ ಮಾಡಿದ್ ನಾನು ಅಲ್ವಾ? ಸಿಟ್ಟು ಬಂದ ನನಗೆ. ಸಿಟ್ಟು ಹೌದು. ಆಯ್ತು ಬಿಡು ಬ್ರಹ್ಮ. ವಾದ ಮಾಡಿದ್ರು ಪ್ರಯೋಜನ ಇಲ್ಲ, ಹೊಡೆದಾಟ ಮಾಡಿದ್ರು ಪ್ರಯೋಜನ ಇಲ್ಲ. ಹೆದರಿಕೆ ಉಂಟು ನಿನಗೆ. ಹೆದರಿಕೆ ಅಲ್ಲ. ಮತ್ತೆ ಹೇಗೆ? ಈಗ ಹೊಡೆದಾಟ ಮಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ದೇಹದಲ್ಲಿ ಶಕ್ತಿ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಹಾ. ಆದ್ರೆ ಅವ ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವುದಕ್ಕಾಗ್ತದ? ಅದಾಗುದಿಲ್ಲ. ಇಲ್ಲ. ಹಾ. ವಾದ ಮಾಡಿದ್ರೆ ಮಾತಿನಲ್ಲಿ ಚತುರತೆ ಇದ್ದವ ಗೆಲ್ತಾನೆ. ಸರಿ. ವಿಶೇಷತೆ ಏನು ಎನ್ನುವುದು ಬೇಕಾಗ್ತದೆ. ಹಾ. ಒಂದು ಕೆಲಸ ಮಾಡುವ. ಹೇಗೆ? ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ದರೆಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಹಾ. ಉದರ ಶೋಧನೆಯನ್ನು ಮಾಡಬೇಕು. ನಿನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧನೆಯನ್ನು ಮಾಡುವ. ಹಾ. ಯಾರಲ್ಲಿ ಹೆಚ್ಚು ಉಂಟು ಅಂತ ಒಂದು ಅವಕಾಶ. ಸರಿ. ಹೌದಾ? ಬ್ರಹ್ಮ ಎಷ್ಟು ದೊಡ್ಡ ಅಂತ ನೀನು ನೋಡ್ಬೇಕಲ್ಲ. ಹೋಗು. ಓ, ದೊಡ್ಡವ ಮೊದಲಿಗ. ಮನೆ ಎಂಬುದು ತಲೆಗಡೆಸಿ ಹೋಗಿದೆ. ಇವನ ಏರಿದ ಪಿತ್ತವನ್ನು ಕೆಳಗಿಳಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ನನ್ನಲ್ಲೇ ಇರಬೇಕು ಅವನು. ಅದಕ್ಕಾಗಿ ನವತ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ಆ ನವತ್ವಾರವನ್ನು ಬಂಧಿಸಿ ನನಗೂ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ನವತ್ವದಲ್ಲಿ ಅಷ್ಟದೋರನ್ನು ಬಂಧಿಸಿ ಅಧೋದೋರವನ್ನು ತೆರೆಯುತ್ತೇನೆ. ಬಂದ ಹರಿಯು ಮಗುತ್ತಲೆ ಬೆತ್ತಿಗೆ ಜಠರವ ಪರಿಗಿಸವು ಬಳಿಕವಿ ಕಂಡನು ಸರಿತ ಕೌಪದಿ ಪ್ರಳಯ ಹೊಂದಿದ ತರಗಳೆಲ್ಲ ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದಾನೆ. ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಎಲ್ಲವೂ ಜಡವಾಗಿ ಉಂಟು. ಕಾರಣ ಬೇರೇನೂ ಅಲ್ಲ, ಚೇತನಾ ಸ್ವರೂಪಿಯಾದಂತಹ ನಾನಲ್ಲದಿದ್ದರೆ ಅವುಗಳಿಗೆ ಜೀವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ಇರಲಿ, ಮತ್ತಿನ್ನೇರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಬೆಳಕು ಬ್ರಹ್ಮನ ಉದರೊಳಗೆ. ಎಲ್ಲ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದರೆ ಬಾಯಿ ಮುಚ್ಚಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರವನ್ನು ತೆರೆದಿರಿಸಿದ್ದಾನೆ. ವಿಚಾರವನ್ನು ತಿಳಿಸಬೇಕು, ಹೊರಸಾರ್ತೇನೆ.
ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವಮೇದಿಗಳು ಬೆರೆಯುತ್ತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಹರಿ ಇಷ್ಟು ಬೇಗ ಬಂದೆ ನಿನಗೆ ಅಲ್ಲೇ ಅರ್ಥ ಮಾಡಿಕೊಳ್ಳಬಹುದಲ್ಲ. ಹೇಗೆ ಹೆಚ್ಚು ಸಮಯ ಎಲ್ಲ ಬೇಕಾದದ್ದು ಹೆಚ್ಚು ಇದ್ರೆ ಮಾತ್ರ ನೋಡಿ. ಪೂರ್ತಿ ನೋಡಿದ್ರೆ ಮತ್ತೆ ನಿನಗೆ ಓಡಿಕೊಂಡು ಬಂದೆ ನೀನು. ನಾನು ಏನ್ ಹೇಳಿದೆ ಅಲ್ಲ ಗೊತ್ತಾಯ್ತು ನಿನ್ನ ಮಾತು ನಿನ್ನ ಮಾತು ನನಗೆ ಅರ್ಥ ಆಗ್ತದೆ. ನೋಡು ಬ್ರಹ್ಮ, ಹಾ. ನಿನ್ನ ಉದರವನ್ನು ಶೋಧಿಸುವುದಕ್ಕೆ ಹೋದೆ. ಹಾ. ಆದ್ರೆ ಕಳೆದ ಕಲ್ಪದ ಲಯಗೊಂಡಂತಹ ದರೆಗಳು ಜೀವರಾಶಿಗಳು ಎಲ್ಲ ಉಂಟು. ಹಾ. ಇದೆ ಬ್ರಹ್ಮ ಜೀವ ಇಲ್ಲ. ಯಾರಿಗೆ? ಅಲ್ಲ ನಿನಗಲ್ಲ ಬ್ರಹ್ಮ, ಹಾ. ಜೀವರಾಶಿಗಳಿಗೆ ಜೀವ ಇಲ್ಲ. ಮತ್ತೆ ಯಾಕೆ ಅದನ್ನ ಯಾಕೆ ಬಿಟ್ಟದ್ದು? ಅದ ಬಿಟ್ಟ ಜೀವರಾಶಿಗೆ ಜೀವ ಇಲ್ಲ. ಹೌದೌದು. ಸೃಷ್ಟಿಯ ಕಾರ್ಯ ಆರಂಭವಾಗಲು ಮತ್ತೆ ಜೀವ ಬರ್ತದಕ್ಕೆ ಬರ್ತದ. ಹೌದು ಖಂಡಿತ ವಿಶ್ವಾಸ ಉಂಟಲ್ಲ. ಇದೆ. ಏನೇ ಇಲ್ಲ. ಹಾ. ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಬೆಳಕು ನಿನ್ನ ಉದರದೊಳಗೆ. ಹೌದಾ? ಹೌದೌದು. ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಹಾ. ಬಂಗಾರ ನೀವು ಮೆಟ್ಟರೇನು? ಯಾರು ಹೇಳಿದ್ರು? ಹೀಗೆ ಮಾಡಿದೆ. ಹೊರ ಬಂದೆ, ಅದು ಸ್ವಲ್ಪ ದಾರಿ ಕಠಿಣವಾಗಿತ್ತ? ನನಗಲ್ಲ, ಮತ್ತೆ? ನನಗೆ ಕಠಿಣ ಅಲ್ಲ. ನನಗೆ ಯಾವ ದಾರಿ ಆದ್ರೂ ಸುಲಲಿತ ಮಾಡಿಕೊಂಡೇನು ನಾನು. ಬಂದೆ. ನೋಡು, ಬಂದಂತಹ ನಿನಗೊಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಹೆಸರು ಯಾರಿಗೆ ಯಾರು ಕೊಡುದು? ಅಮ್ಮ ಮಕ್ಕಳನ್ನು ಪ್ರೀತಿಯಿಂದ ಬಗೆ ಬಗೆಯ ಹೆಸರಿಂದ ಈಗ ಅಮ್ಮ ಯಾರು? ನಾನು. ಹಾ. ಜೀವರಾಶಿಗಳಿಗೆ ಪಾಲನಕರ್ತವಾದಂತಹ ನಾನು ತಾಯ್ತನದ ಸ್ಥಾನವನ್ನು ತುಂಬುವುದಕ್ಕೆ ಯೋಗ್ಯತೆ ಉಂಟೇ ಇಲ್ಲ? ಹೌದು. ನೀನು ತಾಯಿ ಹೌದು. ತಂದೆ. ಎಂತದ್ದು? ಅಲ್ಲ, ಹೌದು. ಸೃಷ್ಟಿಕರ್ತ ತಂದೆ. ಹೌದು. ಅಲ್ಲ ಅದು ಸರಿಯಪ್ಪ. ಹೌದು. ಈಗ ಜೀವರಾಶಿಗಳು ಎಲ್ಲಿ ಉಂಟು? ಎಲ್ಲಿ? ಹಾಗಿದ್ರೆ ಇಲ್ಲಿಗೆ ಅಮ್ಮ ನಾನಾಗ್ಲಿಲ್ವಾ? ಹಾ. ಹೌದಾ? ನಿನಗೆ ನಾನು ಅಮ್ಮ. ಏನೇ ಇರ್ಲಿ, ಹಾ. ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದೆ ಅಂತ ನೀನು ದೊಡ್ಡ ಜನ ಆಗುವುದು ಬೇಡ, ನಗುವುದೆಲ್ಲ ಬೇಡ. ನಿನಗೊಂದು ಕೊಡ್ಬೇಕು ಅಂತ ಇದ್ದೇನೆ. ಏನು? ಹೋದನೆಗೆ ನೀನು ಬಾಯ್ ಹೊರಗೆ ಹೇಗೆ ಬಂದೆ? ಬಿಟ್ಟ ದಾರಿ. ಬಂದೇ ಇಲ್ಲ ಅದ್ರಲ್ಲಿ. ಬಿಡುವ ನಿನಗೆ ಸಮಸ್ಯೆ ಎಲ್ಲ ಬರುವ ನನಗೆ. ಸರಿ. ಹಾ. ಅದು ಹೋದನೆ ಬಂದವನು. ಹಾ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಮಾನ ಅಪಮಾನ ಸಮಾನ. ಸರಿ. ಬೇಗ ಮುಗಿಸ್ಬೇಕು ಅಂತ ಇದ್ದೇನೆ. ಬೇಗ ಮುಗಿಸುವ. ಈಗ ಕೆಲವು ಸತ್ಯ ಗೊತ್ತಾಗಬೇಕಲ್ಲ. ಸತ್ಯ. ಹೌದು. ಸತ್ಯ ನಿನಗೆ ಗೊತ್ತಾಗಿದೆ. ಹೆಚ್ಚು ಎಲ್ಲಿ ಉಂಟು ಅಂತ ಗೊತ್ತಾಗೋದು ಬೇಡ. ಅಲ್ಲಿ ಏನು ಇರ್ಲಿಕ್ಕಿಲ್ಲ. ಬಾ ಹೀಗೆ. ನಾನು ಎನ್ನುವ ಹಾಗೆ ಅಹಂಕಾರದ ಬೀಗಿದ್ದಾನೆ ಬ್ರಹ್ಮ. ಹಾಗಿದ್ರೆ ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನೊಳಗೆ ಬರಬೇಕು ಅಂತ ಆದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಸುರಥ ವೈಶರು ಕೇಳಿ ಪರಮೇಷ್ಟಿಗರುವುದೇ ಹರಿಯ ಜಠರವ ಪಗುತ್ತಲೇ ಪರೀಕ್ಷಿಸಿ ಕಂಡನು ಸರಿದ ಕಲ್ಪಗಳ ಮರೆಗೊಂಡ ಧರಣಿ ಎಲ್ಲವನು. ಹರಿಯ ಉದರವನ್ನು ಗರ್ಭದಲ್ಲಿ ಪ್ರವೇಶ ಮಾಡಿದ್ದೇನೆ. ಮುಂದತ್ತೆ ಬರುತ್ತಾ ಇದ್ರೆ ಏನನ್ನು ಕಾಣ್ತಾ ಇದ್ದೇನೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಬಲವು ಕೂಡ ಈತನ ಉದರದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಅಂಕರಿಸಿಕೊಂಡಿದ್ದಾನೆ. ಹರಿ ಬ್ರಹ್ಮಾಂಡ ಭರಿತನಾಗಿದ್ದಾನೆ. ನಾನು ಇದ್ದೇನೆ, ಹರಣ ಇದ್ದಾನೆ. ಹರಿಯಲ್ಲಿ ಹೋ ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಪ್ಪನೆಂಬುದೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನ ಇರಿಸಿಕೊಂಡು ನನ್ನಲ್ಲಿ ವಾದ ಮಾಡಿದರೆ ಕ್ರಮವಾಯಿತು. ಅವನಲ್ಲಿ ವಾದಿಸಿದೆ. ನನ್ನ ಪಾಲಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಹರಿಗೆ ವಿತರಿಸಬೇಕಾಗಿದೆ. ಹೊರತರುತ್ತೇವೆ. ಬಂದ ದಾರಿಯೇ ಕಾಣುವುದಿಲ್ಲ. ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದಾನೆ. ಕೆಳಗಿರದೆ ಮೇಲಕ್ಕಿರದೆ ಸುತ್ತ ನೋಡ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಮೊದಲೇ ತೋರಿಸಿಕೊಟ್ಟಿದ್ದಾನೆ. ಸಾವಿರಾರು ವರ್ಷದಿಂದಾಗಿ ಸುತ್ತುತ್ತಾ ಇದ್ರೆ ಹೊರಗೆ ಹೋಗುವುದಕ್ಕೆ ದಾರಿ ಸಿಕ್ಕುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಅಮ್ಮ ಹಾದಿಮಾಯೇ ಪರಿಪಾಲಿಸು. ಸ್ಮರಿಸಿ ಭಕ್ತಿಯುಳ್ಳ ಹರಿಯನ ಕಮಲನಾಳದಿ ಮೆರವ ಪಥ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ
ಮಾಳಿಗೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಆಲದೆಲೆಯೊಂದು ತೇಲಿ ಬರ್ತಾ ಇದೆ. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಬರುತ್ತಲ ಕಮಲಜಂ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಪರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದಳು ಆ ಒಬ್ಬನನ್ನೇ ಭಕ್ತಿಯಿಂದ ಬೆಳೆಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನೋಡಿದೆ ಒಂದು ಮುಖ, ಎಡಕ್ಕೆ ನೋಡಿದೆ ಮತ್ತೊಂದು ಮುಖ, ಹಿಂದಕ್ಕೆ ನೋಡಿದೆ ಮಗದೊಂದು ಮುಖ, ಮೇಲಕ್ಕೆ ನೋಡಿದೆ ಬೇರೊಂದು ಮುಖ. ಪಂಚವದೆಯಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದೆಯಿಂದಾಗಿ ನಮ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಓಹೋ, ನೋಡಬಾರದು. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಹೆಬ್ಬೆರಳು ಬಾಯಲ್ಲಿರಿಸಿ ಪವಡಿಸಿಕೊಂಡಿದ್ದಾನಲ್ಲ, ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತಿರಂತೆ. ಹರಿಯು ಮಲಗಿರ ಯೋಗ ಇರದೆ ಕರ್ಣದ ಕಲ್ಮಿಷವ ಕಿರುವೆರಳಿನಲ್ಲಿ ಹೊರಗೆಡೆ ದಾನವರೀರ್ವ ರುದಿಸುತ್ತಲಿ
ಅರರೇ 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 ಆಮೇಲೆ ಇದ್ದಲ್ಲಿಪ್ಪುದು ಜಲಮಯವಾಗಿ ಹೆವರನ್ನು ಕಾಣಿಸ ಧನ್ಯವೋ ಏನಿದು ಆಶ್ಚರ್ಯ! ಪರಮಾಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟಾಗಿದೆ. ಹುಟ್ಟಿದ ತಕ್ಷಣ ನೋಡಿದ್ರೆ ತುಂಬಿದಂತಹ ಜಲರಾಶಿ, ಕಾರ್ಗತ್ತಲೆ, ನೀರ ಮಧ್ಯದಲ್ಲಿ ನಾನಿದ್ದೇನೆ. ಹಾಗಿದ್ರೆ ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಒಂದೂ ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಈ ಸಲ ನಿಂತಲ್ಲೇ ನಿಲ್ಲುವುದಲ್ಲ, ನೀರಿನಲ್ಲಿ ಮುಂದುವರಿತೇನೆ. ಒಮ್ಮೆ ನಮ್ಮೇಲೆ ಹುಟ್ಟಿಕೊಂಡಿದ್ದೇನೆ. ಸುತ್ತ ಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರು, ನೀರೇ ನೀರು. ಮಾತ್ರವಲ್ಲ ಕಾರ್ಗತ್ತಲೇ ಕಾಣುತ್ತಾ ಇದೆ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇಲ್ಲಿಗಾಕೆ ಬಂದೆ? ಇನ್ನೇನು ಮುಂದೆ? ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣ ಸಿಗುತ್ತಾರೆಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟಾ? ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದ್ದಷ್ಟೇ. ಬಹುಶಃ ನಾನು ಸಹ ಹಾಗೆಯೇ ಇರಬೇಕೋ ಏನು? ಕಾಣುವಾಗ ನನ್ನ ಹಾಗೆ ಇದ್ದಿ. ಓಹೋ, ನಿಜ ಹೇಳಬೇಕು, ನನ್ನ ಅಪ್ಪ ನೀನ. ಅಪ್ಪ ಅಪ್ಪ ನನ್ನ ಅಪ್ಪ ಯಾಕೆ? ನೀನು ತಪ್ಪೆಣಿಸಬೇಡ. ನಾನು ಸಹ ಒಂದು ವಿಷಯವನ್ನು ನಿನ್ನಲ್ಲಿ ಕೇಳುತ್ತೇನೆ. ಎಂತದ್ದು? ಸತ್ಯವನ್ನೇ ಹೇಳಬೇಕು. ನಿಜ ಹೇಳುವ. ನನ್ನ ತಂದೆ. ಅಪ್ಪ ತಂದೆ. ನಿನ್ನ ಅಮ್ಮ? ಅಮ್ಮ. ಹೌದು, ಅಮ್ಮ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನು ನೀನು ಅದೇ ಸಂತಾನದವ ಅಂತ. ಏನ ಉಮ್ಮ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದು ನಾನು. ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೆ ಉಮ್ಮನೆ ಬಿಡು. ಸರಿ ಸರಿ, ಇಬ್ಬರಿಗೂ ಒಂದೇ ಉಮ್ಮ. ಸರಿ, ನೀರಲ್ಲಿ ಒಂದಾಗಿದ್ದೇವೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮಗೆ ಯಾರಿಲ್ಲ. ಎಂತದ್ದು ನಿನ್ನ? ಎಂತದ್ದು ಗಾಯನ? ಎಂತದ್ದು ಗಾಯನಲ್ವಾ? ಮತ್ತೆಂತದ್ದು? ಇದು ಬೇಸರದಿಂದ ಆಡಿದ್ದು. ಬೇಸರದಿಂದ? ನಮಗೆ ಯಾರು ಇಲ್ಲಲ್ಲ. ಯಾರಿಲ್ಲ ಅಂತ ಬೇಸರ ಮಾಡಿ ನೀನು ನಿನಗೆ ನಾನು ಇಬ್ಬರು ಆದ್ರೂ ಇದ್ದೇವಲ್ಲ. ಆದ್ರೆ ಹೀಗೆ ಇರುವುದಲ್ಲ. ನಮ್ಮೊಳಗೆ ನಾವೊಂದು ಸಂಬಂಧ ಮಾಡಿಕೊಳ್ಳಬೇಕು. ಸಂಬಂಧ ಯಾವ ರೀತಿ? ಸಂಬಂಧ ಆಗಿನಿಂದ ನೋಡ್ತಾ ಇದ್ದೇನೆ. ಹೆಚ್ಚೇನಿಲ್ಲ, ಶರೀರದಲ್ಲಿ ಸ್ವಲ್ಪ ಸಣ್ಣವ. ಕಂಡಾಕ್ಷಣ ಪ್ರೀತಿ ಹೆಚ್ಚಾಗುತ್ತಾ ಇದೆ. ಹೌದಾ? ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಎಲ್ಲಿಗ? ಅಲ್ಲ, ನಂದು ಈ ಹೊತ್ತಿಗೆ ಮುಗೀತಾ ಅಂತ ಆಯ್ತು. ಮುಗೀತಂದ್ರೆ ನಿನ್ನದು ಮುಗೀತು, ನನ್ನದು ಮುಗಿದಿದೆ. ಮೇಲೆ ನೋಡ್ಲಿಕ್ಕೆ ಆಗುದಿಲ್ಲ ನೋಡು. ಅದೇನು? ಬರ 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 ಮೇಲೆ ಇಲ್ಲ ಕೆಳಗಿಲ್ಲ, ಒಂದು ಸಂಬಂಧ ಬೇಕು ನಮ್ಮೊಳಗೆ. ಆಯ್ತಲ್ವ? ಇನ್ನೆಂತ? ನಿನ್ನದು ಆಯ್ತು, ನನ್ನದೊಂದು ಕೊಡುಗೆ ನಿನಗೆ ಆಗಲೇಬೇಕು. ಕೊಡ್ತೀಯಾ? ಕೊಡ್ತೇವೆ. ಏನ್ ಕೊಡ್ತೀ? ಕೈಯಿಂದಲ್ಲ, ಮಾತಿನ ಮೂಲಕ. ನೀನು ಮಾತಿನಿಂದ ಕೊಡುದ? ಮತ್ತೆಂತದ್ದು? ಅದೆಂತದ್ದು ಮಾತಿನಿಂದ? ಅಯ್ಯ, ನಾನು ಸಹ ನಿನ್ನನ್ನು ದೂರದಿಂದ ಕಂಡೆ. ನಾ ಕಂಡೆ, ನೀ ಕಂಡೆ. ಯಾಕೋ ಏನು?
ನಿನ್ನ ಮೇಲೆ ಪ್ರೀತಿ ಪ್ರೇಮ. ಪ್ರೀತಿ ಹೌದೌದು, ಪ್ರೀತಿ ಪ್ರೇಮ. ಪ್ರೇಮ ಅಷ್ಟು ಏನು ಪ್ರೀತಿ ಪ್ರೇಮ ಎರಡು ಮಾತ್ರ ಅಲ್ಲ, ಇನ್ನು ಉಂಟು ಕೊಡುಗೆ ನಿನಗೆ. ಹೌದಾ? ಮಾತ್ರವಲ್ಲ, ಗೌರವ ಭಾವನೆ. ನಿನ್ನನ್ನು ನೋಡಿದಾಗ ನನ್ನ ಹೃದಯದಿಂದ ಉಕ್ಕೇರಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೆ ಎಷ್ಟಪ್ಪ? ನನಗಿಂತ ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ. ಏನು ಒಳ್ಳೆಯ ಸಂಬಂಧ. ಸರಿ, ಈ ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದೆ ಹೇಳು. ಮತ್ತೆ ಸಂಬಂಧದಲ್ಲಿ ಮಾತಾಡ್ತಾ ಇರಬಹುದು, ಹಾಗೆಲ್ಲ ತಮ್ಮ ಮತ್ತೆ ಹುಟ್ಟಿದ ತಕ್ಷಣ ನನಗೆ ಶಿವ ಝೊಡೆಯ ಶೋಧಿಸುವ 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 ಝೊಡೆಯ ಶೋಧಿಸುವ ಆಧಾರವ ಹುಡುಕುತ್ತ ನಾವಿದುವ ಹಿಡಿದ ಬಗ್ಗೆ ಸಮತದ ಅಲ್ಲಿಂದಲೂ ಶೌರ್ಯದೋಳ ನಿನಗೆ ಯಾವ ರೀತಿಯಂತ ಸಮಸ್ಯೆ ಉಂಟು, ಅದೇ ರೀತಿಯಂತ ಸಮಸ್ಯೆ ನನಗೂ ಸಹ ಉಂಟು. ನಿನ್ನದೆಂತದ್ದು ಸಮಸ್ಯೆ? ಹೊಟ್ಟೆ ಒಳಗೆಲ್ಲ, ಹೊಟ್ಟೆ ಒಳಗೆ ಹೊರಗೆಲ್ಲ ಮೇಲೆ. ಹೊಟ್ಟೆ ಅಂದ್ರೆ ಇಲ್ಲಿ ಅದು ಇದು ಹೊಟ್ಟೆ. ಅದು ಹೊಟ್ಟೆಯ ಹೊಟ್ಟೆ ಅಂತದ್ದು ಗೊತ್ತಾಗುದಿಲ್ಲ ನನಗೆ. ಒಳಗೆ ಪುಣ್ಯಾತ್ಮ, ಹೊಟ್ಟೆಯ ಒಳಗೆ 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 ಏನಾದ್ರೂ ತಿನ್ಬೇಕು, ಏನಾದ್ರೂ ಜಗಿಬೇಕು. ಈಗ ಹೊಟ್ಟೆಯ ಒಳಗೆ ತಿನ್ಬೇಕಾ ಅಲ್ಲ ಜಗಿಬೇಕಾ? ಅದೇ ಜಗಿದು ಎಲ್ಲಿಂದ ಇಲ್ಲಿಂದಲೇ ಗೊತ್ತಾಗ್ತಲ್ಲ. ಮೊದಲೇ ಸರಿ ಇಲ್ಲ, ಎಂತದ್ದು? ಜಗಿಯುವಾಗ ಕಷ್ಟ ಮಾಡು. ಏನು ಸರಿ ಇಲ್ಲ ಅಂದ್ರೆ ಅಂದ್ರೆ ಸಿಕ್ಕಿದ್ರೆ ತಲುಪುದು ಇಲ್ಲಿಗೆಲ್ಲ ಪುಣ್ಯಾತ್ಮ. ತಿಂದದೆಲ್ಲ ಹೋಗುದು ಅಲ್ಲೀಗ. ಅತ್ಯಂತದ್ದು. ಆದ ಕಾರಣ ಈ ನಮ್ಮ ಸಮಸ್ಯೆಗೊಂದು ಪರಿಹಾರ ಉಂಟು. ಯಾವುದು? ನೋಡು, ವಿಶಾಲವಾಗಿ ಕಾಣುತ್ತಾ ಇದೆ ನೀರು. ನೀರಲ್ಲಿ ಈ ನೀರು ಏನು ಪ್ರಯೋಜನ? ಈ ನೀರನ್ನು ಬಡಿಬೇಕು. ನೀರಿಗೆ ಬಡಿದ್ರೆ ಏನ್ ಸಿಗ್ತದೆ? ಮೆಲ್ಲ ಬಡಿದಲ್ಲ, ಗುಳ್ಳೆ ಸಿಗ್ತದೆ. ಎಂತದ್ದು ಅದಕ್ಕೆ ಮೆಲ್ಲ ಬಡಿದಲ್ಲ, ಮತ್ತೆ ನಾವು ಬಡಿದದ್ದು ಒಳಗೆ ತಲುಪಬೇಕು. ಹೌದಾ? ಹೌದೌದು. ಆವಾಗ ನೀರಿನಿಂದ ಒಳಗಿರಂತ ಯಾವುದಾದ್ರೂ ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ತಡಬಾರ್ದಲ್ಲ. ನಾನು ಈ ಬದಿಯಿಂದ, ನಾನು ಈ ಕಡೆ ಬಡಿ ಬಡಿಯುವ. ಕ್ಷಣ ಹಿಡಿಯುತ್ತಲೇ ಮುಗ್ಗ, ನಿನ್ನನ್ನು ಮುಕ್ಕುವೆ, ಈಗ ಮುಕ್ಕುವೆ, ಮತ್ತೆ ಮುಕ್ಕ ಇಲ್ಲ, ಮುಕ್ಕನಿಗಿಲ್ಲ ಅಂತ ಮಾಡಿಸ್ತೇನೆ. ನಿಲ್ಲು ಅಮ್ಮ, ಬಿಡಮ್ಮ, ಕುಡುವುದಿಲ್ಲ. ಹಾಗೆಲ್ಲ ಸ್ವರ ನಿನ್ನದು. ನಿಲ್ಲು
ಮತ್ತೆ ಕಳಿಸ್ತೇನೆ. ಇವ ಎಲ್ಲಿ ಹೋದಪ್ಪ? ನನ್ನ ಜೊತೆಗಾರ ಎಲ್ಲಿ ಹೋದಂತ ಯಾರಲ್ಲಿ ಹೇಳುದು? ಎಲ್ಲಿ ಹುಡುಕುದು? ಎಳತ್ತೂರಲ್ಯ? ಇಲ್ಲಿ ನೀರುಂಟಾ? ಇರುವುದೇ ನೀರ ರಾಶಿ. ಎಲ್ಲಿ ನೋಡಿದ್ರು ಕತ್ತಲೆ. ತಮ್ಮ ಜೀವದಲ್ಲಿದ್ದಾನೆ. ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ಬಹುಶಃ ಸ್ವಲ್ಪ ದೂರ ಹೋಗಿರ್ಬೇಕು. ಓ ತಮ್ಮ, ನೀನು ಎಲ್ಲಿದ್ದಿ? ನಾನು ಎಲ್ಲಿದ್ದೇನೆ? ನಿನ್ನ ಕರೆಯೇ ಕೇಳುವುದಿಲ್ಲಲ್ಲ. ನನಗೆ ಸಹ ಹಾಗೆ ಸ್ವಲ್ಪ ಸ್ವಲ್ಪ ಮಾತ್ರ ಕೇಳು. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಿರ್ಬೇಕು. ಏನೋ ಇರಬೇಕೋ ಏನೋ. ಸ್ವಲ್ಪ ಕೇಳುವುದು ಇವತ್ತು ಕಡಿಮೆ. ಹೌದಾ? ಹತ್ತಿರ ಬಾ. ಹತ್ತಿರ ಮೆತ್ತಗೆ ಮೆತ್ತಗೆ ಬರುವೆಯ. ಮೆತ್ತಗೆ ಮೆತ್ತಗೆ. ಹತ್ತಿರ 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 ಹತ್ತಿರ. ನೀನೆಲ್ಲ? ನೀನೆಲ್ಲ. ನಾನೇ ನಾನು ನಾನೇ, ನೀನು ನೀನೇ. ನಾನು ನೀನೇ. ಕತ್ತಲಲ್ವೇನು ಗೊತ್ತಾಗುದಿಲ್ಲ. ಅದೇ ಕೈ ಹಾಕುವಾಗ. ತಮ್ಮ ಏನು ಅಲ್ಲಿ ಏನ್ ಮಾಡಿಕೊಂಡಿದ್ದಿ? ಓ ಅಣ್ಣ, ಬಹಳ ಪ್ರಯತ್ನ ಪಟ್ಟೆ. ಏನಾದ್ರೂ ಸಿಗುತ್ತದೆ ಎಂಬುದಾಗಿ ನಾನು ಹುಡುಕುತ್ತಾ ಇದ್ದವ. ಪ್ರಯತ್ನ ಪಟ್ಟದ್ದು ಮಾತ್ರ ಫಲ ಸಿಗಲಿಲ್ವಲ್ಲ. ಹೌದಾ? ಚಿಂತೆ ಆಯ್ತು ನನಗೆ. ಏನಿಲ್ವಾ? ಏನಿಲ್ಲ 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 ನನ್ನ ನಿನ್ನ ನಡುವೆ ಏನಿಲ್ಲ. ನೀನಲ್ಲ ನೀನಲ್ಲ. ನಿಲ್ಲಿಸ. ನಿನ್ನದು ವೇದಾಂತವೇ. ಎಂತದ್ದು ವೇದಾಂತ? ನಾನು ಚಿಂತೆ ಪಡ್ತಾ ಇದ್ದೇನೆ ಏನೂ ಸಿಗಲಿಲ್ಲ ಅಂತ. ಮತ್ತೆ ನಿನ್ನ ಅದೇ ಏನಿಲ್ಲ ಅಂತ ಅದನ್ನೇ ಹೇಳಿದ್ದು. ಹೌದಾ? ಇವತ್ತು ಏನಿಲ್ಲಲ್ಲ. ಅದೇ ನನಗೆ ಬರೀ ನೀರೇ ಕುಡಿಬೇಕಲ್ವಾ? ಅದೇ ನೀರೇ ಹಾಗೇನು ಸಮಸ್ಯೆ ನಮ್ಮದು. ತಮ್ಮ ಏನು ನಿನಗೆ ಸಿಗದಿದ್ರೆ ಬಿಡ. ಹಾ. ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಒಳ್ಳೆಯ ವಿಷಯ. ಕಣ್ಣಿಗೆ ಬಿತ್ತಲ್ವೇನಾ? ಕಣ್ಣಿಗೆ ಬಿತ್ತ. ಬಿತ್ತದನ್ನು ತೆಗಿಬೇಕಲ್ವಾ? ಕಣ್ಣಿಗೆ ಕಸ ಬಿದ್ದದಂತ ಹೇಳಿದ. ಮತ್ತೆಂತ? ಕಣ್ಣ ದೃಷ್ಟಿಗೆ ಕಾಣಸಿಕ್ಕಿತ್ತು ತಮ್ಮ. ಹೌದಾ? ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ಯಾರ ಕಂಡೆ? ನಿನ್ನ ಕಂಡೆ. ನನ್ನ ಕಂಡೆ. ಕೆಂಪು ಕಂಡೆ. ಕೆಂಪು ಕಂಡೆ? ಎಲ್ಲಿ ಕಂಡೆ? ಕೆಂಪು ಕಂಡೆ? ಹೌದು. ಎಂತದ್ದು ಕೆಂಪು ಕಂಡೆ? ನೀ ನೋಡಿದ ಕಂಡೆ ತಮ್ಮ. ಹೌದಾ? ನೀ ನೋಡ್ಲಿಲ್ವಾ? ಹತ್ತಿರ ಹತ್ತಿರ. ತಮ್ಮ ಏನು ಇದು ನಿನಗೆ ಅಲ್ಲಿ ಒಂದು ಕಮಲ ಕಾಣ್ತದ ತಮ್ಮ. ಸರಿ ನೋಡು. ಅದು ಕಮಲವ? ಅರಳಿದ ಕಮಲ ತಮ್ಮ. ಅರಳಿದ ಕಮಲ? ಕೇವಲ ಕಮಲ ಮಾತ್ರ ಅರಳಿ ನಿಂತದ್ದ. ಮತ್ತೆ ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಟ 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 ಗಟ. ಏನು ಶಬ್ದವನ್ನು ಅಲ್ಲಿಗೆ ನಿಲ್ಲಿಸಿದ್ದು? ಪೂರ್ಣ ಮಾಡಲಿಲ್ಲ? ಪೂರ್ಣ ಮಾಡುದು ಬೇಡ ತಮ್ಮ. ಹೌದಾ? ಕಷ್ಟ ಆಗ್ತದೆ. ಹೌದಾ? ಭಯದಿಂದ ನಡುಗುತ್ತಾ ಇದೆ ತಮ್ಮ. ಸರಿ. ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ ಏನಾಗ್ತದೆ? ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ಓಹೋ ಹಾಗೆ. ನೋಡ್ಬೇಕಾ? ನೋಡ್ಬೇಕು. ನಾನು ತೋರಿಸ್ತೇನೆ. ತೋರಿಸು. ಬಾಬಾ ತೋರಿಸು. ಬಾಬಾ ತೋರಿಸು. ನಡೆದರೆ ದಾನವರಿಂಚಿನ ಕಮಲದ ನಡೆದ ಭಯದಿಯೇ
ಮನೆಯಲ್ಲಿ ಬಿಡ್ತಿದ್ರೆ ಇವನಿಗೆ ಏನಾಗ್ತಿತ್ತು? ಅವನಿಗೆ ಸಂಕಟ, ಅವನಿಗೆ ಅಬ್ಬಾ ಬಿಡ್ತೇನೆ ನಾನು. ನಮ್ಮಲ್ಲಿ ಓಡ್ತದೆ ಎಲ್ಲಿಗೆ? ನಾನು ಅಬ್ಬ ಯಾರಬ್ಬ? ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ನಿನ್ನೆ ಎದ್ದೆ ಅಯ್ಯೋ. ಏನಾಯ್ತಾ ನಿನಗೆ? ನೀನಾ? ಇದು ನಾನೇ. ಏಯ್, ಏನು ಮಾಡಿದ್ದು ನೀನು? ನಾನೇನು ಮಾಡ್ಲಿಲ್ಲ. ಆ ಪ್ರಾಣಿಯನ್ನು ಹಿಡಿದು ನಾವಿಬ್ಬರು ತಿನ್ನಬೇಕನ್ನಷ್ಟರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ ತಿರುಗಿ ನೋಡಿದ್ರೆ ನೀನು ನನಗೆ ಹೊಡೆದದ್ದು. ಯಾರಿಗೆ ಹೊಡೆದದ್ದು? ನೀನು ನಿನ್ನ ತಮ್ಮನಿಗೆ, ನನಗೆ. ನಾನು ಮತ್ತೆಂತದ್ದು? ನಿನಗೆ ಅಲ್ಲ, ನನಗೆ ಗೊತ್ತುಂಟಲ್ಲ, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗ್ಲಿಲ್ಲ. ಅದು ಬಹುಶಃ ಹೀಗಿರ್ಬೇಕು. ಹೇಗೆ? ನಾನ್ ನಿನ್ಗೆ ಪ್ರಾಣಿ ತೋರಿಸಿದ್ದ. ಹೌದು. ಆಗ ನಿಂದೊಂದು ಬಬ್ಬೆ. ಎಂತದು? ಅಣ್ಣ ಪಿಡಿ ಬಿಡಿ. ಅಣ್ಣ ಪಿಡಿ. ಹೌದು. ಕೊನೆಗೆ ಬಿಡಿ 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 ಬಿಡಿ. ಎಂತದ್ದು ಬಿಡಿ ಬಿಡಿ ಬಿಡದು? ಇನ್ನದು ಬೊಬ್ಬೆ. ಬೊಬ್ಬೆ ನಾನು ಹಾಕಿದ್ದೆ ಕೈ ನೋಡಿ. ಹಾಗೆ ಕತ್ತಲೆ ಅಲ್ವಾ? ಕತ್ತಲೆ. ಗೊತ್ತಾಗ್ಲಿಲ್ಲ. ಸರಿ ಸರಿ. ತಪ್ಪಿ ಬಿದ್ದದ್ದು. ಸರಿ ಸರಿ. ಅದು ಮುಖ್ಯ ಅಲ್ಲ. ಹಾ. ಪ್ರಾಣಿ ತಪ್ಪಿಸಿದೆ. ಹುಡುಗು. ಹರಿಯದಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತರಹರಿಸಿದನು ರೈತರು ತಿನ್ನ ಮಾರುವರೆನ್ನ ಕರ್ಣ ಕರ್ಕಶವಾದ ಸ್ವರವು ಕೇಳ್ತಾ ಇದೆ. ತುಂಬಿರುವ ಜನಮತನೆ ಪರು ದಾರರು ಹೊಟ್ಟೆ ಬೆರೀತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆಣ್ಣೆಟ್ಟೆಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆಣ್ಣೆ ಹಿಡಿತಾ ಇದ್ದಾರಲ್ಲ. ನನ್ನನ್ನು ನಾನು ಉಳಿಸುವುದಾದ್ರೆ ಹೇಗೆ? ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಮರುಗಲೇ ವಿಧಾತ ಮನದಲ್ಲಿ ಹರಿಸಿರುವುದಕ್ಕೆಲ್ಲ ನಿಂದಿಲಿ ಹೊರೆಯಬಾರದೆ ಬಂದ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಅಮ್ಮ ರಾಜಸುಗುಣ ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯಲ್ಲಿ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡವನಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದೀಯ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ತುಂಬಿರುವ ಜನಮತದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆರೆತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆಣ್ಣೆಟ್ಟೆಚ್ಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆಣ್ಣೆ ಹಿಡ್ತಾ ಇದ್ದಾರಮ್ಮ. ಅಮ್ಮ ನೀನೇ ಕಾಪಾಡಬೇಕು, ನೀನೇ ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದ ನಾನು ಯೋಗಮಾಯೆಗೆ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅವನನ್ನು ಅಗಲಿ ಹೋಗೋಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಕಳ್ಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ತೊಲಗಿದಿರಲ ಯೋಗಮಾಯಿಯೋ ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿಯೇ ಜಲದಿಯಲ್ಲಿ ಒಂದು ರೀತಿಯಾದಂತಹ ವಿಪರೀತ ಯಾಕೆ ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ದುಷ್ಟರೀರುವರು ಬೆನ್ನಟ್ಟಿ ಬರ್ತಾ ಇದ್ದಾರೆ ಎಂದು ನೋಡುವ ಯಾರು ತವಲ್ಲ. ಹೋದ ಭಂಡ
ವಿಚಾರವರಿಯ ಧೀರಾಶುರರಾದಯಮ್ಮ ವಿಚಾರವರಿಯ ಗಟ್ಟಿ ಬೇಡಪ್ಪ, ಎಂತಪ್ಪ ಗಟ್ಟಿ ಬೇಡ ಅಂತ. ನಿನಗೆ ಇಲ್ಲಿ ಗಟ್ಟಿ ಕೊಟ್ಟದ್ದು ಯಾರು? ಆ? ನಿನಗೆ ಗಟ್ಟಿ ತಿಂದ್ರೆ ಏನು ಅಜೀರ್ಣ ಆಗ್ತದ? ಎಂತದ್ದು ನೀನು ಯಾವ್ದ್ರ ಬಗ್ಗೆ ಹೇಳುದು? ನೀನು ಹೇಳಿದಲ್ವ ಈಗ ಈ ಕಾಲಕ್ಕೆ ಅದುವೇ ಸಿಗುದು. ಗಟ್ಟಿಯಾ? ನಾನು ಹೇಳಿದ್ದು ಗಟ್ಟಿ ಅಂತ ಹೇಳಿದ್ರೆ ಬೊಬ್ಬೆ ಹೊಡಿಬೇಡಿ ಅಂತ. ಯಾರು ಬೊಬ್ಬೆ ಹಾಕಿದ್ದು? ನೀವೇ ಮತ್ತೆ ಯಾರು ಬರುವ? ಯಾವಾಗ ಬೊಬ್ಬೆ ಹಾಕಿದ್ದು? ಯಾವ ಈಗ ಅದು ಬೊಬ್ಬೆ ಅಲ್ವಾ? ಒಂದು ಕೇಳ್ತದೆ ಬೊಬ್ಬೆ, ಕೇಳುವಾಗ ಭಯ ಆಗ್ತದೆ. ಇನ್ನು ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ. ಬಂದಾಯ್ತಲ್ವಾ? ಎಂತದ್ದು ಬರ್ಲಿಕ್ಕಿಲ್ಲ ನಾನಿರುವ. ಏಯ್! ನೋಡು, ನೀನು ಕುಳಿತದ್ದ? ನಿನಗೆ ಕಣ್ಣು ಕಾಣುವುದಿಲ್ವಾ? ಅದೇ ಕುಳಿತದ್ದ ನಿಂತದ್ದ? ಕುಳಿತದ್ದೇ. ಯಾವುದರ ಮೇಲೆ? ಇದು ವಟ ವೃಕ್ಷದ ಎಲೆ. ಅದೆಂತದ್ದು ವಟ ವಟ ಕಟ? ಹಾಗಲ್ಲ, ಮತ್ತೆ ಇದು ಆಲದ ಎಲೆ. ಆಲದೆಲೆ? ಹೌದೌದು. ನಿನ್ನ ಎಲೆ ಮುಳುಗುದಿಲ್ವೇನೋ? ಕುಳಿತದ್ದು ನಾನಲ್ವೇನು? ಈ ನಾವಿಬ್ಬರು ಒಂದಾಗಿ ಬಂದದ್ದು ಯಾಕೆ? ನೀವು ಯಾಕೆ ಬಂದ? ಈ ಸಲ ನಿನ್ನನ್ನು ಮುಳುಗಿಸುವುದಕ್ಕೆ ಬೇಕು. ನೀವು ಜೊತೆಗೆ ಮುಳುಗ್ತೀರ ಇವತ್ತು. ಏಯ್! ಮುಳುಗಿಯೇ ಮುಳುಗ್ತೀರ. ತೋರು ಎಂತದ್ದು? ತೋರು. ಓ, ಅಲ್ಲಿ ಸ್ವಲ್ಪ ಹೊತ್ತಾದ್ರೆ ಅಲ್ಲೇನು ತೂತಾಗಿದೆ ಅಲ್ಲಿ? ಅದೇ ಮತ್ತೆ ತೋರುದ್ರೆ ಎಂತದ್ದು? ತೋರಿಸು ಅಂತ. ಆ ಎಂತದ್ದು? ನನಗೊಮ್ಮೆ ನೀನು ತೋರಿಸು. ಆ? ಏನು ಮಾಡುದಿಲ್ಲ, ಒಮ್ಮೆ ತೋರಿಸು. ನಿನಗೆ ಬರುವಾಗ ಅವನಲ್ಲಿ ಹೇಳಲಿಕ್ಕಾಗಲಿಲ್ಲ. ಅವ ತೋರಿಸುವುದು ಬೇಡ, ಅಲ್ಲ, ನನಗೆ ನೀನೇ ಓ, ತೋರಿಸ್ಬೇಕು. ಪುಣ್ಯಾತ್ಮ, ಒಟ್ಟು ತೋರಿಸು ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಏನು ಅಂತ ಬೇಕು? ಅದನ್ನು ನೀನು ಕೇಳ್ಬೇಕಲ್ವಾ? ಕೇಳಿದಲ್ವಾ? ಮೊದಲೊಂದು ಪ್ರಾಣಿ ನೀರಿನಲ್ಲಿ ನೋಡಿದ್ದೇವೆ. ಹೌದಾ? ಕಾಣುವುದಕ್ಕೆ ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ, ಸರಿ. ಅದನ್ನೇ ತಿನ್ನಬೇಕೆಂಬ ಉದ್ದೇಶದಿಂದ ಓಡಿಸುತ್ತಾ ಬಂದವರು ನಾವು. ಹೌದಾ? ಆ ಓಡಿಸುತ್ತಲ್ಲ, ಅದು ಓಡಿಸುತ್ತ. ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ಇದ್ದಿದ್ರೆ ಸರಿಯಾಗ್ತೀರಾ? ತಿದ್ದುವುದಕ್ಕೆ ಸಮಯವೇ ಇಲ್ಲ. ಆಯ್ತಾಯ್ತು. ಆ ಏನಾಯ್ತು ಈಗ? ಇಲ್ಲಿ ತನಕ ಬಂದು ನೋಡಿದ್ರೆ ಹಾ. ಅದು ಕಾಣೆ. ಕಾಣುದಿಲ್ಲ? ಆಹಾ, ಮತ್ತೆ ನೀರಿನಲ್ಲಿ ನೀನು ಕಾಣುತ್ತಾ ಇದ್ದಿ. ಹೌದಾ? ಅದಕ್ಕೂ ನನಗೆ ವ್ಯತ್ಯಾಸ ಉಂಟು. ಅದು ವ್ಯತ್ಯಾಸ ಏನಪ್ಪ? ಅದು ಕಾಣುವುದಕ್ಕೆ ಬೆಳ್ಳಗೆ ಬೆಳ್ಳಗೆ ತೆಲ್ಲಗೆ ತೆಲ್ಲಗೆತ್ತು. ಹೌದಾ? ನಮ್ಮನ್ನು ನೋಡಿ ಭಯದಿಂದಲೇ ನಡುಗುತ್ತಾ ಇತ್ತು. ನಿನ್ನನ್ನು ನೋಡಿದ್ರೆ ಆ, ನಿನಗೆ ಭಯದ ಸಂತಾನವೇ ಇಲ್ಲ. ಯಾಕೆ ಭಯ? ಅಯ್ಯೋ, ನಿನ್ನ ಮೈಯ ಬಣ್ಣವೇ ಏನಾಗಿದೆ? ಇಷ್ಟು ಚಂದ ಇದೆ. ಓ ಕರಿಯ, ಕರೆಯುದು. ಓ ಕರ್ಗುಡ, ಓ ಎಣ್ಣೆ ಮಸಿ, ಓ ಕಂಪ್ಲ ಕಂಪ್ಲ. ನೀನು ಯಾಕೆ ನನಗೆ ಹೇಳಿದ್ದ? ಮತ್ತೆ ಯಾರಿಗೆ? ಅಯ್ಯೋ, ಇದಕ್ಕೆಲ್ಲ ಒಂದೇ ಶಬ್ದ ಉಂಟು, ಗೊತ್ತಿಲ್ಲ ನಿನಗೆ? ಅದೆಂತದು? ಚಂದ. ಯಾವುದು? ನಾನು ಚಂದ. ಇದು ಚಂದ ಅಲ್ವಾ? ಮತ್ತೆ? ಈಗ ಇದು ಚಂದ. ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ಏಯ್, ಚಂದಕ್ಕಿಂತ ಚಂದ ಅಂತ ಹೇಳಿ ಎಲ್ಲಕ್ಕಿಂತ ಚಂದ. ಬಂದು ಮಾತಾಡುವ ನೀವು ಯಾರು? ಸಾಮಾನ್ಯದವರಲ್ಲ. ಏನು ಮಹಾ? ನಾನೇ ವೀರ, ನಾನು ಶೂರ. ಏರಿಸಿದ್ರೆ ಧೀರಶೂರರಯ್ಯ ನೀವೋ ಧೀರ ಶೂರರಯ್ಯ ನೀವೋ ಭೂರಿ ದೋಷವಾದಿ ದಿಟವೋ ಭೂರಿ ದೋಷವಾದಿ ದಿಟವೋ ಯಾರ ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಮೊದಲು ನಾ ಅರಿಯೇಂದೋ ಧೀರಶೂರರಯ್ಯ ನೀವು ಭೂರಿ ದೋಷವಾದಿ ದಿಟವೋ ಯಾರ ಕಂಡಿರಯ್ಯ ಮೊದಲು ನಾ ಅರಿಯೇಂದೋ ತೋರುವ ಜಲಧಧಿಕಾರಿಯಾಗಿರುವೆನ ತೋರುವ ಜಲಧಧಿಕಾರಿಯಾಗಿರುವೆನ ಬೇರೆ ಕಾಣಿ ಇನ್ನ ಹೊರತು ವಾರಿಧಿಯಲಿ ಬೇರೆ ಕಾಣಿ ಎಲ್ಲ ಹೊರತು ವಾರಿಧಿಯಲಿ ಧೀರಶೂರರಯ್ಯ ನೀವು ಭೂರಿ ದೋಷವಾದಿ ದಿಟವೋ
ಯಾರ ಕಂಡಿರಯ್ಯ ಮೊದಲು ನೋ ಅರಿಯಂದೋ ಧೀರ ಶೂರರಯ್ಯ ನೀವು ಆ ಆ ಆ ವೀರ ಶೂರ ರೈ ಏಯ್! ರೈ ರೈ ಯಾರು ರೈ ಯಾರು ನಾವು ರೈಗಳ ಯಾರು ಹೇಳಿದ್ದು ರೈಗಳಲ್ಲ ಹಾಗಲ್ಲದು ಮತ್ತೆ ಧೀರರು ಹಾ. ಶೂರರು ಹಾ. ಘನಗಂಭೀರರೈ ಅಂತ ಹೋಗ ಅಂದ್ರೆ ಇಬ್ರಿ ನಾವು ಗಂಭೀರರು ಅದಕ್ಕೆ ಜನ ಬೇರೆ ಇದ್ದಾರೆ ಹೌದು ಹಾ. ನಿಮ್ಮನ್ನು ಕಂಡು ನಿನ್ನ ಕೆನ್ನೆಗೆ ಬಾರಿಸ್ತೇನೆ ಈಗ ಯಾರು ಕಂಡ್ರು ಯಾರು ಇವ ಏಯ್ ಅವ ಕಂಡುವ? ಮೋಕ್ಷ ಆದಿತ್ತು. ಅಲ್ಲದಿದ್ರೆ ನೀನು ನಾನು ಕಂಡುವ ಅಲ್ಲ ಇಬ್ಬರಲ್ಲದಿದ್ರೆ ಮತ್ತೆ ಯಾರು ಇಲ್ಲಿ ದೊಡ್ಡ ಕಂಡು ಕರಿಯನೆ ಸಿಕ್ಕೊಳ್ಳೋ ಅದು ಹಾಗಲ್ಲಪ್ಪ ಮತ್ತೆ ಕಂಡು ಅಂತ ಹೇಳಿದ್ರೆ ಹಾ. ನಿಮ್ಮನ್ನು ನೋಡಿ ಅಂತ ಹಾ ಕಂಡು ಅಂದ್ರೆ ನೋಡಿಯಾ ಹೌದೌದೌದು ಹಾ, ಹಾ, ಹಾ. ನಿಮ್ಮನ್ನು ನೋಡಿ ಹಾ. ಭೂರಿ ತಮ್ಮ ಏನು ನಿನಗೆ ಬಂತ ಎಂತದು ಇವನ ಪೂರಿ ಅದು ಇನ್ನು ಬರ್ಬೇಕಷ್ಟೇ. ಇಲ್ಲಿ ಯಾರು ಪೂರಿ ಕೊಡುವುದು ಯಾರು ಯಾರು ಇಲ್ಲಿ ನೀರೇ ಕುಡಿಬೇಕಷ್ಟೇ ಯಾವ್ದ್ರ ಬಗ್ಗೆ ಮಾತಾಡುದು ನೀನು ಹೇಳಿದ್ದಲ್ಲ ಈಗ ನಾನು ನಿಮ್ಮನ್ನು ಹೇಳಿ. ನಿಮ್ಮನ್ನು ನೋಡಿ ಫೂರಿ ಅಂತ ನಿನಗೆ ಉಚ್ಚಾರಣೆ ಸರಿ ಬರುದು ಎಂತದು ಉಚ್ಚಾರಣ ಅದೆಂತದ ಹಾಗಿದ್ರೆ ಅದು ಬಿಡುವ ಶಬ್ದವನ್ನು ಹೇಳುವುದು ನಾನು ಹೇಳಿದ್ದು ಹಾಗಲ್ಲ ಮತ್ತೆ ಹೇಗೆ ಭೂರಿತೋಷವಾಯ್ತು ಅಂದ್ರೆ ಅಂದ್ರೆ ಹೆಚ್ಚು ಸಂತೋಷವಾಯ್ತು ಅಂತ ಹೇಳಿ ಅಲ್ಲ ಹೋಗಿ ಹೋಗಿ ನಿನಗೆ ನಮ್ಮನ್ನು ನೋಡಿ ಹೆಚ್ಚು ಸಂತೋಷ ಆಗುದು ಯಾಕೆ ಕಾರಣ ಉಂಟು ಹಾ. ಜನದಲ್ಲಿ ನಾನೊಬ್ಬನ ಇದ್ದವ ನೀವೀಗ ಬಂದ್ರಿ ಏಯ್! ಎಂತ ಬಂದ್ರಿ ಬಂದ್ರಿ ಬಂದ್ರಿಯಾ ಹೋದ್ರಿಯಾ ಹೌದು ಬಂದ್ರಿ ನಾವು ಬಂದದ್ದ ಅಲ್ಲ ಇದು ನಮ್ಮದೇ ಕ್ಷೇತ್ರ ಅಲ್ವೇನಾ ಹೌದಾ ನಾವು ಈ ನೀರಲ್ಲೇ ಇರುವುದು ಹಾಗ ಅಂತ ಸಂತೋಷ ಇನ್ನೊಂದು ಕಾರಣ ಉಂಟು ಏನದು? ನನಗೆ ಸಮಾನವಾಗಿ ಮಾತಾಡೋದಕ್ಕೆ ಯಾರೂ ಇರಲಿಲ್ಲ ಹಾ. ನಾನೊಂದು ಜೊತೆ ಹುಡುಕ್ತಾ ಹುಡುಕು ಇದು ಹುಡುಕು ಹುಡುಕು ಸಿಕ್ಕಿತು ನನಗೆ ಸಿಕ್ಕಿದೆ ಸಿಕ್ಕಿದ್ರೆ ಹೋಗು ನಿಂತದ್ಯಾಕೆ ಇಲ್ಲಿ ಇಲ್ಲೇ ಅಲ್ವಾ ಎಲ್ಲಿ ನೀವು ಏಯ್! ಈಗ ಈಗ ಬೇಡ ಬೇಡ ನೀವು ಬೇಡ ಸುಖ ಪಡ್ತದೆ ಹೇಳು, ಹೇಳು. ಈಗ ನಿನಗೆ ಜೊತೆಗಾರ ನಾವು ಬೇಡ ಅಂತ ಹೇಳಿದ್ರೆ ಅದು ಬರುದಲ್ಲ ನೀವು ನನಗೆ ಅಲ್ಲ ನನಗೆ ಸಮಾನವಾಗಿ ನಿನಗೆ ಸಮಾನ ಅದಲ್ಲ ನಿಮಗೆ ಸಮ ಇಲ್ಲ ಬಿಡು ಸಮ ನಿನಗೆ ಇಲ್ಲ ಅಯ್ಯೋ ಹಾಗಲ್ಲ ನಮಗೆ ಸರಿ ಉಂಟು ಈಗ ಸಂತೋಷ ಇನ್ನೊಂದು ಕಾರಣ ಉಂಟು ಏನದು? ನಿಮ್ಮನ್ನು ಆಗದಿಂದ ನೋಡ್ತಾ ಇದ್ದೇನೆ ನೋಡು ಕಣ್ಣಾರೆ ನಿಂತಿ ಹೇವು ಇವತ್ತು ನಗು ನಗುತ್ತಾ ಏನೋ ಉಲ್ಲಾಸ ಉಂಟು ಉಲ್ಲಾಸ ಅಲ್ಲಿ ಬೈತಾರೆ ನೋಡುವ ಹಾಗಲ್ಲ ಹೇಳಿದ್ದು ನಾನು ಮತ್ತೆಂತದ್ದು? ನಿಮ್ಮನ್ನು ಹೊಗಳಬೇಕು ಅಂತ ಮನಸ್ಸಾಗಿದೆ ಏನದು? ಏನು ಆಯ ಏನು ಕಾ ಏನು ಅಂದ ಚಂದ ನಾನು ಹೊಗಳ್ತೇನೆ ಹಾ. ಸರಿಯಾಗಿ ಕೇಳಿ ಹಾ. ನಿನ್ನ ಮೀಸೆ ಅವನ ಕೇಶ ನಿನ್ನ ಕೊರಳು ಅವನ ಬರಿ ನಿನ್ನ ಸೊಂಟ ಅವನ ಕಂಠ ನಿನ್ನ ಬಾಯಿ ಅವನ ಕೈ ಏಯ್! ಮುಂದೆ ಬರ ನೀ ಸಿಟ್ಟು ಬರುದು ಯಾಕೆ ಮುಂದೆ ಬಾ ನಿನಗೆ ಸರಿ ಇಲ್ಲ ಸರಿ ನಿನಗೆ ಅಲ್ಲ ಮತ್ತೆ ಆಗಾಗ ನಿನಗೆ ಮಾತಾಡ್ಲಿಕ್ಕೆ ಮನಸ್ಸಿದ್ರೆ ಸರಿ ಮಾತಾಡ್ಬೇಕು ಹೇಳಿದಲ್ಲ ನಮಗೆ ಅರ್ಥ ಆಗುವಾಗೆ ಮಾತಾಡ್ಬೇಕು ಅದ್ರಲ್ಲಿ ಎಂತ ಉಂಟು ಸೊಂಟ ಕಂಠ ಗಂಟೆ ಗಂಟೆ ಬೇಡ ಕುಂಟ ಕುಂಟ ನೀನು ಸೊಂಟ ಸೊಂಟ ಕೈ ಉಯ್. ಕೇಳಿದಕ್ಕೆ ಉತ್ತರ ಕೊಡು ಏನಾಯ್ತು ಈಗ ಹೌದೇನೋ ಏನಾಯ್ತು ಅವನ ಕೈ ನನ್ನ ಬಾಯ ಯಾರು ಹೇಳಿದ್ದು ಈಗ ನೀನು ಹೇಳಿದ್ದಲ್ವಾ ಅದು ಒಂದು ಅಂತ ಹೇಳಿದ್ದ ನಿನ್ನ ಬಾಯಿಂದಲೇ ಹೇಳಿದ್ದ ಮಧ್ಯದಲ್ಲದು ಮತ್ತುಂಟು ಈಗ ಮಧ್ಯದಲ್ಲಿರುವ ಮತ್ತೆ ಬಿಟ್ಟದ್ಯಾಕೆ ಸೇರಿಸಲಿಕ್ಕೆ ನೀವಿಲ್ವಾ ನೀನು ಬಿಟ್ಟದನ್ನು ಸೇರಿಸುವುದಕ್ಕಿರುದ ನಮಗೆ ಬೇರೆ ಕೆಲಸ ಉಂಟು ಹೌದಾ ಆಯ್ತು ಅದೊಂದು ಸೇರಿ ಮತ್ತೇನೋ ಸಂಶಯ ಉಂಟು ಆಮೇಲೆ ಅವನ ಹುಬ್ಬಿನಿಂದ ಈ ಮೀಸೆ ಮಾಡಿದ ಅದು ಮಾಡಿದ್ದ ಮೂಡಿದ ಮೀಸೆ ಮೂಡಿದ್ದು ಅದು ಮತ್ತು ಸೇರಿಸಿ ಅಪ್ಪ ಹಾ. ಆಯ್ತಾ ಹಾ. ಈಗ ಬಂದು ಕೇಳಿದ್ದೇನು ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಹೋದ ಬಂಡ ಯಾಕ ನನ್ನ ಮೇಲೆ ಕೈ ತೋರಿಸುವುದು? ಅವ ಬಂಡನ ನೀನು ಕೇಳುವಾಗ ಅವ ಬಂಡನ ನಿಜ ಹೇಳು. ನಿನ್ನಲ್ಲಿ ಹೇಳಿದ್ದು ನಿನ್ನಲ್ಲಿ ಕೇಳಿದ್ದು. ಹೌದಾ ತೋರು ಬೇಗ ಮೊದಲು ಕಂಡ ಹಾ, ಸಾಧ್ಯವೇ ಇಲ್ಲ ಎಂತದು ಇಲ್ಲಿ ಇದು ಕಂಡವೇ ಅಲ್ವೇ ಅಲ್ಲ ಯಾರು ಹೇಳಿದ್ದು ಎಷ್ಟು ಸಮಯ ಆಯ್ತು? ನಾನೇ ಕಂಡದ್ದು ಇಲ್ಲಿ ಇಲ್ಲಿ ಎಷ್ಟು ಸಮಯ ಆಯ್ತು ಅಂತ ಯಾರಿಗೆ ಗೊತ್ತು ನಾನೇ ಕಂಡ ಏಯ್, ನಾನು ಕಾಣಲಿಲ್ಲ ಎಷ್ಟು ಸಮಯದಿಂದ ಅಂತ ಹೇಳಿದ್ದು ನಾನು ಯಾರನ್ನು ನೋಡ್ಲಿಲ್ಲ ನನಗೆ ಗೊತ್ತೇ ಇಲ್ಲ ಇಲ್ಲಿ ಯಾರು ಬರ್ಲಿಲ್ಲ ಈ ಜಲದಿಯಲ್ಲಿ ಸತ್ಯ ಗೊತ್ತಿಲ್ವಾ ನಿಜ ಗೊತ್ತಿಲ್ಲ ಮೂರು ಮಾತಿಗೂ ಮೂರಲ್ಲ ಮತ್ತೆ? ಮೂರು ಮಾತು ಕೇಳಿದ್ರು ನಮ್ಮ- ನಿನ್ನ ಆಟ ನನ್ನ ಹಣೆ ಯಾಕೆ ನಿನ್ಗೇನು ಧೈರ್ಯ ಇಲ್ವಾ ನಿನ್ನ ಮೇಲೆ ನೀನು ನಿನ್ನ ಬೇರೆ ಬೇಡ 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 ನೀನು ಬದುಕುವ ಬುದ್ಧಿ ತೋರಿಸ್ಬೇಡ ನನಗೆ ಗೊತ್ತಿಲ್ಲ ಅಂತ ಬಿಡು ವಿಷಯ ಹೆಚ್ಚು ಜೋರು ಮಾಡೋದಿಲ್ಲ ಬೇಡ ಪಾಪ ಅಂತ ಆಗ್ತದೆ ಹೌದಾ ಈಗ ನೀನು ಯಾರು ನನ್ನ ಬಗ್ಗೆ ಕುಳ್ಳ ಗೊತ್ತಿಲ್ವಾ ಯಾರು ಜನ ಯಾರು ಪ್ರಚಾರ ಉಂಟು ಯಾರು ಪ್ರಚಾರ? ಸರಿಯಾಗಿ ಕೇಳಿದ್ರೆ ಗೊತ್ತಾಗ್ತದೆ ಯಾರು ನೀನು ಕಾಣುತ್ತಿರುವಂತಹ ಜಲದಿಗೆ ನಾನೇ ಒಳ್ಳೆಯ ಹದಿಬಡಿಯ ತಾಳಂದಿರದ
ವಿಕ್ರಮವನ್ನು ಸಲುಗೆಯಿಂದಾಗಿಯೇ ಎಂತದು ನಿನ್ನ ಅಭಿನಯ ನಿನಗೇನು ಬಾಯಿ ಬರುದಿಲ್ವಾ? ಏನ ಏನ ಏಯ್, ಹಾಗೆ ಅಲ್ವಾ? ಎಂತದು ಹಾ ನೀನ ಈ ಜಲದಿಗೆ ಹೌದು. ನೀನು ಒಡೆಯ ಎಲ್ಲ ನಾವಿರುವಾಗ ಅವನಿಗೆ ಅರ್ಥ ಆಗುತ್ತಿಲ್ಲ. ಕೆಳಗೆಂತದ್ದು ನೀನು ಇದು ಪಟ ಪಟ ವಟವೃಕ್ಷ. ಇವೆಲ್ಲ ವಟ ವಟ ವಟ. ಮೇಲೆ ಪಟ ಪಟ ನೀನು ಮಾತಲ್ಲಿ ನಿಪುಣ ಎಂಬುದು ನಮಗೆ ಗೊತ್ತಾಗಿದೆ. ನಾವು ಸಾಮಾನ್ಯರಲ್ಲ, ಏನು? ಅಸಾಮಾನ್ಯರು, ಬಲಾಢ್ಯರು. ಹೌದು. ಒಂದು ಕ್ಷಣದಲ್ಲಿ ನಿನ್ನನ್ನು ಏನು ಬೇಕಾದ್ರೂ ಮಾಡಬಲ್ಲೆವು. ಏನು ಮಾಡು? ನೀರಿಗೆ ಒಡೆಯ ಹೌದು. ನಾವಿರುವಾಗ ಏಯ್, ಬಲಹೀನರು. ಬಲ ಬಲವಂತರು. ಬಲವಂತರು. ಬಲಹೀನ ನೀನು. ಆಯ್ತಾಯ್ತು. ನಿನಗೆ ವಿಷಯ ಏನ್ ಮಾಡ್ತಿ? ಏನ್ ಮಾಡ್ತಿ? ಇದೆಂತದು? ಕೈ ಕೈ ಏನ್ ಮಾಡ್ತಿ? ಒಂದೇ ಕ್ಷಣದಲ್ಲಿ ನಿನ್ನ ಕಪಾಳಕ್ಕೆ ಇಟ್ಟು ಇಲ್ಲಿ ಇಡುದು ಅಟ್ಲಿ ಹೀಗೆ ಮಾಡಿ ಆಮೇಲೆ ಅವನಿಗೆ ಕಟ್ತೆ ನನಗೆ ಕಟ್ತೆ ಸಮ ಗಂಟಲಲ್ಲಿ ಮಾಡುವಾಗ ಸಿಲುಕಿಕೊಂಡ್ರೆ ತಿಂದೆವು. ಗಂಟಲಲ್ಲಿ ಈಗ ಬೇರೆ ಹುಡುಕಿಸಿ ವಿಷಾದೇನು? ಹೊರಗಿಸಿ. ಹೋದ್ರೆ ಸರಿ. ಹೋಗದಿದ್ರೆ. ಕಿವಿ ಹಿಡ್ದು ಹೊಡಿತಾರೆ. ಕಡೆಗಾಲವನ್ನು ಮಗಿಂದು ಬಿಡಿದೆಳೆಯುವುದೇ ಬಂದೆ ಸತ್ತಲ್ಲಿ ಸತ್ತು ಹೋಗ್ಬೇಕು. ತಮ್ಮ ಏನು ಸತ್ತು ಬಿದ್ದದಕ್ಕೆ ಎಷ್ಟು ಹೊಡಿ. ನಾವು ತಿನ್ನಬೇಕಲ್ಲ ಪುಣ್ಯಾತ್ಮ. ಎಂತದು ತಿನ್ನುದು? ಬಡಿಯುವಾಗ ಜಾಗ ನೋಡ್ಲಿಕ್ಕೆ ಇಲ್ವಾ ನೀನು? ಅದೇ ಜಾಗಕ್ಕೆ ಹೊಡೆದ್ರೆ ಸಾಯ್ತಾನೆ ಅವ. ಹೌದಾ? ಮತ್ತೆಂತದ್ದು? ತಮ್ಮ ಏನು ಈಗ ತಿನ್ನುದು ಬೇಡ, ಮತ್ತೆ ಯಾವಾಗ ಸ್ವಲ್ಪ ಹೊತ್ತು ಕಳೀಲಿ, ಕಳೆದ್ರೆ ಆಮೇಲೆ ನೋಡುವ. ಸರಿ ಸರಿ. ಷಡಸಿ ಪಂಚ ಸಹಸ್ರಕಾಲದೀಯೇ ಧನುಜರಲಿ ಜಯ ಸೇರದಿರುತ್ತಿರೆಯೇ ವನಜನಾಭನು ಸ್ಮರಿಸಿ ಭಕ್ತಿಯೋ ಆದಿ ಮಾಯನು ಮನದೊಳರಿತನು ಧುರದೊಳ ಸದಳು ಹನನಗೊಳಿಸುವೆ ಕಪಟದೊಳಗಿಂದೆನು ತಾಗ ಇದರಿಂದ ಎನ್ನ ಪಾಲಿಗೆ ಸೋಲಾಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದನ್ನ ಯುಕ್ತಿಯ ಮುಖೇನ ಮಾಡುವವರಿಗೆ ಮುಕ್ತಿ ಕರುಣಿಸು ತಾಡಿದ್ದಾಳೆ. ಬರ್ಲಿ ನೋಡು ಇವ್ರು. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಕ್ಕೆ ಅಚ್ಚರಿಯಾಗಿ ನಾನುಚ್ಚರಿಸುವುದೇನು ಅಚ್ಚಳಿಯದ ಪಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ. ನಿನಗೆ ಯಾರಾದ್ರೂ ತಿನ್ನುವುದಕ್ಕೆ ಕೊಟ್ಟ ಇಲ್ಲಿ? ನಿಮ್ಮ ಹೆಚ್ಚಿನ ತೋಳಿನ ವಿಕ್ರಮ. ಎಲ್ಲಿಂಟು ನಮಗೆ ಹೆಚ್ಚಿನ ತೋಳು? ಇದ್ದ ತೋಳಿನ ಶೌರ್ಯಕ್ಕೆ ಮೆಚ್ಚಿದೆ ಅಂತ ಆಡಿತು. ಹಾ. ಆದಂತಹ ಹೋರಾಟದಲ್ಲಿ ಏನಾದರೂ ನಿರ್ಣಯ ಆಗಬೇಕು ಬೇಡ? ಏನಾಯ್ತು? ಆಯ್ತಲ್ಲ. ಯಾವುದು? ಅನಂತ ಯುದ್ಧದಲ್ಲಿ ಗೆದ್ದವರು ನೀವು, ಸೋತವನ್ ನಾನು. ಏನು ಸೋತವ ಬಿದ್ದವ ಎದ್ದುವಂತ ತಿನ್ನು. ಅದು ಗೆದ್ದಂತಹ ನಿಮ್ಗೆ ಏನಾದ್ರು ಕೊಡುವ?
ಯಾರು ಕೊಡುದು? ನಾನು. ಕ್ರಮ ಹೇಗೆ? ಏನು? ಯುದ್ಧದಲ್ಲಿ ಗೆದ್ದವರು ಸೋತವರಿಗೆ ಕೊಡುದು, ಹೌದಾ? ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟೇನ? ಅಲ್ಲ, ಗೆದ್ದವರಿಗೆ ಆಗಾಗ ಮಾನ ಸನ್ಮಾನ. ನಿನ್ನ ಸನ್ಮಾನ ಎಲ್ಲ ನಮಗೆ ಬೇಡ, ಗೊತ್ತಾಯ್ತಲ್ಲ? ನಿನಗೆ ಒಂದಲ್ಲ ಒಂದು ದಿನ ಖಂಡಿತ. ಎಂತದ್ದು ಖಂಡಿತ? ಅಲ್ಲ, ನಿನಗೆ ಮಾನ ಸನ್ಮಾನ. ಹ್ಮ್. ಹಾ. ಹ್ಮ್. ಈಗ ನೀವು ನಾವು ಕೊಡ್ತೀಯಾ? ಅದನ್ನೆಲ್ಲ ಬಯಸುವವರಲ್ಲ. ಆಯ್ತು. ಹಾ. ನೀನ್ ಕೊಡ್ತೀಯಾ? ಬೇಕಾ ನಿನಗೆ? ಅಲ್ಲ, ನಿನಗೆ ಎಂದು ಬೇಡುವ ಕಾಲ ಹತ್ತಿರ ಬಂದಿದೆ. ಸರಿ. ತಲೆಗೆ ಕೈ ಹಾಕಿದ್ರೆ ಜಾಗ್ರತೆ, ಈಗ ಮಾಡ್ಬೇಡ. ಕೈ ಮುಂದೆ ಮಾಡಿ ಬೇಡು, ನಾನು ಕೊಡ್ತೇನೆ. ಕೊಡ್ತೀರಿ ಅಂತ ಹೇಳಿದ್ರೆ ವಿಶ್ವಾಸ ಬರ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಇಬ್ರು ಸೇರಿ ಕರದಟ್ಟಿ. ನಮಗೆ ಕರ ತಟ್ಟಿ ಗೊತ್ತಿಲ್ಲಲ್ಲ. ನನಗೆ ಗೊತ್ತುಂಟಲ್ಲ. ಅಲ್ಲ, ನೀನೊಬ್ಬ ಕರ ತಟ್ಟುವವನೇ ಅಂತ ಗೊತ್ತಾಗ್ತದೆ. ನಾವು ಕರ ತಟ್ಟುವ ಜೊತೆ ಅಲ್ಲ. ಮೂಲದ ಬಗ್ಗೆ ಮಾತಾಡ್ತೀಯ? ಹೌದು. ನನಗೆ ಗೊತ್ತಿದ್ದೇ ಹೇಳುದು ನಾನು. ಎಂತದ್ದು? ಕರದಟ್ಟುವುದಕ್ಕೆ ನಮಗೆ ಗೊತ್ತಿಲ್ಲ, ನಮಗೆ ಹೇಳಿಕೊಡ್ತೀನಿ. ಹೇಳಿಕೊಡ್ತೇನೆ. ಹೇಗೆ? ನನ್ನ ಕರದ ಮೇಲೆ ನಿಮ್ಮ ಕರವನ್ನು ಶಭಾಷೆ ಕೇಳಿದನು. ಸಿಕ್ಕಿದಿರಿ ಕೈಗಳನೆ, ಸಿಕ್ಕಿದಿರಿ ಕೈಗಳನೆ, ಬಲ್ಲು ಸೊಕ್ಕಿದ ಮೂರ್ಖರೆ ನಿಮಗೆ, ಬಲ್ಲು ಸೊಕ್ಕಿದ ಮೂರ್ಖರೆ ನಿಮಗೆ. ತಕ್ಕುದಾದ ಬತ್ತಿಕ್ಕಿದೆ ನಿದರಿನ್, ತಕ್ಕುದಾದ ಬತ್ತಿಕ್ಕಿದೆ ನಿದರಿನ್, ದಕ್ಕದೋ ನಿಮ್ಮಯ ವಿಕ್ರಮ ಮುಂದಕ್ಕೆ. ಸಿಕ್ಕಿದಿರಿ ಕೈಯೊಳಗೆ, ಬಲು ಸೊಕ್ಕಿದ ಮೂರ್ಖರೆ ನಿಮಗೆ. ಸಿಕ್ಕಿದ್ರಿ ಎನ್ನ ಕೈಯೊಳಗೆ. ಏನು? ತಲೆ ಕೆಟ್ಟವ. ಏನಾಯ್ತು? ದೀರ್ಘ ದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಹೇಗೆ ಸಿಕ್ಕಿಕೊಂಡದ್ದು? ಅಯ್ಯೋ ಮೂರ್ಖ. ಮೂರ್ಖ ಹೇಳಿ ಹೋಯ್ತು. ಎಂತದ್ದು ಹೇಳಿ ಹೋಯ್ತದ್ದು? ಅಲ್ಲ, ಮೂರ್ಖ ಅಂತ ಹೇಳಿದ್ರೆ ಗೊತ್ತಿರುವ ಅರ್ಥ ಗೊತ್ತಬೇಕು. ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯವ ಅಂತ ಅರ್ಥ. ಯಾರು ಒಳ್ಳೆಯವ? ನೀನು ಮೂರ್ಖ. ನಾನು ಮೂರ್ಖ ಅಂದ್ರೆ ಒಳ್ಳೆಯವ. ಅದೇ ನಾನು ಒಳ್ಳೆಯವ. ನೀವು ಮೂರ್ಖ. ಮೂರ್ಖ. ನೀನು ನಿಜವಾಗ್ಲೂ ಮೂರ್ಖ. ಮೂರ್ಖ. ಹೇ ಕರಿಯ, ಅಥವಾ ಕರೆಯುವುದು ಎಂತ ನಿನ್ನನ್ನೇ ಕರ್ಗುಡ ಹಾ. ನೀನೆ. ಹಾ. ಆ ಬದಿಗೆ ಹೋಗಿ ಎಂತದ್ದು ನೀನು? ಅದು ಕುಚ್ಚಿ 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 ಅವನಿಗೆ ಕೊಟ್ಟದ್ದು. ಅವ ಜನ ಆಗ್ಬೋದು. ಕೊಟ್ಟದ್ದ? ಏನ್ ಕೊಟ್ಟದ್ದು? ಅವನಿಗೆ ಮೂರ್ಖ ಅಂತ ಒಂದು ಹೆಸರು. ಅದೆಂತ ಗುರ್ಕ ಅಂದ್ರೆ? ಅದು ಮೂರ್ಖ ಅಂದ್ರೆ ಒಳ್ಳೆಯವ ಅಂತ. ಯಾರು ಅವ? ಅವ ಒಳ್ಳೆ ಅವನ? ಹೌದು. ಅವನ ನನ್ನ ತಮ್ಮ ಅವ, ಅವನ ಅಣ್ಣ ನಾನು. ನೀನ ಅಣ್ಣನ? ಎಂತದ್ದು ಅನ್ಯಾಯ ಅಂತ? ಅಲ್ಲ, ಹೇಳಿದ್ದು. ಈಗ ಅವನಿಗೆ ಮೂರ್ಖ ಅಂತ ಕೊಟ್ಟಿದ್ಯಾ? ಮೂರ್ಖ. ಅಷ್ಟು ದೂರದಿಂದ ಬಂದು ನನಗೇನಿಲ್ವ ಹಾಗಾದ್ರೆ? ಏನು ಸಿಗದೆ ಬರ್ತದೆ, ಸ್ವಲ್ಪ ಹೊತ್ತು ಕಾಯ್ಬೇಕು, ಬರ್ತದೆ. ನೀನ್ ಕೊಡ್ತೀಯಾ? ನಾನೇ ಕೊಡ್ತೀನಿ. ಏನ್ ಕೊಡ್ತೀಯ? ಆಗಲ್ಲ, ಮತ್ತೆ? ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ರಿಗೂ ಬರ್ತದೆ. ತಿನ್ನುವುದು ತಿಂದು ಹಾಗಲ್ಲ. ಹಾಕಬೇಡಿ. ನಾನು ಅವನಿಗೆ ಕೊಟ್ಟಿದ್ದೇನೆ, ಇನ್ನು ನಾನು ನಿಮಗೆ ಕೊಡದೇ ಇರ್ತೇನೆ. ಎಂತದ್ದು ಕೊಡ್ತೀನಿ ನೀನು? ನೀನು ಅವನನ್ನ. ಹೌದು. ಹಾಗಿದ್ರೆ ನೀನು ಶಾತ ಮೂರ್ಖ. ಅದೆಂತದ್ದು ಶತಮೂರ್ಖ? 100 ಪಟ್ಟು ಒಳ್ಳೆಯ. ನಾನು? ನೀನು ಶಾತ ಮೂರ್ಖ. ಅಷ್ಟು ಒಳ್ಳೆಯವನು? ಹೌದು. ಈಗ ಸಿಕ್ಕಿತಾ? ಬಹಳ ಒಳ್ಳೆದಾಯ್ತು. ಏನು ತಮ್ಮ, ಏನು ನಾವೊಂದೆಷ್ಟು ಒಳ್ಳೆಯವರು ತಮ್ಮ. ಏನು? ನೀನು ಬರೇ ಮೂರ್ಖ ಅಂತ, ಆಹಾ. ನಾನು ಶತಮೂರ್ಖನಂತ. ನಿನಗೆ ವಿಷಯ ಗೊತ್ತುಂಟಾ? ನೀನು ನಾನು ಜಗಳ ಮಾಡಿಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯ್ಬೇಕಂತ ಇವನ ತವಕ ಆಸೆ. ನಿನಗಿಂತ ಇವ ಒಳ್ಳೆ ಜ್ಞಾನವಂತ. ಏ. ಅವ ಹೇಳಿದ್ದು ಸತ್ಯ. ಅಲ್ಲ, ಮತ್ತೆ ಮತ್ತೆ ಅದು ವಿಷಯ ಹೇಳಿದ್ದಲ್ಲ. ಇವ- ಅಲ್ಲ, ನಿಮ್ಮ ಜೊತೆ ಒಳ್ಳೇದುಂಟು ಮಕ್ಕಳೇ. ಏನು? ಮಕ್ಕಳು? ನಾನು ಅದೊಂದು ನನಗೆ ಭಾವನೆ ಬಂದದ್ದು ನಿಮ್ಮ ಮೇಲೆ. ಭಾವನೆಗೆ ನೀರು ನಾನು ಹೇಳಿದ್ದು ಹಾಗಲ್ಲ. ನನಗೆ ಭಾಷೆ ಕೊಟ್ಟಿದ್ದೀರಾ, ನನಗೆ ಬೇಕಾದದ್ದು ಬೇರೆ ಏನೂ ಅಲ್ಲ. ಏನದು? ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದುಳಿ ಮನದಿರಾವೆನುದಲೇ ತಾನಿಮ್ಮುಲೆಂದಂತ ಮಾತ ಏನ ಮಾಡುವುದು ಆ ಅಯ್ಯಯ್ಯಪ್ಪೋ, ಹೋಯ್ತಲ್ಲ ತಮ್ಮ, ಹೋಯ್ತಲ್ಲ. ಮುಗೀತಲ್ಲ ನಮ್ಮ ಕತೆ. ನಮ್ಮದಿಷ್ಟು ಬೇಗ ಮುಗೀತದಂತೆ ಗೊತ್ತೇ ಇರ್ಲಿಲ್ಲ ತಮ್ಮ. ಇಲ್ಲ ಅಣ್ಣ. ತಮ್ಮ, ಏನು? ಇದು ನಿಜವಾಗಿ ಮುಗಿದದ್ದಲ್ಲ. ಮತ್ತೆ ಇವ ಬೇಕಂತಲೇ ನಮ್ಮನ್ನು ಮುಗಿಸಿದ್ದು ನಯ ತಮ್ಮ. ವಂಚಕ ಇವ. ಮಾತಾಡಿ ಮಾತಾಡಿ ಮೋಸ ಮಾಡಿಬಿಟ್ಟ ತಮ್ಮ. ಆ. ಹೋಗಿ ಹೋಗಿ ಪ್ರಾಣವೇ ಕೇಳಿದನಲ್ಲ. ಬೇರೆ ಏನು ಬೇಕಾದ್ರೂ ಕೆಳಬಹುದಿತ್ತು. ಬೇಗ ಬೇಗ ಬಿಚ್ಚಿಕೊಡ್ಬೋದು ಮತ್ತೆ ಈ ಹೊತ್ತಿರಲ್ಲ ತಮ್ಮ. ಏನು? ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು
ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ನಾನಾದ್ರೂ ಒಂದು 4 ದಿವಸ ನೆಮ್ಮದಿಯಿಂದ ಬದುಕುತ್ತಿದ್ದೆ. ತಮ್ಮ, ಅಣ್ಣನ ಮೇಲೆ ಗೌರವ ಉಂಟಲ್ವಾ? ಒಂದು ಅಣ್ಣನಿಗೆ ಉಪಕಾರ ಮಾಡ್ತೆ ತಮ್ಮ. ಅಣ್ಣ, ನಿನ್ನ ಮೇಲೆ ನಾನು ಇಷ್ಟರವರೆಗೆ ಪ್ರೀತಿ ಇಟ್ಟದ್ದು ಅದೆಲ್ಲ ನಷ್ಟವಾಗಿ ಹೋಯ್ತು. ಅವನಿಗೆ ಬಾರಿಸಿದಲ್ಲ, ನಿನಗೆ ನಾಲ್ಕು ಬಾರಿಸಬೇಕಿತ್ತು. ನನಗೆ ಹೊಡಿತ್ಯಾ? ಮತ್ತೆಂತದು? ನಿನ್ನ ಕೈ ಮೇಲೆ ಬರ್ಲಿಕ್ಕೆಲ್ಲ ಮತ್ತೆ ಎಂತದ್ದು ಮೇಲೆ ಶಾಪ ಬಂದಿತ್ತು. ಯಾರ್ದು? ನಿನ್ನದ? ನಿನ್ನದು ಶಾಪ. ನೀನು ಅವತ್ತು ಮಾತು ಎರಡು ಕೊಡಿ, ಎರಡು. ಎರಡು ಮಾತಾಡ್ಬೇಡ ನೀನು. ನೀನಿಷ್ಟು ಮಾತಾಡಿ ಎಷ್ಟು ನಾವು ಸಾಯುವ ತನಕ ಇಬ್ಬರು ಜೊತೆಯಾಗಿರ್ಬೇಕು ಅಂತ ನೀನು ಹೇಳಿದಂತ ಮಾತುಂಟು. ನನಗೆ ನೆನಪುಂಟು, ನಿನಗೆ ನೆನಪುಂಟಾ? ನನಗೆ ಈಗ ನೆನಪೇ ಬರುವುದಿಲ್ಲ. ನಿನಗೆ ನೆನಪು ಬರ್ಲಿಕ್ಕೆ ನಾನು ಸಾಯ್ಬೇಕು ಅಂತ ನೀನು ಕಾಯುತ್ತಾ ಇರುವುದು. ನೆನಪು ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ. ಒಂದಲ್ಲ ಕೇಳಿದ್ದು ಎರಡು ಕೇಳಿದ್ದಾರೆ. ನಾನು ಹೇಳಿದ್ದು ಹೌದಲ್ಲ? ನೆನಪುಂಟಲ್ಲ? ಮತ್ತೆ ನನಗೆ ಬಿಡು. ಇವರು ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ನಮಗೆ ಎಂತದಕ್ಕೆ ಇಷ್ಟು ದೊಡ್ಡ ಮಂಡೆ? ನೀರು ತುಂಬಿಸ್ಲಿಕ್ಕ? ಮತ್ತೆಂತದ್ದು? ನಮ್ಮ ವಿಷಯ ಗೊತ್ತಾಗಿ ಅಲ್ಲಿ ನೀರಲ್ಲಿ ಮುಳುಗಿ ಸಾಯ್ಬೇಕು ಇವ. ಸಾಯ್ಬೇಕು. ಮತ್ತೆ ಇಲ್ಲಿ ಸಾಯ್ಬೇಕು ಇವ. ಎಳತ್ತು ಅದು ಅಲ್ಲಿ ನೀರಿನ ರಾಶಿ. ರಾಶಿ. ತಮ್ಮ, ಏನು ಅಲ್ಲಿ ಎಂತದ್ದು? ಅದು ನೀರು. ಮುಂದೆಂತದ್ದು? ಅದು ನೀರು. ಅಲ್ಲಿ ಎಂತದ್ದು? ಅದು ನೀರು. ಹಿಂದೆ ಎಂತ? ಅದು ನೀರು ಮುಡಿ. ಕರ್ಮ ನಿನ್ನದು. ಕಣ್ಣು ಕಾಣುತ್ತೇನೆ. ನೀನೇ ಮಾಡಿದಿಷ್ಟೆಲ್ಲ. ಕೊಡಿ ಕೊಡಿ. ಎಂತ ಕೊಡಿ ಕೊಡಿ? ಕೊಡಿ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದುಕೊಂಡು ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ವಿಶ್ವ ವಿರಾಟ್ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹರಣ ಘೋರ ದುರಿತ ಸಂಹರಣ ದೀನೋದ್ಧಾರಿಣ ರಮಣ ನಾರಾಯಣ ನವಶಯನ ನಾರಾಯಣ ನೀರಜದಳ ನಯನ ಜಯ 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 ಕ್ಷೀರಾರ್ಣಶಯನನೆ ನಾರಾಯಣನೇ ನೀರಜ ದಳನಯನನೆ ಘೋರ ದುರಿತವನ್ನು ಪರಿಹರಿಸುವವನೇ ಶ್ರೀಹರಿ. ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನ್ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಶೆ ನಮಗಿಲ್ಲ. ಅಳಿಸುವುದಕ್ಕೋ ಉಳಿಸುವುದಕ್ಕೋ ಸರ್ವ ಸಮರ್ಥನು ನೀನಾಗಿದ್ದಿ. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು ತಂದೆ, ಉದ್ಧರಿಸು. ಓಂ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ಮತಿ ಪಾತ್ರನೇ, ದೇವರೇ, ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದಲೇ ನಮ್ಮ ಪಣಿಗೆ ಆಗಬಾರದು ಆಗಿ ಹೋಯಿತು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಂತ ನಮಗೆ ಸುಜ್ಞಾನದ ದಿವ್ಯ ದೀವಿಗೆಯನ್ನು ನೀಡಿದಂತಹ ವಿಪು ನೀನೆಂಬುದಾಗಿ ನಾವು ಅರ್ಥವಿಸಿಕೊಂಡಿದ್ದೇವೆ. ನೀನೇ ಜಗದಾದಿ ದೈವ ಎಂಬುದನ್ನು ತಿಳಿದ ಮೇಲೆ ಕೊಟ್ಟ ಮಾತಿಗೆ ತಪ್ಪುವವರು ನಾವಲ್ಲ. ನಮ್ಮ ತಲೆ ಕತ್ತರಿಸಿ ಮೋಕ್ಷ ಪದವನ್ನು ಅನುಗ್ರಹಿಸಿ ತಂದೆ. ಅಸ್ತು. ಮದಿರೆಯ ಕಾಂತಿಯ ನಿನಗಾನು ಮಧು ಇಲ್ಲುವೇ ಮತ್ತತಿ ಕಠಿಣ ಪದ ತನುವಿರ್ಪ ಇವನದರಿಂದ ಕೈಟಬನಿನ್ನುವೇ ಮುಂದೆ ನಿಮ್ಮಿಷ್ಟದಂತೆ ನಡೆಸುವೆ ನಿಂದ ಆಗ ಕಿಲ್ಬಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರು ನೀಡಬೇಕಾದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನು ಕರ್ಕಶವಾದ ದನಿಯುಳ್ಳ ನೀನೇ ಕೈಟಬ. ದೇವರ ಮಕ್ಕಳಾದಂತ ನಮಗೆ ಒಂದು ಒಳ್ಳೆಯ ಬುದ್ಧಿ ಬರಬೇಕಿತ್ತು. ಸರಿ, ಈ ಕೆಟ್ಟ ಬುದ್ಧಿ ನಮಗೆ ಬಂದಿದೆ. ಹೇಗೆ ಬಂದಿದೆ, ಯಾಕೆ ಬಂದಿದೆ ಎಂಬುದು ನಮಗೆ ಗೊತ್ತಾಗುದಿಲ್ಲ. ಅದಕ್ಕೂ ಬಲವಾದ ಕಾರಣ ಇದೆ ಮಕ್ಕಳೇ. ಏನದು? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳು ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆತ್ತಿದ್ದೇನೆ, ಮನದಾಸೆಯನ್ನು ಹೇಳಿಕೊಂಡೆ ಅನುಗ್ರಹಿಸುತ್ತೇನೆ. ಕೊನೆಯ ಗಳಿಗೆಯಲ್ಲಿ ಬೇಡಿಕೊಳ್ಳುವುದು ಬೇರೇನಲ್ಲ, ಏನು? ನಮ್ಮ ಹೆಸರು
ನಿನ್ನ ಹೆಸರಿನೊಂದಿಗೆ ಸಾಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮಧುಕೈಟವರೇ, ತಂದೆ. ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟಹೋಂತಕ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ತೇನೆ. ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತ ಅನುಗ್ರಹಿಸುತ್ತೇನೆ. ಸರಿ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸಲು ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೆ. ಶಿರವನ್ನು ಇಡಿ ಕತ್ತರಿಸಿ. ಜಯ 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 ಜಯ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಧರಣಿಯಾಜ್ಞೆಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿ ಅಗ್ನಿಯಲ್ಲಿ ಮಾಲಿನಿಯೋಗ ವರತನು ಜಪೇಕ್ಷೆಯಲ್ಲಿ ಕಾಮಿನಿಯೋ ವರತನು ಜಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೇನೆನು ತಲಿಯೇ ಕನಕ ಗರ್ಭನ ತಪವನು ಗೈವೇನೆನು ತಲಿಯೇ ವನಗಾಗಿ ನಡೆ ತಂದು ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಗಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯೋ ವರತನು ಜಪೇಕ್ಷೆಯಲಿ ಕಾಮಿನಿಯೋ ಆ ಆ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರಿ ಯೋಗವೂ ಬೇಕು ಭಾಗ್ಯವೂ ಬೇಕಂತಿ. ಆ ಬಗ್ಗೆ ನಾ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು ಭಾಗ್ಯವಂತಳು ಹೌದು. ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆಯಂತಹ ಕಶ್ಯಪ ಬ್ರಹ್ಮರು, ಅವರ ಜ್ಯೇಷ್ಠ ಪತ್ನಿನ ನವಿಯಾದಂತಹ ದಿತಿ ದೇವಿ, ಅವರ ದಾಂಪತ್ಯ ಇರುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಯನ್ನು ಬಂದು ಸೇರುವಂತಹ ಸಂದರ್ಭ ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಂತಹ ನನ್ನಮ್ಮ ಹಿಂದೂ ಮಾತ್ರ ಹಾಗಲ್ಲ. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಸಾಗಿದೆ. ಅಮ್ಮನಲ್ಲಿ ಕೇಳಿಕೊಂಡೆ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ. ಆಗ ಅಮ್ಮ ಆಡಿದಂತಹ ಮಾತು, ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ರಂತ ಬಳಿಗೆ ಅವರೆಲ್ಲರೂ ಸುರಲೋಕವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆನೂ ಹಾಕಿದ್ರಂತೆ. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅತ್ಯಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ.
ಈ ದೈತ್ಯ ಕುಲ ಉದ್ಧಾರ ಆಗಬೇಕು ಅಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಪಡೆದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಹೇಗೆ ಗೊತ್ತೇ? ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನಾಳುವಂತಹ ಮಗನನ್ನು ವರವಾಗಿ ಪಡೆದುವ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಗಂಡಿನಂತಹ ಹಾಗಿನಂತಹ ಕಾರ್ಯ ಹೆಣ್ಣನಂತಹ ನಾನು ಮಾಡು ಪೂರೈಸಬೇಕು ಎನ್ನುವಂತಹ ದೃಷ್ಟಿಯಿಂದ ನೇರವಾಗಿ ಬಂದು ಸಾಗಿದಂತಹ ಸ್ಥಳವೇ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ. ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸಲೇಬೇಕು. ಅದರ ಮೊದಲಾಗಿ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆಯನ್ನು ಮಾಡಬಾರದೆ? ನಾನು ಕಾಣುವುದಕ್ಕೆ ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಹೆಣ್ಣಿಗೆ ರೂಪವು ವರವೂ ಹೌದು, ಶಾಪವೂ ಹೌದಂತೆ. ಯಾಕೀ ಮಾತನ್ನು ಆಡಿದೆ? ಇಳಿಯ ಕಾಮುಕರು ನನ್ನ ರೂಪವನ್ನು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸೋದಕ್ಕೆ ಸಾಧ್ಯ ಉಂಟು. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮೆಯ ಹಗೆಗಳಾಗಿ ಹರು ನಿಜ ಬರಿದರೆ ತಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹೇಳಿಕೊಳ್ಳುವುದಕ್ಕೆ ಹೂವಿನಂತ ಮನಸ್ಸುಳ್ಳರೆನ್ನುವ ಹಾಗೆ ಬರೀ ಸುಳ್ಳು, ಮುಳ್ಳಿನಂತಹ ಮನಸ್ಸುಳ್ಳರವರು. ಅವರನ್ನು ದೆಸೆಗಿಡಿಸುವುದಕ್ಕಾಗಿ ಮಾಲಿನ್ಯದಂತಹ ನಾನು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ ಎನ್ನುವಂತಹ ವಿಚಾರ ತಿಳಿದಂತಾದ್ರೆ ಖಂಡಿತವಾಗಿ ಭಂಗವನ್ನು ತರುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ನಾನು ಆಚರಿಸುವಂತಹ ತಪಸ್ಸು ಯಾರಿಗೂ ಗೊತ್ತಾಗಕೂಡದು. ಯಾವ ರೀತಿ ತಪಸ್ಸನ್ನು ಆಚರಿಸಲಿ ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೊಂದಪ್ಪಯ್ಯ, ಈ ವೇಷವನ್ನು ಮರೆಸಿ ಮತ್ತೊಂದು ಬಗೆಯ ವೇಷವನ್ನು ಮಾಡಬೇಕು. ಯಾವ ವೇಷ ಆದಿತ್ತು? ಓಯ್, ಅದೇನದು ಸಾಲು ಸಾಲಾಗಿದ್ದ ಧಾವಿಸಿಕೊಂಡು ಬರುತ್ತಾ ಇದೆ. ಮಹಿಷಿಗಳ ಹಿಂಡಲ್ವಿ ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಾದ್ದು ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿರುತ್ತೆ. ಏನಾಗಿ ಹೋಯಿತು? ಈ ಒಣದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇದ್ದವ ಈ ಶುಭಾರ್ಷಕ ಒಂದೊಮ್ಮೆಗೆ ತಪಭಂಗ ಯಾರಿಂದ ಎಂಬುದಾಗಿ ದಿವ್ಯ ದೃಷ್ಟಿಯಲ್ಲಿ ನೋಡಿದರೆ ಅರಿತೆ ದ್ವಿತೀಯ ಮಗಳಾದ ಮಾಲಿನಿ ದುರಧೀರನಾಗಿರುವ ಮಗನನ್ನು ಪಡೆಯಲು ವಿಧಿಯ ಕುರಿತು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಯಾಕೆ ನಾವು ಮಾಡುವ ತಪಸ್ಸು ಲೋಕದ ಕಲ್ಯಾಣಕ್ಕಾಗಿ ಇವಳು ಮಾಡಿದ್ದು ಲೋಕಕಂಟಕವಾಗಿದೆ. ಅದಕ್ಕಾಗಿ ಇವಳಿಗೆ ಸರಿಯಾದ ಬುದ್ಧಿಯನ್ನು ಗಳಿಸಬೇಕು. ಇವಳ ಉದರದಲ್ಲಿ ಹುಟ್ಟುವ ಮಗ ಮಹಿಷನ ಹುಟ್ಟಲಿ, ನಾನು ಕೊಟ್ಟಂತ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ. ಓ ಸ್ವಾಮಿ, ಇನ್ನು ನಮಗೆ ಯೋಗ್ಯವಾದ ಸ್ಥಳ ಇದು ಅಲ್ಲ. ಬೇರೆ ಜಾಗವನ್ನು ಅರಸುತ್ತಾ ಮುಂದೆ ಹೋಗುತ್ತೇನೆ.
ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಾಯನಿಗೆ ದಿಟವೋ ಸಾನುರಾಗದಿ ಕೇಳು ಮಂದಿರವನ್ನು ಅತ್ತದಿ ನಾನಿವನೆ ತಂದ ಕಮಲದನುವೋ ಮಗನೇ ಮಾಲಿನಿ, ದಟ್ಟವಾದಂತ ಕಾನೂನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವನ ಹತ್ರ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡ ಮಗಲೇ, ಮಾದ ಇಂಗಿತವನ್ನು ತಿಳಿತು ಈಡೇರಿಸಿ ಕೊಡುತ್ತೇನೆ. ಕರುಣಸಾಗರ ದೇವ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವೋ ಧುರಧೀರರಾಗಿಗ ತರಳನ ಬಯಸಿಯೇ ವಿರಚಿಸಿದೆನು ಘೋರ ತಪವೋ ದೇವೋ ಕರುಣಾಸಾಗರ ದೇವನೇ, ಮಾಲಿನಿ, ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀರಿ. ಶುಭವಾಗಲಮ್ಮ. ಈ ರೀತಿ ಘನಘೋರವಾದಂತಹ ತಪಸ್ಸನ್ನಾಚರಿಸುವರಿ ಆ ಫಲವಾದಂತಹ ಕಾರಣವೊಂದುಂಟು. ಏನಮ್ಮ? ನನ್ನ ಅಮ್ಮನ ಆಸೆ ಪ್ರಕಾರವಾಗಿ ಆ ಇನ್ನು ಮುಂದಕ್ಕೆ ನನ್ನ ಮದುವೆಯಾದ ಬಳಿಕ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅನಿಮಿಷ ಪುರವನ್ನಾಡುವಂತಹ ಮಗ ಎನ್ನ ಉದರದಲ್ಲಿ ಜನಿಸಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಲೇ. ಧನ್ಯಳಾದಿ. ಆದರೆ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರ್ತಾನೆ. ತಂದೆ, ಆ, ತಪಸ್ಸಿನ ಮೂಲಕ ನಾನು ಪ್ರತ್ಯಕ್ಷೀಕರಿಸಿಕೊಂಡಿ. ನಿಜ. ಆದ್ರೆ ನೀನಾಡುವಂತಹ ಮಾತು ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಆ ಕೋಣ ಶಿಶುವಿಗೆ ತಾಯಿಯಾಗಬೇಕೆ ನಾನು. ಹೌದು. ಇದಕ್ಕಿಂತ ನನಗೆ ಸಾವನೊಂದಿಗೆ ಸಮದಲ್ವೇ ನೀನು. ಮರುಗಬೇಡ ಮಾಲಿನಿ. ಮರುಗದಿರು ಮಾಲಿನಿಯೇ ಮುನಿವರ ಉರಿದ ವಚನವು ತಪ್ಪಲರಿಯದು ತರಳ ಮಗಿಸಲು ಜನಿಸಿದರು ನಿನ್ನು ದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸೆ ಮೆರೆಯುವನು ತ್ರೈ ಜಗದಿ ಘನ ಶೌರ್ಯದಿಂದಲೇ ಮರೆಯ ಮಾತಲ್ಲಿರುದ ಸಂತವಿಸಿದನು ಮಾಲಿನಿಗ ಗಗ ಆ ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲಮ್ಮ, ಯಾರು? ಅದು ನೀನೆ. ಹೇಗೆ? ದಟ್ಟವಾದಂತ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ. ತಪ್ಪಲ್ಲ ಮಗನೇ. ಆದ್ರೆ ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತಹ ಸುಪರ್ಶಕರು ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಮಗನೇ. ಶಾಪವೇ? ಹೌದು. ಹೇಗೆ? ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷನಾಗಿರ್ತಾನೆಂದು ತಂದೆ, ಆ ಇದಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿಲ್ವೇ ಸ್ವಾಮಿ? ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವೇ ನುಡಿದು ಬಿಟ್ಟಿದ್ದಾನೆ. ಏನದು? ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ತಂದೆ, ಆ ಹಾಗಾದರೆ ನನ್ನ ಕನಸೆಂಬುದು ಕನಸಾಗಿ ಉಳಿಯಬೇಕು. ಕನಸಾಗಿ ಬಿಡುವುದಿಲ್ಲ. ಮತ್ತೆ? ಹುಟ್ಟುವ ಮಗು ಕೌಣಾಗಿದ್ದು ಕೂಡ ಜಾಣಾಗಿರುತ್ತಾನೆ. ನಿಜವೇ? ವೀರನಾಗಿ ಧೀರನಾಗಿ ಶೂರನಾಗಿ ಆ. 3 ಲೋಕದಲ್ಲಿ ವಿಜಯದ ಪದಕ್ಕೆ ನಿಲ್ಲುತ್ತಾನೆ. ನಿನಗೆ ಶುಭ. ಧನ್ಯಳಾದಿ, ಧನ್ಯಳಾದಿ, ಧನ್ಯಳಾದಿ. ಕನಕ ಗರ್ಭನೇ ಭವನುಗೊಂಡು ಮಾಲಿ ಘನಹರುಷವನೇ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈತಿ ಜನನಿಯಲಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಹದಿತಿಯೋ ತನ್ನಯ ಪುತ್ರಿಯನು ತಪಕೆಂದು ಕಳುಹುತ ಹರುಷದಿಂದಿರುತ್ತಿರಲು ಜೈ ನಮೋ ಜಗದೀಶ್ವರ, ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕ. ಅಂತೆಯೇ ನನ್ನ ಮನದಾಸೆಯನ್ನು ಈಡೇರಿಸುವಲ್ಲಿ ಮಗಳಾದಂತಹ ಮಾಲಿನಿ ಘೋರವಾದ ಕಾನನವನ್ನು ಸೇರಿದವಳು. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಮದುವೆ ಮಾಡುವುದು ಬೇಡವೇ? ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚನೆಯಲ್ಲಿರುವಂತಹ ಸಂದರ್ಭ ಒಂದು ವಾರ್ತೆ ಕೇಳಿತು. ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿ ಇದ್ದಾನೆ ಎನ್ನುವ ಹಾಗೆ. ಅವನ ಜೊತೆಗೆ ವಿವಾಹಗೈದವಳು ಸುಖ ದಾಂಪತ್ಯದ ಫಲರೂಪವಾಗಿ ಮಗನೋರು ಹುಟ್ಟಿಕೊಂಡಿದ್ದಾನೆ.
ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗಬೇಕಿತ್ತು. ಬದಲಾಗಿ ಬೇಸರವೇ ನನ್ನನ್ನು ಆವರಿಸಿದೆ. ಹಿರಿಯ ಭಾಗಿಗಳಾದಂತಹ ನಮಗೆ ಸುರಲೋಕದ ಅಧಿಕಾರ ಸಿಗಬೇಕಿತ್ತು. ಮೋಸದಿಂದ ಸುಮನಸರ ಪಾಲಾಗಿ ಹೋಯಿತು. ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗುವಾಗ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವ? ಇನ್ನೊಳು ಬಿತ್ತರಿಸಿದರೆ ನಿಲ್ಲಿಸಿಕೊಡುವ ಸಮರ್ಥ ನೀವೇನು? ವಿದ್ಯುನ್ಮಾಲಿ, ಪ್ರಣಾಮಗಳು. ಎದ್ದೇಳು. ರಾಜ ಮಾತನೆಯು ಶೋಕಾಗಾರವನ್ನು ಸೇರುತ್ತೀರಿ, ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮಗೆ ಯಾವ ಕೊರತೆ ಎಂಬುವುದಿಲ್ಲ. ನಿಮ್ಮ ಮಗಳು ಮಾಲಿನ್ಯಮ್ಮ ನಾನು ಮದುವಾಗಿದ್ದೇನೆ. ನಮ್ಮ ದಾಂಪತ್ಯದಿಂದ ಒಂದು ಗಂಡು ಮಗುವಿನ ಅಪ್ಪ ಅಮ್ಮ ಅಂತ ಅನ್ನಿಸಿಕೊಂಡಿದ್ದೇವೆ. ಆ ಮೊಮ್ಮಗರನ್ನೆತ್ತಿ ಸಂತೋಷ ಪಡ್ಬೇಕಂತ ನೀವು ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಏನಾಯ್ತು ಹೇಳಿ? ಕಂದ, ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಯ, ಹಾ. ಇರುವುದಕ್ಕೆ ನೋಡು ಶೋಣಿತಾಪುರ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಎಲ್ಲ ಉಂಟು. ಎಲ್ಲ ಇದ್ದು ಏನು ಪ್ರಯೋಜನ ಕಂದ? ಓ. ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕಲ್ಲ. ಯಾಕಿಲ್ಲ? ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದು ತಪ್ಪೇ ಹೇಳು. ತಪ್ಪಲ್ಲ. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ ಎಂದಾದರೆ ಆದ್ರೆ? ಇದ್ದನಲ್ಲ ಸುರಪ್ಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಶಿವ ಶಿವ. ಯಾಕೆ? ಅತ್ತೆ ಪುತ್ರ ಶೋಕ ನಿರಂತರ ಅಂತ ಹೇಳಿದ್ದಾರೆ. ಹ. ಎಂದೋ ಸತ್ತಂತ ಮಕ್ಕಳನ್ನು ಇವತ್ತು ಕೂಡ ನೀವು ಎಣಿಸಿ ಕಣ್ಣೀರು ಸುರಿತಾ ಇದ್ದೀರಿ. ಏನು ಮಾಡೋಣ? ಯಾಕೆ? ಸತ್ತವರು ಮತ್ತೆ ಹುಟ್ಟಿ ಬರ್ತಾರೋ ಹೇಳಿ? ಬರುವುದಿಲ್ಲ. ನೀವು ಸಮಾಧಾನ ಮಾಡಿಕೊಳ್ಳಿ ಅತ್ತೆ. ಮಾತೃ ಹೃದಯ ಎನ್ನುವುದೇ ಹಾಗೆಲ್ವಾ? ಹ. ಪ್ರಪಂಚ ಮುಖದಲ್ಲಿ ಒಂದೊಮ್ಮೆ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರಂತೆ. ಆದರೆ ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯವಿಲ್ಲವಂತೆ. ಆಹಾ. ಒಂದು ವೇಳೆ ಅಂತಹ ತಾಯಿ ಇದ್ದಳು ಎಂದಾದರೆ ಆದ್ರೆ ಅವಳು ಹೆಣ್ಣಲ್ಲ ಕಂದ, ಹೆಮ್ಮಾರಿಗೆ ಸಮಾನಳಾಗುತ್ತಾಳೆ ಹ. ಕಂದ. ಓ. ಈ ಕಾಲಕ್ಕೆ ನನ್ನ ಕನಸು ಪೂರ್ಣವಾಗಬೇಕು ಎಂದಿದ್ದರೆ ಹ. ನಾಲ್ಕ ಲೋಕ ನಮ್ಮದಾಗಬೇಕು. ಮಡಿದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೂ ಶಾಂತಿ ಸಿಗಬೇಕು. ಇಷ್ಟೇ ತಾನೆ. ನಿಮ್ಮ ಮಗಳ ಗಂಡ ಈ ವಿದ್ಯುನ್ಮಾಲಿಗೆ ಇದು ದೊಡ್ಡ ವಿಷಯವೇ ಅಲ್ಲ. ಸ್ವರ್ಗಕ್ಕೆ ಹೋಗ್ತೇನೆ, ಇಂದ್ರಾದಿ ದೇವತೆಗಳ ತಲೆಯನ್ನು ಕಡಿತೇನೆ. ಆ ರಕ್ತ ನಿಮ್ಮ ಮಕ್ಕಳಿಗೆ ತರ್ಪಣೆ ಕೊಟ್ಟು ನಾನು ಯಾರಂತ ಹೋಗು ಮಗನೇ, ಶುಭವಾಗಲಿ. ಏಕಕಾಲದಲ್ಲಿ 33 ಕೋಟಿ ಸೈನ್ಯರು ಯುದ್ಧಕ್ಕೆ ಬಂದರು. ಅಂತವರನ್ನಲ್ಲಿ ಯುದ್ಧದಲ್ಲಿ ಪರಾಭವಗೊಳಿಸಿ ಸ್ವರ್ಗ ಸ್ವಾಧೀನ ಮಾಡಿಸಿದ್ದೇನೆ. ಈ ನಾಕವ ಏರುತ್ತೆ ತಡೆದು ಎಂಬವನು ಈ ರೀತಿ ಇದ್ದಲ್ಲಿ ನನಗೆ ದೈವ ಕಾರಣವೇನು ಸುರ ತಲೆ ಕಡಿತೇನೆ ಕೆಟ್ಟವ. ಸಾಧ್ಯವಿಲ್ಲ. ಈ ಸಭೆ ಪರಿಚಯ ಉಂಟಾ? ಹಾ,
ಸ್ವರ್ಗದ ಸುಧರ್ಮ ಸಭೆ ಇದು. ಓಹೋ, ನಿನ್ನೆಯವರ ಮನೆಗೆ ಮಾಡಿದ ಮರದ ಪೀಠ ಅಂತ ಗಮನಿಸಿದ್ಯಾ? ಸುರಪೀಠ, ತಿರುವಿಷ್ಟೇ ಸಿಂಹಾಸನ ಹಾ, ಮಲ್ಲರಾಣಯ್ಯ ಓಹೋ, ಸ್ವರ್ಗದ ಕೈಕಾರರಿಂದ ಕೇಳ್ತೀನಿ. ಯಾರು? ವಿದ್ಯುನ್ಮಾಲೆ ಮಂತ್ರ ಉತ್ತರ ಎಲ್ಲರನ್ನು ಗೆದ್ದಿದ್ದೇನೆ, ಪೀಠವನ್ನು ಏರಿದ್ದೇನೆ. ಯಾರು ನೀನು ಹೇಳು? ಸುರಪಾಲ ದೂರಿಡಲು ಸುರಪಾಲ ದೂರಿಡಲು ಧಾವಿಸಿ ಬಂದೆ ದುರುಳದಿರಲು ಕೊಲ್ಲಲು ಹೊರ ತಿಂಗಳ ಶರಣಾಗಿರುವಾಗ ಬಿಟ್ಟೆ ವಿದ್ಯುನ್ಮಾಲೆ, ನಿನ್ನದಂತ ಪಾತಾಳ ಲೋಕವನ್ನು ತೊರೆದು ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠವನ್ನು ಏರಿ ಕುಳಿತ ಮಾತ್ರಕ್ಕೆ ಪೀಠ ನಿನ್ನ ಸ್ವಾಧೀನವಲ್ಲ. ಯಾಕಲ್ಲ? ನಿನ್ನನ್ನು ಪೀಠದಿಂದ ಇಳಿಸಿ ಪುನರಪಿ ಸುರಪಾಲನಿಗೆ ಒಪ್ಪಿಸುವುದಕ್ಕಾಗಿ ಬಂದವನು ಯಾರು? ಯಕ್ಷರಾಜ ಪಿಂಗಳಾಕ್ಷ. ಪಕ್ಷಪಾತೈತೆ ಯಕ್ಷ ಬಂದರು ವಿದ್ಯುನ್ಮಾಲೆ, ನನಗೆ ನಿರ್ಲಕ್ಷ್ಯ ಬಿಡು. ಹರಿತವಂತ ಬ್ರಹ್ಮದೇವನಿಂದ ನೀನೇ ಪಡೆದಂತವರ ಮರಣ ಬರುವುದಿದ್ರೆ ಅದು ಯಕ್ಷನಿಂದಲೇನು ಹಾಗೆ. ಯಕ್ಷರಾಜ ಪಿಂಗಳಾಕ್ಷ ಬಂದಿದ್ದೇನೆ.
ಸಂತೋಷದ ವಿಚಾರ ನಮ್ಮವರೆಗೂ ತಿಳಿಸಬೇಕು. ನೇರೇಶ್ವರ ಪರಿಚಿತ ಮಣಿಗೋರಚಾರನು ಕರಕರಿಸಿ ಭಯದಿಂದ ನಡುಗುತ್ತಾ ಪರದೆ ನಡೆದಾಗ ಮಾಲಿನಿ ಕೆರಗಿ ಕೇಳಿದನು. ಓ ಓ ಬೊಬ್ಬೆ ಹಾಕಿರಿ ಮೊದಲೇ ಸ್ವರ ಇಲ್ಲ ಇಲ್ಲಿ. ಅದು ಹಾಗ ಕರೆಯುವುದಕ್ಕೊಂದು ಕ್ರಮ ಅಂತ ಉಂಟು. ಎರಡು ಕರೆಗಳನ್ನು ಜೋಡಿಸಿ ಓಡಿಸಲು ಜೋಡಿಸಿ ಶಿರ ಬಾಗಿಸಿ ಓಹಮ್ಮ ಅಂದ ಹಾಗೆ ನೀನು ಕಪ್ಪಳಕ್ಕೆ ಬಾರಿಸ್ತೇನೆ ಕೆಟ್ಟವನೇ. ಈ ತಪ್ಪಲ ಉಡಿ ಉಡಿ ಆದರೆ ಮತ್ತೆ ಕುಡಿಯುವುದು ಕರೆಕ್ಟೇ ಅಲ್ಲ. ನಿನ್ನ ಕೆನ್ನೆಗೆ ಬಾರಿಸೇನು ಅಂತ ಒಂದು ಮಹಾರಣಿಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಒಂದು ಪ್ರಜ್ಞಲ್ವೇನು ಸಿದ್ಧದುಂಟು. ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ ಅಲ್ಲಿನ ಕೆಲಸ ಇತ್ತ? ಎಂತದ್ದು ದೋಣಿಯಿಂದ ವಾಹನಕ್ಕೆ ಹೊಯ್ಗೆ ತುಂಬಿಸುವುದ? ಮತ್ತೆ ಎಂತದ್ದು? ಇದು ನಾವು ಮೇಲಿನ ಲೋಕಕ್ಕೆ ಹೋದದಲ್ವಾ? ಪುಣ್ಯಾತ್ಮ, ಓ. ಅದು ಸುರಪುರ. ಅದುವೇ ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಲಾಲಿಸಬೇಕು ತಾಯಿಗೆ ಬಿಣ್ಣಗಳ ಮಾಲಿನಿ ಗುಣಮಣಿಗೆ ಲಾಲಿಸಬೇಕು ತಾಯಿಗೆ ಬಿಣ್ಣಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯು ಐದಂಥ ನಿಮ್ಮಯ ಗಾತ ಲೀಲೆಯು ಐದಂಥ ನಿಮ್ಮಯ ಗಾತ ಲಾಲಿಸಬೇಕು ಏನು ಹುಡುಕುದೇನು? ನಾನು ಎಲ್ಲಿ ನಿಲ್ಲಿಸಿದಮ್ಮ ಯಾವುದನ್ನು? ವಿಷಯ ವಿಷಯ ನಿಲ್ಲಿಸಿದ್ದು ಸುರಪುರದಲ್ಲಿ. ಚಂದ್ರಪುರದಲ್ಲಿ ಹಾ. ಅಲ್ಲಿಗೆ ನಾವು ಹೋದ ಕೂಡಲೇ ಹೋದ ಕೂಡಲೇ ಬಂದ್ರಲ್ಲ ಯಾರು? ದೇವರ ಕಳ್ಳರು. ದೇವರ ಕಳ್ಳರು. ಯಾರಿಲ್ಲ? ಮೊದಲು ಬಂದವ ಅಗ್ನಿ ಅಗ್ನಿ ಮುಂಜಾನೆ ಪೂಜೆ ಯಾರು? ತಕಮಕನೆ ಒಬ್ಬ ಉರಿಯುತ್ತ ಬರ್ತಾನೆ ಅಲ್ಲಿ ಒಬ್ಬ ಮೊದಲು ಬಂದವ ಅಗ್ನಿ. ಅವನೇ ಹಾ. ನಮ್ಮ ರಾಯರು ತೆಗೆದು ಒಂದು ಅರಣ್ಯಸ್ತ್ರ ಬಿಟ್ಟು ನಮ್ಮವರು ವರುಣಾಸ್ತ್ರ ಪ್ರಯೋಗಿಸಿದ್ರು. ಮತ್ತೆ ಆಮೇಲೆ ಏನಾಯ್ತು? ಅಗ್ನಿ ಜೈ. ಬಂದಂತ ಅಗ್ನಿ ಹಿಂದೆ ಓಡಿ ಹೋದ. ಮತ್ತೆ ಆಮೇಲೆ ಆಮೇಲೆ ವಾಯು ಬಂದ. ಹೇಗೆ ಬಂದ? ಅವನು ಬರೋದು ಎಲ್ಲಿಗೆ ಪುಣ್ಯಾತ್ಮ? ರಮೇಶದಲ್ಲಿ ಹೇಗೆ? ಆಗ ಮತ್ತೆ ವಾಯು ಬರುದು ರಭಸ್ಸಿನಲ್ಲಿ. ಆ, ಯಾವ ಬೇಕಾದರೆ ನಮ್ಮ ರಾಯರೇನು ಬಿಡ್ತಾರ? ನಮ್ಮವರು ಬಿಡ್ತಾರ? ತೆಗೆದು ಒಂದು ಪರ್ವತಾಸ್ತ್ರ ಅಡ್ಡ
ಬಿಟ್ರು. ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಹ್ಮ್. ಆಮೇಲೆ ಏನಾಯ್ತು? ವಾಯು ಶೈ ಏನಾಯ್ತು ಅವನಿಗೆ? ಶೈ ನಿನಗೇನಾಯ್ತು ಪುಣ್ಯಾತ್ಮ? ನನಗೇನಾಗಲಿಲ್ಲ. ಎಷ್ಟರವರೆಗೆ ಸರಿ ಇದ್ದಿ ನೀನು? ಶೈ ಏನಾಯ್ತು? ಚಿಂಕ ಚಿಂಕ ಚಿಂಕ. ಏಯ್, ವಾಯು ವಾಯು ಸುದ್ದಿಲ್ಲದೆ ಆ. ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ನೀನೊಂದು ಕೆಲಸ ಮಾಡಬೇಕಿತ್ತು. ಏನು ನಮ್ಮವರಿಗೊಂದು ಸೂಚನೆ ಕೊಡಬೇಕಿತ್ತು. ಜಗ ಹೇಸಿಗೆ ಹಾ, ಓಡಿದವರ ವಿಷಯ ನಮಗೇಕೆಮ್ಮ? ಅದು ಹೌದು. ಹ್ಮ್. ಹೋಗ್ಲಿ ಅಚ್ಚಿ. ಹೋಗಲಿ. ಆ. ಆಮೇಲೆ ಸೂರಪ್ಪ ಬಂದ. ಅವರ ಒಡೆಯ ಸುರಪಾಲ ಅವನಿಗೆ. ಏನಂತೆ? ಉಜ್ಜರಾಯುಧ ಏರಿ ಆ. ಐರಾವತ ಕೈಯಲ್ಲಿ ಗಿರ್ರನೆ ಗಿರ್ಗಿಟ್ಟು ತಿರುಗಿಸಿಕೊಂಡು ಹಾಗೆ ಬರೋದಕ್ಕೆ ಸಾಧ್ಯ ಉಂಟೇನು? ಅವನ ಹಾಗೆ ಬರೋದು. ಅದು ಹಾಗಲ್ಲು. ಮತ್ತೆ? ಐರಾವತನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧನ ಹಿಡಿದುಕೊಂಡು ಬಂದಂತಹ ಸುರಪಾಲ ಅದು ಆಯ್ತಾಯ್ತಾ? ಆಚೀಚಾಯ್ತು. ಸರಿ ಮಾಡಿಕೊಳ್ಳಿ ಅಮ್ಮ, ಆಯ್ತಾ? ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಪರಿಣಾಮ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಎದ್ದದು ದೇವತೆಗಳು ಓಡಿದ್ರು. ದೇವತೆಗಳು ಸೋತು ಓಡಿ ಹೋದ್ರ? ಅಪ್ಪ, ನಮ್ಮ ರಾಯರು ಸ್ಮಶಾನ ಏರಿದ್ರು. ಏಯ್, ಭಾಷೆಗೆಟ್ಟವನೇ. ನಾನು ಭಾಷೆ ಕಟ್ಟವ. ನನಗೆ ಅಮ್ಮ ಒಂದು ಪಿಶಾಚಿ ಕೊಟ್ಟರು. ಎದ್ದದು ಪಿಶಾಚಿ. ಪ್ರಶಸ್ತಿ ಕೊಟ್ಟದ್ದು. ನಮ್ಮವರು ಏರಿಕೊಂಡದ್ದು ಅಲ್ಲಿಯ ಸಿಂಹಾಸನ. ಸೆವೆನ್ ಸ್ಟಾರ ಸಿಂಹ ಮಿಸ್ಟರ. ಏರಿದ ಕೂಡಲೇ ಅಲ್ಲಿಗೆ ಬಂದ್ರಲ್ಲಮ್ಮ. ಯಾರು? ಆಫೀಸರ್ ಅಲ್ಲ, ಆಫೀಸರು. ಅಲ್ಲಿ ಇದ್ದಾರ? ಯಾರು? ಕುಣಿತರಲ್ಲಿ ಅವರು ಮತ್ತೆ ಓಹೋ, ಅಪ್ಸರ ಸ್ತ್ರೀಯರು. ಅವರೇ ಯಾರಿಲ್ಲ? ದಂಬೆ ರಂಬೆ, ಒಂದು ಬತ್ತಿ ಊರ್ವಶಿ, ಮೇಣದ ಬತ್ತಿ ಮೇನಕಿ, ಒಂದು ದೋಸೆ ಮಂಜುಘೋಷಿ, ಇಲಕ್ಕನ ಮನೆ ತಿಲೋತ್ತಮಿ. ಇತ್ತ ಗುರ್ತಿದ್ದ ಜಾರು ಜತ್ತ ಮುಜಿ ಕಷ್ಟ ಯಾರಿಗೆ ಹೇಳಿದ್ರಿ ನೀನು? ಅವರ ಹೆಸರು ಹೇಗೆ? ಇತ್ತ ಗುರ್ತಿದ್ದ ಅದು ಕೃತಾಚಿ, ಜಾರು ಜತ್ತ ಚಾರು ವಕ್ತರಿ, ಮುಜಿ ಕಷ್ಟ. ಪುಂಜಿ ಕಸ್ತಲಿ. ಎಷ್ಟು ಒಳ್ಳೆ ಹೆಸರ. ಎಂತ ಶಾವ ನನಗೆ ಬರ್ಬೇಕು ಕರ್ಮ. ನಿನ್ನ ಬಾಯಲ್ಲಿ ಬರುವುದೇ ಬೇಡ. ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರಮ್ಮ. ನಾಟ್ಯ ವೈಭವಿದ್ದಲ್ಲಿ ಧನ ವೈಭೋಗ ಶುರುವಾಗಲಿಲ್ವ ಈಗ? ಅದು ಬೇಕಲ್ವೇನು? ಬೇಕಂತಲ್ಲ. ಇವತ್ತು ಬಿಡಾರದಲ್ಲಿ ನಿದ್ದೆ ಇಲ್ಲದೆ ಸೆಕೆಗೆ ಬಿಸಿ ತಾಗಲಿ ಹೊರಲಾಡಿ ಅವರು ಕಾಳು ಹಾಕಿದ್ದು ನಾನು ಕಲ್ತಾನೆ. ಹಾಗಾದ್ರೆ ಅಭ್ಯಾಸ ಮಾಡಿದ್ರಿ ಅಂತಾಯ್ತು. ಮತ್ತೆ ಹೇಗದು? ಅದೊಂದು ಬೈತಾರೆ. ಹೇಗೆ? ಅದು ಹೀಗೆ. ಇದೆಲ್ಲ ಯಾವ ಬಾಯ್ತಳವು? ದಿನಕ್ಕೆ ದಿನಕ್ಕೆ ಗೊಡೆ ಉಣತ ಕಟ್ಟಡ ಎಂಬುದೇ ನೀನು ಅಳುದು ಯಾಕೆ ಪುಣ್ಯಾತ್ಮ? ನನಗೆ ಬರ್ತದಲ್ಲಮ್ಮ. ಯಾವುದು? ಅಳ್ಳು. ಈಗ ಅಳ್ಳುವಂತಹ ಸನ್ನಿವೇಶದ್ರು ಬೇಕಲ್ವೇನು? ಈ ಮತ್ತೆಗಳನ್ನೆಲ್ಲ ನೋಡಿ ಇದು ಅವಸ್ಥೆಯ. ಮತ್ತೆಂತದು? ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಹೌದು. ಅಲ್ಲಿಯ ಅಧಿಕಾರ ನಮ್ಮಲ್ಲುಂಟು. ಹೌದು. ಇದು ಸಂತೋಷದ ವಿಚಾರಲ್ವೇನು? ಅದಕ್ಕೆ ಅಳು ಬರುದು ನೀನು ಮತ್ತೆ ನಗು ನಗುತ್ತಲೇ ಹೇಳಬೇಕು. ನಾನು ಅಳ್ಳಬಾರ್ದು. ಆಹಾ. ನಗು ನಗುತ್ತಾ ಹೇಳ್ಬೇಕಾ? ಹಾಗೆ. ಕೂಡಲಲ್ಲಿಗೊಬ್ಬ ಬಂದ ನಮ್ಮ ಯಾರು? ಹರಾಡಿ ಹರಾಡಿ ಹಾರಾಡಿ ಇಂದ ಅಲ್ಲಿಗೆ ಬಂದ. ರಾಮಗಾಣಿಗಾರ ಚತ್ತುವಾಗ ಎಷ್ಟು ವರ್ಷ ಆಯ್ತು ಶಿವನೇ? ಮತ್ತೆ ಯಾರು? ಇದು ಒಂದು ಪಸ್ಕಿ ಎಂತದು? ಎಸ್ಕಿ ಬಂದದ್ದು ಒಂದು ಪಕ್ಷಿ, ಯಕ್ಷಲಂತೆ. ಯಕ್ಷನಂತಿ. ಅವರ ರಾಜ ಪಿಂಗಳಿಜ ಅಂತ. ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿರಬಹುದು. ಅವನೇ ಏನಂತೆ? ರಾಯರ ಹತ್ತಿರ ನಿಂತು ಹೇಳಿದ, ಆ. ಏನು ನೀನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನೇನು ದೊಡ್ಡ ಕುಲ್ಪಿ ನೀನು ಕುಳಿತಿರ್ಪಿ. ಮರ್ಯಾದೆಯಲ್ಲಿ ಹೇಳ್ತೇನೆ. ನೀನೇ ಇಳಿತೀಯ ಅವ ನಾನೇ ಒಮ್ಮೆ ಎಳಿಬೇಕು. ಏಯ್, ಅಧಿಕ ಪ್ರಸಂಗಿ ಪಾಲಿಸ್ತೇ ನೋಡಿ. ಈಗ ಎರಡು ಪಿಶಾಚಿ ಸಿಕ್ಕಿತ್ತು ಹೌದಾ? ಈಗ ಅಧಿಕ ಪ್ರಸಂಗಿ ಆಗ ಭಾಷೆ ಇದ್ದವ. ಇದು ನಾನೇ ಕೊಟ್ಟ ಸಲುಗೆ ಹೆಚ್ಚಾಯ್ತೇನು? ಏನಮ್ಮ ಎಷ್ಟು ನಮ್ಮ ರಾಯರೊಡನೆ ಹೇಳಿದ ಹಾಗೆ ಅಂತ. ಹಾ ಹಾ ಹಾ, ಸಂಭಾಷಣೆ ಸಹಿತ ನಿನಗೆ ಹೇಳಿ. ಒಳ್ಳೇದು. ಇದನ್ನು ಕೇಳಿ ರಾಯರಿಗೆ ಸಿಟ್ಟು ಬಂದು ಸಿಟ್ಟ ಬಂದು ಕ್ಷಣಕ್ಕೆ ಏನಾಯ್ತು ಪುಟ್ಟಾತ್ಮ? ಏನು ಮೂರ್ಛೆ ಹೋಗೋ ರೋಗ ಉಂಟ? ಏನಿಲ್ಲ. ಮತ್ತೆ ಈ ಪಿನ್ನ
ಜನ ಇದ್ದಾರೆ, ಒಬ್ಬರಾದರೂ ಕೈ ಕೊಡ್ಲಿಕ್ಕೆ ಬರ್ತಾರ? ಯಾರು ನಿನ್ನ ಹತ್ತಿರವೇ ಬರ್ಲಿಕ್ಕಿಲ್ಲ. ನನ್ನನ್ನು ಸೆರ ಹಿಡಿದು ಒಳಗೆ ಹಾಕಿ ನಾಳೆ ತೋರಿಸ್ಲಿಕ್ಕೆ ಆ ಮಗು ನೋಡಿ ಬೇಜಾರು. ಪಾಪ ನಿನಗೆ ಹೆದರಿಸ್ಬೇಡ. ಎಂತ ಅವಸ್ಥೆ! ನಿನ್ನ ಮುಖ ನೋಡಿ ಆ ಪಾಪ ಮಗು ಹೆದರ್ತದೆ. ಏನು ನನ್ನ ಮುಖ ಅಷ್ಟು ವಾಸನೆ ಬರ್ತೇನೆ? ಮುಖದಲ್ಲಿ ಕಣ್ಣಿ ಯಾವುದು, ಮೂಗು ಯಾವುದು, ಬಾಯಿ ಯಾವುದು ಗೊತ್ತಾಗುದಿಲ್ಲ. ಅದು ಸ್ವಲ್ಪ ಹೊತ್ತಾಗುವಾಗ ಅಲ್ಲಿಗೆ ಬಂದ್ರೆ ಎಲ್ಲ ಕಾಣ್ತದೆ. ಅಮ್ಮ, ಅದು ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ನಾನು ಎಜವಿ ಬಿದ್ದದ್ದು ಸಾವು. ನೀನಿಲ್ಲಿ ತೋರಿಸುವುದೇ ಬೇಡ. ಇನ್ನು ಉಳಿದದನ್ನು ಗುಂಡಾಸುರನಿಗೆ ತೋರಿಸ್ತೇನೆ. ಅವ ಉತ್ತಾನೆ, ಅವನಿಗೆ ತೋರಿಸು. ಒಬ್ಬನೇ ನೋಡು, ಬೇರೆ ಯಾರು ನೋಡು. ಬೇರೆ ನೋಡ್ಲಿಕ್ಕಿಲ್ಲ. ಅಮ್ಮ, ಇದನ್ನು ತಕೊಂಡು ಯಾಕೆ ರೆಕ್ಕೆಯಲ್ಲಿ ರೆಕ್ಕೆಯಲ್ಲಿ ನಮ್ಮ ರಾಯರಿಗೆ ಅವರ ಸೊಕ್ಕು ನೋಡತ್ತಿ. ಸೊಕ್ಕಲ್ಲ, ನಮ್ಮವರು ಸುಮ್ಮನಿದ್ರೇನು? ಇಲ್ಲ. ಮತ್ತೆ ರೈಯ 3 ಸುತ್ತ ತಿರುಗಿ ಮನೆ ಬಿದ್ದರೆ ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ನಾನು ಬಿಟ್ಟೇನ? ರಾಯ್ ರಾಯ್ ಹೇಳಿ 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 ಎಷ್ಟು ಹಾರಾಡ್ತಾನೆಲ್ಲ. ಹೋಗಿ ಹೋಗಿ ಒಮ್ಮೆ ಉದ್ದಲಂಗಕ್ಕೆ, ಒಮ್ಮೆ ಉದ್ದಲಂಗ. ಅದು ಜಿಲ್ಲಿಗೆ ಪುಣ್ಯಾತ್ಮ ಉದ್ದಲಂಗ ಅದು ಅದು ಹಾಗಲ್ವು. ಯುದ್ಧರಂಗಕ್ಕೆ ಹೋಗಿ ಹೋಗಿ ಅಷ್ಟೊತ್ತಿಗೆ ಹೇಳಿದ್ರು ಬೇಡ ಮಾರ, ಶಸ್ತ್ರ ಹೋಗಲಿ, ಬೆಕ್ಕಗೇನು ಸಾಯಿಸೋದಿಲ್ಲ, ಇನ್ನು ಇಟ್ಕೊಂಡು ಇಲ್ಲಿ ಕಟ್ಟಿಕೊಂಡು ಕತ್ತಿಸಿ ಬೇಡ ನಾಳೆ ನೋಡುವ ಅಂದ್ರು. ನೀನು ಪ್ರೋತ್ಸಾಹ ಮಾಡಿ ಕಳಿಸಬೇಕಿದ್ದಲ್ಲಿ ನಾನು ಎಷ್ಟೇ ಪ್ರೋತ್ಸಾಹಿಸಿದ್ರು ಎಲ್ಲಿಗೆ ಮೈಯೆಳುದು? ಏನಾಯ್ತು? ಎಷ್ಟು ಹೊರಗೆ ಬಿದ್ದಿದಲ್ಲ. ಯಾವುದು? ನಾಲಿಗೆ ಮತ್ತೆ ಅಂತ ಹಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ. ಬೇರೇನು ಆಗ್ಲಿಕ್ಕಿಲ್ಲ. ನಮ್ಮ ರಾಯರು ಒಂದಿಷ್ಟು ರಕ್ತ ಕಾರಿ ಸತ್ತೇ ಹೋಗಿದ್ದಾರೆ. ಅಯ್ಯೋ ಅಯ್ಯೋ ಶಿವನೇ ಶಿವನೇ ಪತಿಯನೇ ಮಡಿದೆ ಎಲ್ಲ ಈ ಪರೆಯನ ಜತೆಯಾಗಲವರೇ ನಲ್ಲ ಶ್ರುತಿಯುಳೋ ನಿಲ್ಲಗಲೇ ಜೀವಿಸದಂತೆ ವ್ಯಥೆಯ ಯಾರೊಡನೆ ಉಸುರಲೇ ಪತೆಯನೇ ಮಡೆದೆ ಎಲ್ಲ ಶಿವನೇ 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 ಎಂತಹ ಕೆರಟ ಕಠೋರವಾದಂತಹ ಮಾತನ್ನು ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿನ ನನ್ನ ಬಾಯಿ ತೆರೆದು ನುಂಗ ಬರೆದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವವಾಯಿತು ಎನಗೆ. ನಮ್ಮರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತೇನೆ ಎನ್ನುವ ಹಾಗೆ ಹೇಳಿ ಹೋದವರು ಅದೆಷ್ಟೋ ಕನಸನ್ನು ಕಂಡಳು ಈ ಮಾಲಿನಿ. ಆದರೆ ಈ ಹೊತ್ತಿಗೆ ನನ್ನ ಕನಸಿನ ಗೋಪುರವೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆದರೆ ಆ ಭಾಗ್ಯದ ನಾನು ವಂಚಿತಳಾದೆ. ನನಗೆ ಯಾಕೆ ನೀ ಬದುಕು? ಯಾರಿಗಾಗಿ ಬದುಕಲಿ ನಾನು? ಬೇಡ ಬೇಡ, ಈ ಬದುಕು ಬೇಡ. ನಮ್ಮರ ಜೊತೆಯಾಗಿ ನಾನು ಕೂಡ ಸಾಯ್ತೇನೆ. ಹತ್ತು ಫಲವೇನೆಂದು ಸುಮ್ಮನೆ ಸತ್ತವರು ಜೀವೆ ಬರೆ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರದೆ ಹದನಗಳು ಸುಮನ ಸಮರ್ಥವನ್ನು ಹೊದೆ ಹೊಡೆದು ಆ ಕವ ಅಗ್ನಿಯಲ್ಲಿ ವಶಗೈವೆ ಎನ್ನುವುದಲ್ಲ ಕರೆದಳ ಮಗನ ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸಂತರಿಗೆ ಎಂದರೆ ಸಂತರ ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ನನಗಿಂತಹ ಸ್ಥಿತಿ ಬರೋದಕ್ಕೆ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಕೆಲ ದೇವತೆಗಳೇ ನನ್ನ ಹಣೆಯ ತಿಲಕವನ್ನೇ ಒರೆಸಿ
ಕೊರಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯ ದೀಕ್ಷಿತ ತಂದೊಡ್ಡಿದ್ದೀರಾ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಈ ಮಾಲಿನಿ. ನಿಮಗೆ ತಕ್ಕದಂತಹ ಶಾಸ್ತಿಯನ್ನು ಮಾಡಿಯೇ ಸಿದ್ಧ. ಹಾಗಾದರೆ ನನ್ನ ವ್ಯಜ್ಯನನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನು ಯಾರಿದ್ದಾರೆ? ಯಾರು ಯಾಕೆ ಬೇಕು? ನನಗಿದ್ದರೆ ಮಗ ಮಹೇಶ, ಅವನೊಬ್ಬನೇ ಸಾಕು. ಅವನನ್ನೇ ಕರೆಸಿ ಸಮಸ್ತ ವಿಚಾರ ವಿತರಿಸಿ ನಿಮಗೊಂದು ಗತಿಯನ್ನು ಕಾಡಿಸಿದ್ದರಂತೆ. ತಡ ಮಾಡು ಸರಿಯಲ್ಲ. ಮಗನಾದಂತಹ ಮಹಿಷಾಕಿಲನ್ನು ಹೋಗಿ ಕರೀತಿರಂತೆ. ಮಗನೇ ಮಹೇಶ, ಮಾಯ್ಕಂದ, ಮಗನೇ ಮಹೇಶ, ಕುಮಾರ, ಮಗನೇ
ಅವನನ್ನು ಸುಮಗೆ ಬಿಡ್ತೇನೆ ಅಂತ ಭಾವಿಸಬೇಡ. ಯಾರಿಂದ ಕಷ್ಟ ಬಂತು ಹೇಳು. ಬೆಳಲಯ್ಯೋ ಮುದ್ದೋ ಕಂದ ನಮ್ಮ ಬಾಳುವೆ ಮೇಲೋದೋ ಮಗನೇ ಕಂದ ಕಂದಾಗ ಮೇಲು ನಾಕವನ್ನು ಬಯಸೆ ಕಂದ ಕಂದ ಮೊನ್ನೆಯೇ ತಾಳಗಕ್ಕೆ ಕೈಗೆ ಬರದೆ ಕಂದ 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 ಈ ತಾಯಿಯ ಕರೆಯನ್ನು ಆಲಿಸಿ ಓಡೋಡಿ ಬಂದಿಯನು ನಿನ್ನ ಮಗನಮ್ಮ. ಸಂತೋಷವಾಯಿತು ನಿನಗೆ. ಹ, ಆದರೆ ಏನು ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ವಿತರಿಸಲಿ? ಏನು ಕಷ್ಟ ನಿನಗೆ? ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದು? ಈ ಹಿಂದೆ ನಿನ್ನ ಅಯ್ಯನವರು ಹ. ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಹೋಗಿ ದೂರದಲ್ಲಿ ಸುರಕುಮುಖರೆಲ್ಲ ಸೋಲಿಸಿ ಹ, ಅಲ್ಲಿಯ ಸುರ ಗದ್ದುಗೆಯನ್ನು ಏರಿಕೊಂಡರಂತೆ. ಬಾತಾಯ ಹೀಗೆ ಕುಳಿತದ ನಿನ್ನ ಸ್ಥಾನ ಮಾನ ಹಿರಿದು ನನ್ನಯ್ಯ ಮುರುಲಾಕದ ಸಾಮ್ರಾಟ ನೀನು ಸಾಮ್ರಾಜ್ಞಿ ಅಳುವುದ್ಯಾಕೆ? ಮಗ, ಓ, ನಮ್ಮ ಪಾಲಿಗೆ ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಯಾಕೆ? ಸೋತಂತಹ ಸುಮ್ಮನಸರು ಸುಮ್ಮನಿರ್ಲಿಲ್ಲ ಮಗ. ಮತ್ತೆ? ಮೋಸದಿಂದ ಅಮ್ಮ? ನಿನ್ನ ತಂದನ್ನ ಕೊಲ್ಲಿಸಿದರು ಮಗನೇ. ಮನದ ಕೈಗಳು ಎಂದು ಎಂತಹ ಸಿಡಿಲಾಘಾತದ ನುಡಿಗಳನ್ನಾಡಿದೆ. ನನಗೆ ನಿನಗೆಂದೇನು? ರಾಕ್ಷಸ ಕುಲಕ್ಕೆ ಉಂಟಾಗಿರುವಂತಹ ದೊಡ್ಡ ನಷ್ಟ ವಿದ್ಯುನ್ಮಾಲಿಯ ಮರಣ. ನಾವು ತಪ್ಪಲಿಯಾಗಿದ್ದೇವೆ. ಅಳುತ್ತಾ ಕುಳಿತುಕೊಂಡೇವು ಅಂತಾದರೆ ನಮ್ಮ ವೈರಿಗಳು ಕೈತಕ್ಕೆ ಅಪಹಾಸ್ಯ ಮಾಡ್ಯಾರು. ನನಗೆ ಆಜ್ಞೆ ನೀಡಿದ್ದೆ ಹೌದಾದರೆ ನಾಕವನ್ನು ಮರಳಿ ಪಡೆಯುತ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ನನ್ನ ತಂದೆಯ ಮರಣಕ್ಕೆ ಕಾರಣೀಕರ್ತನಾದವರು ಯಕ್ಷರೇ. ಯಕ್ಷರ ಕಿಕ್ಷರ ಲಕ್ಷ್ಯಕತರನು ಮುಕ್ಕಣ್ಣನೇ ಬಂದರು ಕೈಲಾಸದಿಂದ ಎಳೆದು ಹಾಕಿ ಶಿಕ್ಷಿಸಿಯರು ಕಳುಹಿಸಿಕೊಟ್ಟರು. ತನಯನ ಆಡೆದ ನುಡಿಗೆ ಮಾಲಿನಿ ಮನದಿಗ ರೋಷವನಾದು ನುಡಿದಳು ಅನಿಮಿಷರ
ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನೋ ಬರುವ ಕೃತಕದಿಗೆ ಅನವರತ ಸುಮನತರ ಪಕ್ಷದೇ ನಿನಗೆ ಬೀಳುವೆನುಂದೋ ವಿಧಿಯಲಿ ಪಡೆದು ಪರಗಳನ್ನು ಕಂದಾಗ ಕನಯ ನಾಡಿನ ನುಡಿಗೆ ಮಾಲಿನಿಗೆ ಆಗ ನೀ ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನನ್ನಮ್ಮ ನಗನಗುತ್ತಾ ಇರಬೇಕು. ಹುಟ್ಟಿದರೆ ನಿನ್ನಂತಹ ಮಗ ಹುಟ್ಟಬೇಕು ಮಗನಿ. ಹೌದಲ್ಲ? ನನ್ನ ತಾಯ್ತರಲ್ಲಿಗೆ ಸಾರ್ಥಕವಾಯಿತು. ಓಹೋ, ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ನಿಜ ತಾಯಿ. ದುರದಲ್ಲಿ ಸುರಪಮುಖ್ಯರನ್ನು ಸದೆ ಬಡಿದಿರುವಂತಹ ದೃಢ ವಿಶ್ವಾಸ ಈ ತಾಯಿಲುಂಟು ಮಗ. ಆದರೆ ಒಂದು ಏನು? ಸದಾ ಸುಮ್ಮನಸರ ಪಕ್ಷನ್ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಶ್ರೀಹರಿ. ಬರಬಹುದಾದಂತಹ ಹರಿಗೆ ಉತ್ತರ ಮಹಿಷ ತಿಳುಕ ಸಾಧ್ಯವಿಲ್ಲ ಮಗ. ಯಾಕಿಲ್ಲ? ಕೇವಲ ದೇಹ ಬಲದಿದ್ದರೆ ಸಾಲದು, ಮತ್ತೆ ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಆಹಾ. ಅದನ್ನು ಸಂಪಾದಿಸಬೇಕಂತಾದರೆ ಹಾ. ಅದಕ್ಕೊಂದು ಮಾರ್ಗ ಉಂಟು. ಹೇಳಮ್ಮ. ನೇರವಾಗಿ ನಿನ್ನ ಕಾಡಿಗೆ ಹೋಗಬೇಕು. ಸರಿ, ಹೊರಟೆ ಎಲ್ಲಿಗೆ? ಕಾಡಿಗೆ. ಯಾಕೆ? ನೀನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಕಂದ, ಓ. ಕಾಡಿಗೆ ಹೋಗಿ ಹಾ. ವಿಧಾತನ ಕುರಿತಾಗಿ ನೀನು ತಪಸ್ಸನ್ನ ಆಚರಿಸಬೇಕು. ಒಲಿದು ಬಂದಂತಹ ಬ್ರಹ್ಮದೇವನಲ್ಲಿ ಹಾ. ಅಜೇರದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಓಹೋ. ಆ ಬಳಿಕ ನಾಕಲೋಕಕ್ಕೆ ಹೋಗಬೇಕು. ಹಾ. ದೇವತೆಗಳಿಗೆ ಶಿಕ್ಷೆಯನ್ನು ನೀನು ಕೊಡಬೇಕು ಮಗ. ಅಮ್ಮ, ನಿನ್ನ ರಕ್ತ ಮಾಂಸ ಪ್ರಾಣ ಮಹಿಷ ತಾಯಿಯ ಸಂತೋಷಕ್ಕಾಗಿ ಜೀವವನ್ನೇ ಮುಡಿಪಾಗಿರಿಸಿದ್ದೇನೆ. ಕಳುಹಿಸಿ ಮಗನೇ, ಓ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಂಡು ನೀಡುತ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಬೇಕಾಗಿ ಸರಿ. ಸ್ವೀಕರಿಸ ಮಗನೇ. ಹೋಗಿ ಮಗಂದ ದೇಶದ ಮಾದಗೆ ಮಣಿದು ವಿಖ್ಯಾತ ಮಗಸರು ವಿಧಾತನ ತಪ ಕೈವೆಯನುದೋ ಆದಕೋಚನ ಪರಟೈ ಬಂದ ಪುಷ್ಕರ ಕ್ಷೇತ್ರವ ಪುರುತ್ತಲೆ ಬಳಿಕ
ಆಯ್ತು. ಆದ್ರೆ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕೆ? ಸುರಪಾಲ ಹೋಗಿ ದೂರ ನಿಟ್ಟದ್ದು ಯಾರ ಬಳಿ? ಹುರಿಯ ಬಳಿ. ಅವ ಬರಲಿಲ್ಲ. ಬದಲಾಗಿ ಚಕ್ರವಣಗೊಳಿಸಿಕೊಟ್ಟ. ಚಕ್ರದ ಆಘಾತದಿಂದ ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುತ್ತಿದ್ದೇವೆ. ನಾವಿನ್ನು ಹೀಗೆ ತಿರುಗಾಟ ಮಾಡುವುದೇ? ಏನು? ನನಗೊಂದು ಶುಭ ವಾರ್ತೆ ಕೇಳಿ ಬಂದಿದೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಕಟ್ಟಾಳು ಮಹಿಷಕ್ಕೆ ಹುಟ್ಟಿದ್ದಾನಂತೆ. ಏನು ವಿಶೇಷತೆ? ಹುಟ್ಟಿದ್ದು ಮಾತ್ರವಲ್ಲದೆ ಮತ್ತೆ ಬ್ರಹ್ಮನಿಂದ ಬೇಕಾದಂತ ವರಗಳನ್ನು ಪಡೆದು ಅತುಲ ವಿಕ್ರಮಿಯಾಗಿ ಮೆರೆತಿದ್ದಾನೆ. ಹಾಗಾಗಿ ಈ ಕಾಲಕ್ಕೆ ನಮಗೆ ಸಮರ್ಥ ನಾಯಕ ಅವನೇ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಮಹಿಷನ ವಿಧಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪುಷ್ಕಳ ಕ್ಷೇತ್ರವನ್ನು ಸೇರಿದೆ. ಅನನ್ಯ ಭಕ್ತಿಯಿಂದ ಆರಾಧಿಸಿದೆ. ಯಾರಿದರಿಂದಲೂ ಹರಿಹರ ಬ್ರಹ್ಮರಿಂದಲೂ ಬರಲಿಲ್ಲ. ಇಂತಹ ವರವನ್ನು ಪಡೆದು ಅಜೇಯನೆನಿಸಿದ್ದೇನೆ. ಕಾಣುವುದಕ್ಕಾಗಿ ಮುಂದುವರಿದ್ದಾನೆ. ಒಳಗೆ ಬನ್ನಿ. ನಡೆತಂದ ಭೈತ್ಯರ ಗಡನ ಬಗೀಸಿದೆ ನಡು ಹರುಷದಲೆ ಅದರಸಿ ಏಡವ ಬಿಡದು ಬಹಕರಿಸುತ್ತೋ ನಡೆದ ಎಂಬುದು ಯಾರು ಹೆದರಬೇಕಾಗಿಲ್ಲ. ಹತ್ತಿರ ಬನ್ನಿ. ಇನ್ನು ಹತ್ತಿರ. ಅಯ್ಯೋ ಹೊಂದಿಸಿಕೊಂಡಿದ್ದೇವೆ. ಶುಭವಾಗಲಿ ಎನ್ನುವ ಹಾಗೆ ಹಾರೈಸುತ್ತಿದ್ದೇನೆ. ನಡೆತಂದ ದೈತ್ಯರ ಘಟನವನ್ನು ವೀಕ್ಷಿಸಿದ ನಾನು ಎದುರುಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೇಕಾದ ಹಾಗೆ ತೃಪ್ತಿಯಾಗುವಂತೆಯೇ ಸತ್ಕಾರವನ್ನು ನೀಡಿದ್ದೇನೆ. ಅರರೆ ಚೋಟಿಗವೇ, ಶರೀರದಲ್ಲಿ ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ಇದರ ಹಿಂದೆ ನಡೆದಿರುವಂತಹ ಘಟನೆ ಏನು? ಎಲ್ಲಿದ್ದವರು ಇಲ್ಲಿ ಯಾಕೆ ಬಂದಿರಿ? ನೋಡಿಯೇ ನೀವು ಯಾರು? ಕುಮಾರ ಮತ್ತೊಮ್ಮೆ ನಿನ್ನ ಪವಿತ್ರ ಪಾದಗಳಿಗೆ ವಂದಿಸುತ್ತಿದ್ದೇವೆ. ಹೇಳಿ, ನಾವ್ಯಾರು ಅನ್ಯರಲ್ಲ. ಯಾರು ನೀವು? ಈ ಹಿಂದೆ ಇದೇ ಶೋಣಿತಾಪುರದಲ್ಲಿದ್ದವನು. ನಿಮ್ಮ ಹೆಸರೇನು? ನಾನು ಶಂಕಾಸುರ, ದುರ್ಗಾಸುರ, ಓಹೋ. ಬಿಡಲಾಸುರ, ಕಾಂತಾಸುರ. ಹಿಂದೆ ಮುಂದೆ ಎಲ್ಲ ನಮ್ಮವರೇ. ಆಹಾ. ಇವರನ್ನೆಲ್ಲ ಸೇರಿಸಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಏನು? ಈ ಹಿಂದೆ ಸ್ವರ್ಗವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಯಾರಿದೆವು ಸ್ವರ್ಗ. ಆಮೇಲೆ ಸ್ವರ್ಗ ನಮ್ಮ ಪಾಲಾಯಿತು. ಆದರೆ ಅದು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕೆ? ಸುರಪಾಲ ಸುಮ್ಮನಿರಲಿಲ್ಲ. ಹಾ. ನೇರವಾಗಿ ಹೋದದ್ದು ವೈಕುಂಠಕ್ಕೆ, ಓಹೋ. ಹರಿನಾರಾಯಣನ ಬಳಿಗೆ. ಹಾ. ಹೋಗಬರಲಿಲ್ಲ. ಮತ್ತೆ? ಬದಲಾಗಿ ಚಕ್ರವನ್ನು ಕಳುಹಿಸಿಕೊಟ್ಟ. ಹಾ. ಚಕ್ರದ ಆಘಾತದಿಂದ ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುವ ಪರಿಸ್ಥಿತಿ ನಮ್ಮದಾಯ್ತಯ್ಯ. ಇಷ್ಟಾಗೊಂದು ಶುಭವಾರ್ತೆ ಕೇಳಿ ಏನು? ಶೋಣಿತಾಪುರದಲ್ಲಿ ಹಾ. ಮಾಲಿನಿಗೆ ಸುಕುಮಾರನಾಗಿ ಕತ್ತಾಳು ಮಹಿಷಾಕ್ಕೆ ಹುಟ್ಟಿದ್ದಾನೆ. ನಿಜ? ವಿಧಿಯಿಂದ ಬೇಕಾದಂತ ವರಬಲವನ್ನು ಪಡೆದಿದ್ದಾನೆ ಎಂಬುದಾಗಿ. ಹೌದು. ಹಾಗಾಗಿ ನಮಗೆ ಸಮರ್ಥ ನಾಯಕ ನೀನೆಂಬುದಾಗಿ ಬಂದಿದ್ದೇವೆ. ಸಂದೇಹ ಬೇಡ. ನಾವು ಬರುವುದಕ್ಕೆ ಕಾರಣ ಉಂಟು. ಏನು? ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯವಾದದಲ್ಲ. ನಿನ್ನ ತಂದೆಯನ್ನು ಕೊಲ್ಲಿಸಿದ ನಾನು ಬೆಂಕಿಯಾದರೆ ನೀವು ಬೀಸುವ ಗಾಳಿ.
ಸೇರಿ ಉಂಟಾದ್ರೆ ದೇವತೆಗಳಿಗೆ ಗ್ರಹಚಾರ ಶತ ಸಿದ್ಧ. ಏರೋ! ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರನ್ನು ಕೇಳಿದ್ದೀರಿ? ಅಮರೇಂದ್ರದ ಕೇಳಿಬಂದು ನಾನೇ ಸರಿ, ನಾನೇ ಸರಿ. ಒಲಗ ಕೊಟ್ಟಂತಹ ವಿಚಾರ ಅನೇಕವಿದೆ. ಯಾರದು ಯಾರದು? ಮುಖದಲ್ಲಿ ಹೆದರಿಕೆ ಕಾಣ್ತಾ ಉಂಟು. ಕಾರಣ ಉಂಟು. ಏನಾಯ್ತು? ನಾನು ದ್ವಾರದಲ್ಲಿ ಕಾವಲಿ ಮಾರುವುದು. ಎಂತದು? ಕಾವಲಿ ಮಾರುವುದು. ಕಾವಲು ಮಾರುವುದು. ನಿನ್ನ ಕರ್ತವ್ಯ ಅಲ್ವಾ? ಹೌದು. ಏನಾಯ್ತು? ಎಂದಿನಂತೆ ದ್ವಾರದಲ್ಲಿದ್ದೆ. ಇಂದು ನಮ್ಮ ದ್ವಾರದಲ್ಲಿ ವಿಶೇಷ ಏನದು ವಿಶೇಷ? ಸೇಮೆದಕ್ಕೆ. ಎಂತದು? ಸೇಮೆದಕ್ಕೆ ಸೇನಾಪಡೆ ಬಂತು. ಎಲ್ಲಿಯವರಂತ ತಡೆದು ವಿಚಾರಣೆ ಮಾಡಿ ವಿಚಾರಿಸಿದೆ. ಅವರು ಎಲ್ಲಿಯವರಂತೆ? ಇಲ್ಲಿಯವರಲ್ಲ, ಕೆಳಗಿನವರು, ಶೋಣಿತಾಪುರದವರು. ಭೂಲೋಕದ ಮನೆ. ಹೆಸರು ಮಹಿಷಾಖ್ಯ ಅಂತ. ಓಹೋ. ಒಬ್ಬರೇ ಬಂದದ್ದಲ್ಲ, ಮತ್ತೆ? ಸೈನ್ಯವನ್ನು ಜೊತೆಗೂಡಿಕೊಂಡು ಬಂದಿದ್ದಾನೆ. ಹಾ. ಅಂತೊಂದು ದಿನ ಬಂದಿದ್ರಲ್ಲ, ಶಂಕ, ದುರ್ಗ, ಬಿಡಲ, ಚಾಮರ, ಚಕ್ಷುರ ಮುಂತಾದವರು ಶಂಕದುರ್ಗಾದ್ಯರು. ಎಲ್ಲರೂ ಬಂದಿದ್ದಾರೆ. ಹಾ. ಯಾಕೆ ಬಂದಿರಂತ ಕೇಳಿದಿ? ಬರ್ಲಿ ಉದ್ದಲಂಗಕ್ಕೆ ನಿನ್ನಪ್ಪ ನನ್ನನ್ನು ಕೊಟ್ಲಿ ಟಾಪಿ. ಯುದ್ಧರಂಗಕ್ಕೆ ಹಾ. ಪೀಠವನ್ನು ವಹಿಸಿ ಬಂದದ್ದೆ. ಮತ್ತೆ ಇದು ಕೇಳುವಾಗ ನೀನು ಅವರನ್ನು ಸುಮ್ಮನೆ ಬಿಟ್ಟಿಯ? ಇದುವೇ ನನ್ನ ಜಾತಿ ಅದು ಬಿಡುವುದು. ಕೊಟ್ಟದ್ದೇ ಅವರು. ಹಾ. ಅವರು ಕೊಟ್ಟು ನಾನು ಕೊಟ್ಟೆ. ಅವರಿ ಎಂತದ್ದು ಕೊಟ್ಟದ್ದು? ಅವರು ಕೊಟ್ಟದ್ದು ಬಿಟ್ಟು ಮತ್ತೆ ನೀನು ಕೊಟ್ಟದ್ದು? ಒಪ್ಪೆ.
ಕಂಸನೆಂಬ ಕಳನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಅವನಿಗೆ ನಮ್ಮ ಪರಾಕ್ರಮ ಏನು ಎಂಬುದನ್ನು ತೋರಿಸಿಕೊಡಬೇಕಲ್ಲ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿಯಾಜಗಳನ್ನು ಹಿಡಿಯಿರಿ. ನಿಮ್ಮ ವಾಹನವನ್ನು ಏರಿ ತೆರಳೋಣ.
ವನವಾಸದಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮನಾಲಯ ಕಟ್ಟಿದ್ದೇನೆ. ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ ಬಾ. ಮಾಲಿನಿ ಸುಕುಮಾರನಿಗೆ, ಗುರುಲೋಕದ ಒಡೆಯನಿಗೆ, ತ್ರಿಭುವನ ವಲ್ಲಭನಿಗೆ ಕದನ ಕಣದಲ್ಲಿ ಇದಿರಾದಂತಹ ವಾಸವ ಮುಖ್ಯರನ್ನು ಒದ್ದಾಡಿಸಿದಂತಹ ನಾವು ತ್ರಿಲೋಕ ವಿಜಯಿಗಳಾಗಿ ಬರೆಯುವುದಕ್ಕೆ ಸಿದ್ಧರಾಗಿದ್ದೇವೆ. 3 ಲೋಕವು ನಮ್ಮ ಸ್ವಾಧೀನ. ಸೂರ್ಯಚಂದ್ರರಾದರೂ ರಾಜ್ಯ ವಿಲಾಸ ಕಟ್ಟುವ ಹಾಗಿಲ್ಲ. ಮೇಲೆ ನಡೆದರೆ ನಿಮಗೇನಾಗಬೇಕು? ಬನ್ನಿ ಜೊತೆಯಲ್ಲಿ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮದ ಸೇವಾಕರ್ತರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಅತಿ ನೂತನ ಕಥಾಭಾಗವನ್ನು ಮಾಡಿ ತೋರಿಸಿದ್ದೇವೆ. ಅಲ್ಲದೆ ತಾರೀಕು 5/5/25ರಂದು ಪುನರೂರು ಬಾಬಕೋಡಿ ಎಂಬಲ್ಲಿ ಶ್ರೀ ರಾಹುಲ್ ಶೆಟ್ಟಿಯವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯ ಕಥಾಭಾಗವನ್ನು ಮಾಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂಗೆ ಬಾಣಿನಾಥ ಅಪಧರಿಸೋನಿ ಕಮಲ ಸಂಜಾತ ಸುರುಳರಟ್ಟೊಳೆಯನ್ನು ಒರೆಯುವುದಿನ್ನೇನೋ ಧರೆಯಂತು ಹೊರಬಳು ಹರನೂರ ಬಲ್ಲನು ಪುರೆಯಬೇಕಲೆ ಬಾಣಿನಾಥ ಅಪಧರಿಸೋ ಎಲ್ಲರಿಗೂ ಶುಭವಾಗಲಿ. ಮುಖೋಡಿ ದೇವತೆಗಳು ಈ ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣವೇನು? ಮುಖದಲ್ಲಿ ದುಗುಡೆದ್ದು ಕಾಣ್ತಾ ಉಂಟು. ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನೂ ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಹೌದೇ? ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ. ವೈದ್ಯರ ಪಾಲಿಗೆ ಕಷ್ಟವಂತೆ ಆಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತರೂಪನಿದ್ದಾನೆ. ಅವನೇ ವೈಕುಂಠಾಧಿಪತ್ಯಾದ ಮಾನವ. ಅವನೇ ನಮ್ಮ ಕಷ್ಟವನ್ನೇ ಬಿತ್ತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನು ನೇರವಾಗಿ ಮಾಡಬೇಕು. ಬರತುಕಿನಾದ್ರಿಯ ಬಳಿಯೊಳಗಿರಾಗಿ ಮುರಗರ ನಡೆದರಲೋ ಚರಣಕ್ಕೆ ಬಂದಿದೆ ಹರಿಹರರಂದಾಗಿ ದುರುಳನ ಹದನದಳು. ಹರಿ, ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ ಏನು? ಎಲ್ಲಿ ಹೋದರೂ ಮಹಿಷನದ್ದೇ ಬಾಧೆ. ಹೌದಾ? ಬೇಗ ಆದರೆ ಒಳ್ಳೆಯದ ತನವದೆ ಅಲ್ವಾ? ಹಾಗಿದ್ರೆ ಹೀಗೆ ಯೋಚನೆ ಮಾಡುವುದಲ್ಲ. ಮತ್ತೆ? ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸುವ. ಹಾಗೆ ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ವಧಿಸುವ ಯತ್ನವ ಯೋಚಿಸುವುದ ಇತ್ತ ನಳೆನ ಭವ ಸುರರ ಒಡಗೊಂಡು
ನಡೆತಂದು ನಡೆತಂದು ವೈಗೊಂಡನ ಕಾಣದಿರಲು ವೈಕುಂಠದಲ್ಲಿ ಹರಿ ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈತರಲ ಹೊರಗರನು ನಿಳಯದೊಳಗಿಲ್ಲದಿರೇ ಕೈಲಾಸದಲ್ಲಿ ಹರಣವು ಕಾಣುವುದಿಲ್ಲ. ಕಳಬಳಿಸಿ ಬಳಿಕವರು ತಿಳುಗಿದ ಶರೀರ ನುಡಿ ಹರಿ ಹರರು ತುಕಿನಾತ್ರೆಯೊಳಗಿರ್ಪ ಹದನವನು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುತ್ತಿಲ್ಲ, ಕೈಲಾಸಕ್ಕೆ ಬಂದರೆ ಹರಣವು ಕಾಣುತ್ತಿಲ್ಲ. ಇವರು ಎಲ್ಲಿ ಹೋಗಿದ್ದರಂತ ಯೋಚನೆ ಮಾಡಿಕೊಂಡಾಗ ಅಂಬರುಡಿ ಆಗ್ತಾ ಇದೆ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ಮೈಸೂರನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವಿರತ್ತಗಳಿಗೆ ಸಾಕು. ಹರಗರ ಪದಕರಗಿ ಸಕಲರು ಜಯ ಜಯ ಗುರುಳ ಮಗಿಲೋ ಗುರುನ ಉಪಟಳದೀತೆ ತರಕಾರಿ ಸೋತಿಗೆ ಎಮ್ಮ ನೀರೇ ಹೊರಬೋದನಲೋಗೋ ಜಯ ಜಯ ಏನು ಒಟ್ಟಾಗಿ ಬಂದಿದ್ದೀರಾ? ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದರಿಗೆ ಬರೋದಕ್ಕೆ ಬಲವಾದ ಕಾರಣ ನನ್ನಿಂದಲೇ ವರವನ್ನು ಪಡೆದುಕೊಂಡಂತಹ ಮಹಿಷ ಮೂರು ಲೋಕದಲ್ಲಿ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಸಾಧು ಸ್ವಚ್ಛರಾದಂತಹ ದೇವತೆಗಳ ಜೊತೆಗಿರಿಸಿ ಸುರಗದ್ದೆಗೇನೆ ಸ್ವಾಧೀನ ಪಡೆದುಕೊಂಡಿದ್ದಾನೆ. ಪಂಚ ಮಹಾಪಾದಕ್ಕಾಗಿ ಮೆರೆತಿರುವಂತಹ ಮಹಿಷನ ರೋಗಿಗಟ್ಟಗಳಾಗಿ ಮೆರೆಯುತ್ತಿದ್ದಾನೆ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ಚೇತನವನ್ನು ಹೊರಗಡೆ ಹಿದ್ದೇನೆ. ಫಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದುಷ್ಟ ಮಹಿಷನಾಥಕ ಅಡಕವಾಗಿರುತ್ತಾ ಬ್ರಹ್ಮ ತೇಜಸ್ಸನ್ನೇ ಹೊರಕೆಳೆದಿದ್ದೇನೆ. ಆಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ಮೋರ ಮೋತಿಗಳ ಮುಖದಿಂದ ಹೊರಡೆಯ ತೇಜ ಯಾರು ದಿಪ್ಪಾಲಗರ ತೇಜ ಒಂದಾಗುತ್ತಲೇ ನಾರೆಯ ಕೃತೆ ತೊಳೆದು ಧರೆಗೆಳೆಯ ಸುರರು ಜಯ ಜಯವೆನ್ನು ತನ್ನುತ್ತೆ ಗೈರು ನೀನೇ ಕಾವಲು ನಮ್ಮನೋ ಕರುಣದಿ ಮಾತೆ ಭಾವಸುಖೇಯೋಳು ಪದವ ತಾಯಿ ನಾವು ಮರೆಗೊಂಡೆವೋ
ಜಯ 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 ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗದೇ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಜಯ ಜಯ ಹರಿಗರಾಧ್ಯರು ತಾಳೆ ಧೈರ್ಯವ ಸುರಪತ್ಯರೋ ಬೇಳಬಾರದೆ ತಂದ ಕಷ್ಟವ ಕೇಳಿಕೊಂಡೆ ಎಳಿರೇ ಬ್ರಹ್ಮ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೀರಿ ಆ ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ ನಿಶಾ ಕಮಲದಂತಿದೆ ಮಕ್ಕಳೇ ಸಂಕಟ ಒದಗಿ ಬಂತೆ ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ ಪರಿಹರಿಸಿ ಕೊಡುತ್ತೇನೆ ಮೊದಲಾಲಿಸು ಮಗಳು ವಿಧಾತ ಭಿತ್ತಿಗ ವರದ ಬಲದೇ ಪುರವ್ರತವೆಲ್ಲವ ಬೆಸಗೆಡಿದು ನಿರ್ಭೀತಿಯಿಂದ ಮೊದಲಾಲಿಸು ಓ ಜಗನ್ಮಾತೆ ನಾರಾಯಣ ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿ ಪ್ರತ್ಯಕ್ಷಳಾದೆಯ ತಾಯಿ ನಿನ್ನಿ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಕಾರಣ ಬೇರೇನೂ ಅಲ್ಲ, ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿ ಮದದಿಂದಲೇ ನೆರವನ್ನು ಹೊಳಕಾಗದೆ ಮಕ್ಕಳೇ ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚ ಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಸಂಹರಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ 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 ಜಯ
ಜಯ ಜಯವೆಂದು ಸಕಲರು ಮಣೆಯಲಾಗಿಗೆ ವಿಶ್ವಕರ್ಮನೋ ಘನತರದೆ ಶೋಭಿಸುವ ಭೂಷಣ ವಸನ ವರ್ಪಿಸಲು ಜಯ 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 ಜಯತು ಹರಬ್ರಹ್ಮ ಇಂದ್ರಾದಿ ಸುಮನಸರೇ ನಮ್ಮ ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳರನ್ನು ಒದಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು. ನಮ್ಮೆಲ್ಲರ ಶಕ್ತಿ ಆಯುಧಗಳ ಪಾವನತೆಗಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಬನಜನ ಭನೋ ಕರದ ಚಕ್ರಪ ತ್ರಿಣಯನಾಗ ತ್ರಿಶೂಲ ಬನುಸಗ ಕನಕ ಗರ್ಭನೋ ಬ್ರಹ್ಮದಂಡ ಬನಿತೋ ಪದಕೆರಗೆ ವಿನಯದಿಂದಲೇ ಸುರಪ ಕುಲಶವ ಅನಮಿಸರು ಸತ್ಯಾಯುಧಗಳಾಗ ಮಣಿದು ಮಾತೆಯ ಚರಣ ಗರ್ಪಿಸಿ ನುತಿಸಿದರು ಭಯದೇ ಜಯ 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 ಹರಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವು ಅರ್ಪಿಸಿದಂತಹ ಆಯುಧಗಳನ್ನು ಜಗನ್ಮಾತೆ ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆ.
ಕೃಷ್ಣನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂಥ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕೂಡ ಮಹಿಷನ ಬದುಕಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಪರಂಪರೆ ಉತ್ಪಾತಗಳನ್ನು ಗಮನಿಸ್ತಾ ಇದ್ದಾನೆ. ರಾಕ್ಷಸರೆಲ್ಲ ಭೀತಿ ಹೊಂದಿದ್ದಾರೆ. ಶಂಕದುರ್ಗಾಚಾರ್ಯರು ಹೇಳ ಹೆಸರಿಲ್ಲದೆ ಹೋಗಿದ್ದಾರೆ. ಬಂದಿರುವಂತಹ ನಾರಿಗೆ ಉತ್ತರಿಸಬೇಕಾದ ಕರ್ತವ್ಯ ಸಿಂಹವಾಹಿನಿ 8 ಕೈಗಳಲ್ಲಿ ಆಯುಧವನ್ನು ಜಲಬಿಸುತ್ತ ನನ್ನನ್ನು ಹೆದರಿಸುತ್ತಿರುವ ಪ್ರವೇಶ ಮಾಡಿರುವ ನೀನು ಶಂಕದುರ್ಗಾಚಾರ್ಯರು ಬಂಧಿಸಿದೆ. ನನ್ನ ವಿರುದ್ಧ ಸಮರ ಸಾರಿದೆ. ಯಾರು ನೀನು, ಯಾಕೆ ಬಂದೆ? ನನಗೂ ಹಗತಲ ಏನು? ದಿಟ್ಟದಲ್ಲೇ ಧುರಕರಿಸಿಕೊಟ್ಟ ಬಂದೆ ಸುರರ ಬೇಸೋ ಕಲಿದೊಲಿ ಬಂದೆ ಸುರರ ಅಭೀಷ್ಟ ಕಲಿದೊಲಿ ಒಂದು ಹೆಜ್ಜೆ ಮುಂದರಿಸಿದ ಜಾಗ್ರತೆ
ಬರುತ್ತೆ. ವಿಧಾತನಿಂದ ವರಬಲ ಪ್ರಮತ್ತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸಗಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿ ಕಡೆಸಿ ಸುರರ ಪೊರೆಯ ಬಂದವಳು. ಹೇಳಿಸಿದ ಕೆಲಸ ಇದಲ್ಲ. ಸರಿಯಾದ ನನಗೆ ಗುರು ಲೋಕದಲ್ಲಿ ಧ್ರುವ ವಿಷಯ ಉಳಿಬೇಕು ಅಂತಿದ್ರೆ ತೊಡೆ. ಕೆಟ್ಟವನೇ ನಾರಿ ಎನ್ನುವ ಹಾಗೆ ತತ್ಸಾರವಾಗಿ ಕಾಣುವೆಯ. ನಾರಿಯಾದರನಂತೆ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದಾನೆ. ಸರ್ವತಂತ್ರ ಸ್ವತಂತ್ರಳು ನಿನ್ನ ಉರ ಬಗಿತ ದುಷ್ಟ. शांत की सज्जन पालकी भय विनाशनी सर्वाणी नयन मनोगर हृदय सागर मणिमय गतपोषिणी देवी जय शांत की सज्जन पालकी भय विनाशनी सर्वाणी नयन मनोगर हृदय सागर मणिमय गतपोषिणी देवी मणिमय गतपोषिणी देवी मणिमय गतपोषिणी देवी सर्वशक्ति समन्विते वयोभ्यस्त्राहिनो देवी दुर्गा देवी नमोस्तुते जय 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 शांतळागम मताये शांतळागो ಸುರಭ ಭಯ ನಿನಗಿಲ್ಲ ಮುನ್ನಕೆಗೆ
ಹರುಷದಲ್ಲಿ ನಾಗವನ್ನು ಪಾಲಿಸೋ ಮರೆಯಲೆಯ ಚರಣವನು ನೀರತ ಮನದಿಗೆ ಸುರಭೆ ಭಯದಿನವಿಲ್ಲ ದುಷ್ಟದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ, ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ವಿಭವದಲ್ಲಿ
ಕುಲೋದ್ಧಾರಕ ಇರುವಂತಹ ಸ್ಥಳ ಪಟ್ಟಣಕ್ಕೆ ಯಾರೆಂದು ಶುಂಭದಾನ ಅಂತ ಕೇಳಿಬಲ್ಲೆವು. ಹಾಗೆಂದು ಮಾಡಬಹುದು. ಓಲಗ ಕೊಟ್ಟಂತಹ ವಿಚಾರ ಕವಿತೆ ಆಲಿಸಿ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಅನುಜ ನಿಶುಂಭ ಬ್ರಹ್ಮ ನಿರ್ಮಿತವಾದ ಕರ್ಪುರಾಬುದಿಯಲ್ಲಿ ಕಶ್ಯಪರ ಕರುಣೆಯಿಂದಾಗಿ ಧನುದೇವಿಯ ಗರ್ಭಾಂಬುದಿನ ಪಾವನಗೊಳಿಸಕ್ಕಾಗಿ ಹುಟ್ಟಿಕೊಂಡವರು ನಾವೀರ್ವರು ಶುಂಭ ನಿಶುಂಭರು ಹುಟ್ಟಿದರೆ ಸಾಲದು ಕೀರ್ತಿಯನ್ನು ಗಳಿಸುವ ಉದ್ದೇಶದಿಂದ ನಾವು ಮಾಡಿದ ಕೆಲಸವೇನು ತಮ್ಮ? ನೆರವೇರಿಸುವುದಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿ ಆ ವಿಧಾತ್ರಿಗೊಂದು ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಬೇಕು ಬೇಕಾದಂತಹ ವರವನ್ನೇ ಕೊಟ್ಟ. ಮೂರು ಮೂರ್ತಿಗಳಿಂದಲೂ ಮಾರಾಣವೇ ಬರದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಹಾಗೂ ಭೂಲೋಕ ನಮ್ಮ ವಶ. ಮುಂದಿನ ಮಯಾಚನೆ ನಮ್ಮ ವಶದಲ್ಲಿದೆ. ಉಳಿದಿದೆ ನಾಕ ಏರುವ. ಕೇಳು, ದೃಕ್ಕೆದುರಾದಂತಹ ದೇವತೆಗಳೆಲ್ಲ ಯುದ್ಧದ ಬಗ್ಗೆ ನಮಗೆ ಬಾಡಿ ತೋರಿಸಿದ್ದೇನೆ.
ಒಬ್ಬೊಬ್ಬರು ಓಡುವ ಚಂದನು ಅದನ್ನು ನೋಡಿ ನೀನು ಬಂದೆ ದೇವಲೋಕ ಬಿಟ್ಟು ಬರ್ತೀಯ ಬಿಟ್ಟಿದ್ದೀನಿ ಬಾ ಮುಂದೆ. ಸಮರಕ್ಕೆ ಇದಿರಾದೆಯ ಲೇಸಾಯ್ತು ಲೇಸಾಯ್ತು. ನಿನ್ನನ್ನು ಇಲ್ಲಿಂದ ಬಡಿದು ಓಡಿಸಿ ಅಧಿಕಾರ ಸ್ಥಾಪಿಸಲು ಬಂದ ಶುಂಭನ ಅದೆಷ್ಟೋ ದಾನವರು ಈ ನಾಗದಾಸೆಯಿಂದ ಬಂದಿದ್ದಾರೆ. ನಾನು ಬಂದಿದ್ದೆ ಮೊದಲು. ಅಲ್ಲ, ನಿನ್ನಂತಹ ಅದೆಷ್ಟೋ ದಾನವರು ಇದುವೇ ಮಾತನ್ನು ಹೇಳಿದವರು ಅವರು. ಹಾಗಂತ ಅವರನ್ನೆಲ್ಲರನ್ನು ಶಾಶ್ವತವಾಗಿ ಬಿಡ್ಲಿಲ್ಲ, ಮತ್ತೆ ಎಲ್ಲರನ್ನು ಕೊಂದು ಯಮನಾಲಯ ಕಟ್ಟಿದ್ದೇನೆ. ನೀನೇ ಓಡಿತ ಹೇಗೆ? ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ ಬಾ. ಅಧಿಕಾರಿಯುತನೆಂಬುದಕ್ಕೆ ಡಂಗುರ ಹೊಯ್ದಿ ಸುರಪರವತಾತದ ಗೆಳೆದಿ. ವೈರಿಗಳ ಗಜಕೇಸರಿ ಚಾರು ಚತುರ್ದಶ ಬಡದಲ್ಲಿ ಶುಂಭನಿಗೆ ಜಯವಾಗಲಿ ಶುಭವಾಗಲಿ. ತಮ್ಮ ಎಲ್ಲರೂ ಹೋದ್ರ ಅಲ್ಲ, ಯಾರಾದ್ರೂ ಇದ್ದಾರ ನೋಡು. ಎಲ್ಲ ಹೋಗಿದ್ದಾರೆ, ಎಲ್ಲ ಓಡಿ ಹೋಗಿದ್ದಾರೆ. ನಾವು ಬಂದದ್ದೇ ತಡ. ಹೌದು, ಕೆಲವು ದೇವತೆಗಳೆಲ್ಲ ಮುಗಿಬಿದ್ರು. ಎಲ್ಲರನ್ನು ಬಡಿದು ಓಡಿಸಿ ಸುರಪರನ್ನು ಓಡಿಸಿ ಪೀಠ ಪಡೆದುಕೊಂಡಿದ್ದೇವೆ. ನಿಮ್ಮೆಲ್ಲರ ಜಯಘೋಷ ಕೇಳುವಾಗ ಸಂತೋಷವಾಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರ ಸಂಚಾರ ನಮ್ಮ ಆಜ್ಞೆ ಇಲ್ಲದೆ ನಡೆಯಕೂಡದು. ಯುದ್ಧ ಮಾಡಿದ ಪರಿಣಾಮ ವಿಶ್ರಾಂತಿ ಬೇಕೇ ಬೇಕು. ಹೀಗೆ ಬಾ, ಹೀಗೆ ಬಾ. ದುರುಳ ಶುಂಭ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದೀಗಿ ಮರುಗುತ್ತ ಸುಮನಸ ನೆರವಿಯ ನೊಡೆಗೊಳ್ದು ಪುರುಗೂತ ತೊಡಲಿದ ವನದೀಗಿಯೇ ಈ ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯ್ತಲ್ಲ.
ಇಂದ್ರ ಪದವಿ ಕೈ ತಪ್ಪಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ. ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ. ಅಂಬಿಕೆ ಸುರನುತೆ ಶಂಭು ಮನೋಗತೆ. ಅಂಬಿಕೆ ಸುರನುತೆ ಶಂಭು ಮನೋಗತೆ. ನಂಬಿಹ ತ್ರಿದಶಕ ನಂಬವ ಪೊರೆಯಮ್ಮ. ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಯ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು. ಏಳಯ್ಯ ಏಳಯ್ಯ ಸುರಪಾಲ ಗೋಳು ಕೊಟ್ಟುವುದೇಕೆ. ಹುಳ ಮಹಿಷ ಮನೋ ಸೋಲಿಸಿ ನಾಟವನಾಡುತ್ತಿರನು. ಕಾಲನಾಲಯ ಕಟ್ಟಿದೆನು. ಏಳಯ್ಯ ಸುರಪಾಲ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಳಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನ್ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ. ಆತನ ನಿಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆ ನನ್ನನ್ನು ಪ್ರಾರ್ಥಿಸಿಕೊಂಡಿರೆ. ಗೋಳಿಡುತ್ತಾ ಇರುವೆಯಲ್ಲ ಇಂದ್ರ ಪದವಿಗೆ ಕುತ್ತುವಂತೆ ನಿನ್ನಲ್ಲಿ ಹೇಳಿಕೋ ಮಗನೇ. ಅಮ್ಮ ಜನನಿ ಕೇಳ್ಬಿನ್ನಗ ಧನುಜ ಮಹಿಷಗಿರುತ್ತ ಘನ ಪರಾಕ್ರಮಿ ಶುಂಭನು. ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಕವನು ಪಾಲಿಸುವ ಖಳನು. ಜನನಿ ಕೇಳ್ಬಿನ್ನಗ ಜನನಿ ಅಮ್ಮ ಸುರನಾಥ ಧನುದೇವಿಯ ಮಕ್ಕಳಾದಂತಹ ಶುಂಭನಿ ಶುಂಭರು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಇವರು ಮಹಿಷನಿಗಿಂತಲೂ ಘನಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು. ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ. ಕರುಣಿಸುತ್ತ ಅಭಯವನು. ಸುರಪಾಲ ಹಾಯ್ 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 ಸುರಪಾಲ ಮರುಗದಿರಯ್ಯ.
ಭಯಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ಬಲಬಲಾನ್ವಿತರೇ ಶುಂಭನಿ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ಗುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯ ಮೇಳಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮದಾದ ನಿಜ ರೂಪವನ್ನು ಮರೆಮಾಚಿ ತುಹಿನ ಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ತಿಳಿದೆ ತಿಳಿದಣ ಕ್ಷಣದೊಳಗೆ ತಿಳಿದಣ ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಡುವ ಕಾರ್ಯವು ಸುಲಭ ಎನ್ನುತ್ತಲೀ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮ್ಮಾಯೆ ಯೋಚಿಸಿ ಮಹಮ್ಮಾಯೆ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ಹರಿಯೇ ದೈತ್ಯ ವೃಂದವ ಹರಿಯೇ ಮಹಮಾಯೆ ಆಯ ಸುಂದರಾಂಗವ ತಳೆದೊಂದು ಕೌಶಿಕಿಯಾಗಿ ಸುಂದರಾಂಗವ ತಳೆದೊಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ಸುಂದರಾಂಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ
ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೊರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಕಳರ ಬಳಿಗೆ ಇದು ಗೆಲುವಡಿಯದು ಅಸಾಧ್ಯ. ಶಕ್ತಿಯಿಂದಾಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿ ಲೈಕೆಳಾಗಿದ್ದೆ. ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲೋಸುಗವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತೆಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕೆನ್ನು ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ಉಯ್ಯಾಲವನ್ನು ಇಳಿದು ಬರುತ್ತಾ ಪದದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ಈತನ ಹಣಜಂಡ ಮುಂಡರು ದೈತ್ಯ ಶುಂಭಾಸುರನೇ ಮದಿ ಪೃಥ್ವಿಯೆಲ್ಲ ಸಂಚರಿಸಿ ಶೋಧಿಸುವೆವೆಂದಿರುತ್ತ
ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧಾವಶ ದೇವಿಯ ಹಾ. ದಾಂಪತ್ಯ ಜೀವನದ ಪ್ರತೀಕವಾಗಿ ಹಾ. ಆವಿರ್ಭವಿಸಿದವರು ನಾವು. ಹೌದಣ್ಣ. ಗಂಡುಗಳಿ ಚಂಡಾಮುಂಡರು. ಹಾ. ನಮ್ಮ ಜೀವನ ಹಾ. ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಹಾ. ಘೋರವಾದ ಕಾಂತಾರವನ್ನು ಸೇರಿ ಸರಿ. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ಹೌದಣ್ಣ. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ ಹಾ. 2 ವರವನ್ನು ಅನುಗ್ರಹಿಸಿದ್ದಾನೆ. ಯಾವುದು? ಮನೋವೇಗ, ಹಾ. ಬ್ರಹ್ಮಚರ್ಯ. ಕೇಳದೆ ಗುಡ್ಡನ ಇದಿರಾದ ತಡರು ತಡೆಯುವ ಗದಿಯನು ಅದೇ ಇದಿರಾದ ತಡರು ತಡೆಯುವ ಗದಿಯನು ಇದನು ಅದರಲ್ಲಿ ಇದೆಯವನಿರುತ್ತದೆ ಮದಮುಖ ಉಪ್ಪಿನಲ್ಲಿಯೇ ಅಣ್ಣ ತಮ್ಮ ಗದಾದಂಡ ಕೈಗೆ ಬಂದ ಆ ಕ್ಷಣವೇ ಹಾ. ಉಲ್ಲಾಸ ಮುಕ್ಕೇರಿತು. ಹಾ. ತೋಳ ತಿಡಿ ತೀರಿಸುವಂತಹ ಉದ್ದೇಶದಿಂದಲೇ ಹಾ. ಭೂಲೋಕ ಪಾತಾಳೋಕನ್ನು ಸ್ವಾಧೀನ ಮಾಡಿಕೊಂಡೆವು. ನಿಜ. ನಂತರ ಸ್ವರ್ಗಕ್ಕೆ ಏರಿದೆವು. ಅಲ್ಲಿ ಶುಂಭಣ ಆಳ್ವಿಕೆ, ಹಾ. ಶುಂಭಣೆಯನ್ನು ಪ್ರತ್ಯಕ್ಷ ಅಂಬುವೆ ಬಂದರೂ ಕೂಡ ನಾವು ಲೆಕ್ಕಿಸಲಾರಿರುವಂತಹ ವಿಷಯವನ್ನು ತಿಳಿದು ಹಾ. ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭ ಒಬ್ಬೆ ತೋಳುಗಳಿಂದ ಅಪ್ಪಿದ, ಬಿಗಿದಪ್ಪಿದ ಕೊಟ್ಟನಲ್ಲ. ಸಂಚರಿಸುತ್ತಲೇ ದಾನವಾರಿ ದಾನವ ಶುಂಭನ ನೇಮವನ್ನು ಪಡೆದು ಹಾ. 3 ಲೋಕವನ್ನು ಸಂಚರಿಸಿದವರು ನಾವು. ಹೌದು. ಎಲ್ಲಿ ಹೋದ್ರು ಕೂಡ ಹಾ. ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಸರಿ. ಹೊಗಳಿದವರ ಶಿರವನ್ನೇ ರಾಜಕ್ಕ, 3 ಲೋಕ ಸಂಚಾರ. ಹಸಿವೆ. ಇಳಿದು ಶಿವನು ಆ ದೇವ ಶಿವನು ಕಳೆಯಲು ಮಾಂಸವನು ಮಿಲನಿ ಕ್ಷಣ ತರುವುದೇ ಮುಂದೆ ಇದೆ. ಅಣ್ಣ, ತಿರುಗಾಟ ಹೆಚ್ಚಾದಂತಹ ಪರಿಣಾಮ ಹಸಿವು ತೃಷಣ ಅನುವಾದಿಸುತ್ತಾ ಇದೆ. ಏನು ಮಾಡುವ? ಪರಿಹಾರ ಆಗ್ಬೇಕಾದ್ರೆ ಕದಂಬ ಒಳಕ್ಕೆ ಮೃಗಬೇಡ. ಬೇಟೆಯಾಡುತ್ತಾ ಬಂದರಾಗ
ಮಾಂಸವನು ಮೆಲುತ್ತಲೆ 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 ಬಾಲು ಮೃಗಗಳು ಹೊಲುತ್ತಲೆ ಮೃಗಗಳ ಹೊಲುತ್ತಲೆ 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 ಕೊಲ್ಲುತ್ತಲೆ ಕೊಲ್ಲುತ್ತಲೆ ಮಾಂಸವನು ಮೆಲುತ್ತಲೆ ಎಲ್ಲರಿಗೊಡ್ಡು ತನುವಾಗ ಎಲ್ಲರಿಗೊಡ್ಡು ತನುವಾಗ ಶ್ರಮವನ್ನು ಕಡಿಮೆ ತಾಗ ಬರಲು 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 ಕದಂಬವನದಿಡಿಕೆ ಕಳರು ಮೃಗಮಾಂಸವನ್ನು ಮೇಲುತ್ತಲೆ 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 ಸಾಕೋ ಸಾಕಣ್ಣ. ಪೆಟ್ಟು ಹೆಚ್ಚಾದ್ರೆ ಮತ್ತೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ ನಮಗೆ. ಏ ತಮ್ಮ, ಏ ಅಣ್ಣ, ತಿನ್ನುವುದಕ್ಕೆ ಸುಲಭ ಮಾಡಿಕೊಟ್ಟ ಆ ರೀತಿಯ ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ. ಇಲ್ಲಪ್ಪ. ತಮ್ಮ, ಅಣ್ಣ, ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಆಹಾ. ಏನನ್ನು ಕೊಂದೆ ಏನನ್ನು ತಿಂದೆ ಹಾ. ಹೇಳು ನನ್ನ ಮುಂದೆ. ಏ ಅಣ್ಣಯ್ಯ, ಏ ತಮ್ಮ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದೂ ಸಿಗುವುದಿಲ್ಲಂತಹ ಕಾರಣಕ್ಕಾಗಿ ಇದೋ ಈ ದಾರಿಯನ್ನು ಹೇಳಿದೆ. ಹೋಗುವಂತಹ ಸಂದರ್ಭ ನಾಲ್ಕಾಣೆ. ನಾಲ್ಕಾಣೆ ನಾಲ್ಕಾಣೆ ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆಹಾ. ನಾಲ್ಕಾಣೆಯಲ್ಲಿ ಏನು ಸಿಗ್ತದೆ ತಮ್ಮ? ಏನಣ್ಣ, ಅದೇ ನಾಲ್ಕಾಣೆ. 4 ಆನೆ ಮರಿಗಳು ಪುಣ್ಯಾತ್ಮ. ಓ, 4 ಆನೆಯ ಮರಿ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಲದಲ್ಲಿ ಕೇಳಿದೆ, ಶಾಬಾಸ್. ನೆಲಕ್ಕೆ ಬಾರಿದೆ, ಹಾ. ಒಂದೇ ಪೆಟ್ಟಲ್ಲಿ ಅಪ್ಪಚ್ಚ. ಅಪ್ಪಚ್ಚಾಯ್ತಾ? ಆ, ಏನು ಮಾಡಿದೆ? ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ, ಯಾರಿಗೆ ತಂದೆ? ನಿನಗೆ ತಂದೆ. ನಾನು ಕಿವಿ ತಿನ್ನುವ ಜಾತಿಯ. ಈಗ ನೀನು ಕಿವಿ ತಿರುದು ಬಿಟ್ಟಿದ್ಯಾ? ನಮ್ಮಣ್ಣ ನಿಶುಂಬ ತಿಂತಾನೆ, ಅವನು ತಿಂತಾನ? ಅವನಿಗೆ ಕೊಡು. ಅವನಿಗೆ ಕೊಡೋಣಣ್ಣ. ಅಣ್ಣ, ತಮ್ಮ. ಇವತ್ತಿನ ಬೇಟೆ ಕ್ರಮ ನಿನ್ನದು ಹೇಗೆ? ಏ ತಮ್ಮ, ಅಣ್ಣ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಮಾಡಿ. ಓ, ಈ ದಿಕ್ಕನ್ನು ಹಿಡಿದು ಹೋದೆ. ಹೌದಾ? ಸ್ವಲ್ಪ ಮೇಲೆ ಹೋದೆ. ಮೇಲೆ ಹೋದೆಯಾ? ಹೋಗುವಂತಹ ಸಂದರ್ಭದಲ್ಲಿ ಹಾ. ತಮ್ಮ ಹಂದಿ, ಅಣ್ಣ ಕೋಣ, ತಮ್ಮ ಹಂದಿ. ಅಣ್ಣ ಕೋಣ. ನಿನಗೆ ಹೇಳಿದಲ್ವಾ? ಮತ್ತೆ ಯಾರಿಗ? ನನ್ನ ಅಕ್ಷಿಗಳಿಗೆ ಹಾ. ಒಂದು ಕಾಡು ಹಂದಿ ಗೋಚರಿಸಿ ಕಾಡು ಹಂದಿ. ಅದರ ಬಾಲಕ್ಕೆ ಕೈ ಎಳೆದು ತಂದು ಬಂಡೆಗೆ ಹೊಡೆದ. ಅಲ್ಲಿಗೆ ಬಡಂ. ಅದೆಲ್ಲಿಂಟ ಬಡಮ್ಮ ಪ್ರಾಣಿ? ಪ್ರಾಣಿ ಅಲ್ವಾ? ಮತ್ತೇನು? ಪ್ರಾಣಿಯನ್ನು ತಂದು ಹಾ. ಬಂಡೆಗೆ ಬಡುವಂತಹ ಸಂದರ್ಭದಲ್ಲಿ ಹಾ. ಬರುವಂತಹ ಶಬ್ದ ಹಾ. ವಡಂ ಹೇಗೆ? ಗುಡಂ ಹೇಗೆ ಹೇಗೆ? ಜಿಡಮ್ಮ ಮತ್ತೆ? ವಡಂ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಏನು ಬೇರೆ. ಮಾಡಿದೆ? ಮಾಂಸವನ್ನು ಬುಳುಮ್ಮನೆ ನುಂಗಿದ. ಆ. ರಕ್ತವನ್ನು ಘಟ ಘಟನೆ ಕುಡಿದಿದೆ. ಎಲುಬನ್ನು ದವಡೆಯಡಿಗೆ ಸಿಕ್ಕಿಸಿ ಹಾ. ಘಟ ಘಟ ಉಳಿದದ್ದು ಚರ್ಮ ಮಾತ್ರ. ಹೌದಾ? ಆ ಚರ್ಮವನ್ನು ಹಾಗೆ ತೆಗೆದು ನಮಗೆ ಚಳಿಗಾಲ ಕಟ್ಟದಣ್ಣ. ಹಾಗಲ್ವಾ? ಮತ್ತೆ ಹೇಗೆ? ತಿರುಗಾಟ ಮುಗಿದ ಮೇಲೆ ಹಾ. ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಹಾ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ 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 ಕರ, ಗುರುಕುರ ಕೊರ ಕೊರ, ಕರುಕುರ ಕರ್ಕೊರ, ಗುರುಕುರ ಲೇಸು, ಗುರುಕುರ. ಲೇಸೋಗಿ ಕೇಳಿ ಬರ್ತದೆ. ಒಳ್ಳೆ ಶಬ್ದ ಬರ್ತದೆ. ಹೌದಲ್ವೇ? ಅಮ್ಮ, ಅಣ್ಣ, ಬೇಟೆಯಾಡಿ ಏನು ಕೂಡು ನೋಡಿ ಇಳಿದು ನೋಡಿ. ಶ್ರಮಜಲ ಇಳಿಯುತ್ತ. ಹಾ. ಒಂದು ಕೆಲಸ ಮಾಡು. ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗಿ. ನನಗೆ ಗಾಳಿ ಹಾಕಿದೆ, ನನಗಾರು ಬಂದವರು ಬಂದವರು ಬರ್ಲಿಕ್ಕಿಲ್ಲ. ಮತ್ತೆ ನಾವು ವಾದ ಮಾಡುವುದು ಸರಿ. ಮತ್ತೇನು ಮಾಡೋಣ? ನಮ್ಮ ಸೇವಕರಿದ್ದಾರೆ. ವಾಯು. ಓ, ಅಲ್ಲಿ ವಾಯುದೇವನು ಉಂಟು. ಆ. ಅವನಿಗೆ ಆಜ್ಞೆಯನ್ನು ಕೊಡುವ. ಯಾರಿಗೆ? ಇವನಿಗೆ ವಾಯು ಈಸಿಯಾನಾ? ಈಸಿಯೇ ಬೇಕು. ಹಾ. ನಾವು ಹೇಳಿದಾಗೆ ಕೇಳು. ನಾವು ಹೇಳಿದ ಕೇಳ್ತಾನೆ ಪುಣ್ಯಾತ್ಮ. ಹಾ. ಆದ್ರೆ ನಾವು ನಿಂತಹ ಪ್ರದೇಶ ತಗ್ಗು ಪ್ರದೇಶ ಅಲ್ವೇ? ಆತನಿಗೆ ಸ್ವಲ್ಪ ಅನುಕೂಲವನ್ನು ಮಾಡಬೇಕಾದ್ರೆ ಆಗ್ಲೇಬೇಕು. ಎತ್ತರವಾದಂತಹ ಜಾಗಕ್ಕೆ ನಾವೇ ಹೋಗ್ಬೇಕು. ಅದಕ್ಕಾಗಿ ತುಹಿಣಗಿರಿ. ತಳುವದ ಸಮಯದಲ್ಲಿ ಕೇಳಿಸಿ ತಳುವದ ಸಮಯದಲ್ಲಿ ಕೇಳಿಸಿ 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 ನಲವಿನಿಯೋ ಉಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ತಾ ಕುಳಿತು ತಾ ಕುಳಿತು ಓಯ್, ಕುಳಿತು. ಮತ್ತೆ ನಾನೇ ಅವಗಣ್ಣ. ದೇವಿಯು ಪಾಡುತ್ತಿಗೆ
ಗಾಯನವ ಆಲಿಸುತ್ತ ದೇವಿಯು ಹಾಡುತ್ತಿಗ ಗಾಯನವ 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 ಆಲಿಸುತ್ತ 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 ವೀಣೆಯ ಪಿಡಿದೀರ್ಪ ಮಾಡಿ ಈ ಪರಿಗಲಿ ಆ ಆ ವೀಣೆಯ ಪಿಡಿದೀರ್ಪ ಮಾಡಿ ಈ ಪರಿಗಲಿಯೇ ವೀಣೆಯ ಪಿಡಿದೀರ್ಪ ಮಾಡಿ ಈ ಪರಿಯಲಿಯೇ ಕಾಮನ ಬಿಡಿಗಾಗಿ ಬಂದು 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 ವೀಣೆಯ ಪಿಡಿದೀರ್ಪ ಮಾಡಿ ಬರಿಯಲಿ ಕಾರಣದಿಗಾಗಿ ಬಂದು ಸಾಗುರಾಗದೊಳಿಂದು ಗಾನ ಪಾಡುವಳು ಸಾನುರಾಗದೊಳಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಸಾನುರಾಗದೊಳಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು 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 ಇದೇನೆಂಬುದರಿಯದಾಗಿ ಸಾನುರಾಗದೊಳಿಂದು ಗಾನ ಪಾಡುವಳು ಇದೇನೆಂಬುದರಿಯದಾಗಿ ವೀಣೆಯ ಪಿಡಿದೀರ್ಪ ವಾಡಿ ಈ ಪರಿಯಲಿಯೇ ಕಾರಣದಿಡಿಗಾಗಿ ಕಾರಣದಿಡಿಗಾಗಿ
ತಾನು ಹಾಗೆ ನುಡಿಯುವುದು ಜ್ಞಾನ ಮಾಡು. ಇದೇ ಎಂಬುದರಿಯದಾಗಿದ್ದುದು ಅರಿಯದಾಗಿದ್ದುದು. ವೀಣೆಯ ಹಿಡಿದಿರುವ ವಾಣಿ ಬರಿಯಲಿ ಗಾನದ ನೆನೆಗಾಗಿ ಬಂದು. ತಮ್ಮ ಅಣ್ಣ ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಆಹಾ. ಮಂದ ಮಂದವಾಗಿ ಅಲೆ ಅಲೆಯಾಗಿ ಬೀಸುತ್ತಾ ಇದೆ. ಹೌದಲ್ವೇ ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಇನ್ನೊಮ್ಮೆ ಬೇಟಾಡೋಣವೇ ಮೇಲೆ ಏರಿದವರು ಹಾ. ಕೆಳಗೆ ಇಳಿಯುವುದು ಸರಿಯಲ್ಲ. ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಹಾ. ಒಂದು ಹಿಂಪಾದ ಸಂಗೀತ. ಗಾನ ಸುಧೆ ಈ ಸಂಗೀತವನ್ನು ಕೇಳುವಾಗ ಹಾ. ಯಾವಾತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯ ಶೂನ್ಯನೇ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಆಹಾ. ಈ ರೀತಿ ಸಂಗೀತವನ್ನು ಹಾಡಬೇಕು ಅಂತಾದರೆ ಹಾ. ಸಾಮಾನ್ಯರಿಂದ ಸಾಧ್ಯ ಅಸಾಮಾನ್ಯರಣ್ಣ. ಯಾರು ಸಾಧನೆಯನ್ನು ಮಾಡ್ತಾರೆ ಹಾ. ಅಂತವರಿಂದ ಮಾತ್ರ ಸಾಧ್ಯ. ಯಾರಿರ್ಬೋದು? ಆಲೋಚನೆ ಮಾಡಿದವಾಗ ಹಾ. ಸೃಷ್ಟಿಕರ್ತ ಬ್ರಹ್ಮದೇವ ಹಾ. ಅವನ ಮಾಡದೇ ಆದಂತಹ ವಾಣಿ ಅವಳೇ ಬಂದು ಗಾನವನ್ನು ಹಾಡ್ತಾ ಇದ್ದ. ಈಗ ವಾಣಿ ಬಂದು ಅಂತ ಹೇಳುದ ಆ ವಾಣಿ ಇಲ್ಲಿಗೆಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟು ಹೇಳಣ್ಣ. ಯಾಕೆ? ಆ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಹಾ. ಅವನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದ ಮತ್ತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇದ್ರೆ ಬ್ರಹ್ಮನ ಕಾರ್ಯ ಪೂರ್ಣ ಆಗುವುದಕ್ಕೆ ಸಾಧ್ಯ ಈಗ ಉಂಟು. ಅವಳು ಬಂದದಲ್ವ? ಅವಳಲ್ಲ, ಮತ್ತೆ ಯಾರು? ಇನ್ನು ಒಳ್ಳೊಳ್ಳೆ ಗಾಯಕರಿದ್ದಾರೆ. ಯಾರು ತಮ್ಮ? ದೇವಲೋಕದಲ್ಲಿರುವಂತಹ ಕುದುರೆ ಮುಖವುಳ್ಳವ ತುಂಬುರ ದೇವಲೋಕದ ಸಂಗೀತ ದೇವವೈನಿಕಂ. ದೇವಲೋಕವನ್ನು ತೊರೆದು ಹಾ. ಇಲ್ಲಿ ಒಂದು ಸಂಗೀತವನ್ನು ಹೇಳಿದ್ರೆ ಹಾ. ಮತ್ತೆ ದೇವಲೋಕದಲ್ಲಿ ಹಾಡುವ ಮತ್ತೆ ನಮ್ಮ ನೋಡಿದ್ರೆ ಭಯಗೊಂಡನು. ಅವ ಭಯಗೊಂಡನು. ಅವಲ್ವಾ? ಅವಲ್ಲ. ಇನ್ನೊಬ್ಬೆದ್ದಾನೆ. ಯಾರು? ಅವನೇ ನಾರದ. ಕರೆದಲ್ಲಿಗೆ ಬಾರದ. ನಮ್ಮಲ್ಲಿ ಪ್ರೀತಿ ತೋರದ. ನಿಂತಲ್ಲಿ ನಿಲ್ಲದ. ದಾನ ವಿಶಾರದ. ಅಮ್ಮ ಅಣ್ಣ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದ. ಹೇಗೆ? ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು ತಿರುಗಾಟವನ್ನು ಮಾಡುವಂತಹ ಆ ನಾರದ ಹಾ. ಅವ ಇಲ್ಲಿಗೆಲ್ಲ ಬರ್ಲಿಕ್ಕೆ ಉಂಟು. ತಿರುಗಾಟವನ್ನು ಮಾಡುವಂತಹ ನಾರದ ಬರಲಿಕ್ಕಿಲ್ಲ. ಅವಲ್ಲ. ತುಂಬು ರಣಗಾಯನಲ್ಲ, ವೀಣೆ ಗಾಯನ ಖಂಡಿತವಾಗಿ ಅಲ್ಲ. ಅಲ್ವೇ ಅಲ್ಲ. ಹಾಗಿದ್ರೆ ಉತ್ತರ ಅದು ಸಿಗ್ಬೇಕು. ಅಲ್ಲ ಇದು ಅಲ್ಲ. ಆಹಾ. ಹಾಗಿದ್ರೆ ಯಾವ್ದಂತ ಆಗ್ಬೇಕಲ್ಲ. ಹಾ. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನು ಹಿಡಿಯೋಣ. ಸ್ವರವಿಡಿದು 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 ನಡೆದರನು ನಡೆದರನು ತನುವಿನ ಪರಿಮಳವು ನಾಸಿಕಗೆ ಅಡರಲು ತನುವಿನ ಪರಿಮಳವು ನಾಸಿಕಗೆ ಅಡರಲು ಅರರೆ 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 ಕೌತುಕ ಕೌತುಕ ಕೌತುಕವೇ ಪರಿಮಳ 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 ಓ ಪರಿಮಳ. ಪರಿಮಳ ಬಿಡಿದು ಪರಿಮಳ ಬಿಡಿದು ಮುಂಬರಿಯೇ ಮುಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋಲತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಕ ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ಆನೆಯ ತೂಗಿದಳು ಈ
ಹಾಡುವ ರಾಗ ಲಯದೊಡಂದು ನಾಗಮಧ್ಯಾಮರ ಯೋಗಿ ಮರಿಯರಿಗೆಲ್ಲ ಜೋಗುಣ ಪಾಡುವ ರಾಗ ಲಯದೊಡಂದು ತೂಗಿದಳ್ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಪರಿಮಳ ಬಿಡಿದು ಮುಂಬರಿಯೇ ಭರಣಿ ಕೋಟಿ ಪ್ರಕಾಶವರು ಗೋಚರಿತೆ ಅಚ್ಚರಿ ಅಚ್ಚರಿ ಅಚ್ಚರಿಗಿಂದ ಶೋಧಿಸಿ 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 ಮರುತಾಯ ಮರುತಾಯ ಮರುತ ಕಂಡರು ಸ್ವರ್ಣದುಯ್ಯ ಆನೆಯಲಿ ದೇವಿಯನು ಅರರೆ ಇನ್ನಿವಳೆ ಭವಿಟಗಾರಿ ಅರರೆ ಅಮಮ ಅರರೆ ಎಂಥ ವಿಟಗಾರೆ ನೋಡಿ ನೋಡಿ ಪರನ ಕೂರ್ಗಣೆಯಂತಿಗಳು ನೀರೇ ನೋಡಿ ಪರನ ಕೂರ್ಗಣೆ ಪರನ ಕೂರ್ಗಣೆ ಪರನ ಕೂರ್ಗಣೆಯಂತಿಗಳು ನೀರೇ ಶರದೇಂದು ವದನೆ ಹರಿಣ ನೇತ್ರೆ ಶರದೇಂದು ವದನೆ ಶರದೇಂದು ವದನೆ ಶರದೇಂದು ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಚೆಲ್ವಾ ತರುಣಿ ಮಣಿಯು ಚೆಲ್ವಾ ತರುಣಿ ಮಣಿಯು ಚೆಲ್ವಾ ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಶರದೇಂದು ವದನೆ ಹರಿಣ ನೇತ್ರೆ ಚೆಲ್ವಾ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ 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 ಅರರೆ
ಆಶ್ಚರ್ಯ ಆಶ್ಚರ್ಯ ಪರಮ ಹೇಗೆ ಆಶ್ಚರ್ಯ. ಉಂಟೆ? ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಹಾ. ಮುಂದುವರಿದು ಬಂದವರು ನಾವು. ಹೌದಪ್ಪ. ಆಕಾಶದಿಂದ ಹಾ. ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಹೌದಾ? ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ಹಾ. ನಮ್ಮ ಮುಂದೆ ಕಾಣಿಸಿತ್ತೆ ಅನ್ನುವಂತಹ ತೆರದಲ್ಲಿ ಹಾ. ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿಗೆ ಗಾನವನ್ನು ಹಾಡ್ತಾ ಇದ್ದಾಳೆ. ಹೌದಪ್ಪ ತಮ್ಮ ಅಣ್ಣ ಈಕೆಯನ್ನು ಕಂಡಾವಾಗ ಹಾ. ಹೊಗಳದಂತಹ ನಾಲಿಗೆ ಆಕೆ. ಯಾಕೆ? ಮೋಹಿನಿಯು ತ್ರೈಭುವನದ ರತಿಯು ವಯ್ಯಾರದ ಸುಂದರಿಯು ತುಹಿನಾದ್ರಿ ಶಿವಶಿರದ ಮಾನಸ ಸರವರದಿ ಸಂಭವಿಸಿ ಹಾ. ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಗದಿ ಪ್ರವಾಹಿಪ ಜಾನವಿ ವನಿದೆಯು ಹಾ. ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ಥಳಿಯು ಆಹಾ. ಅನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಹೌದಲ್ವೇ? ಹಾ. ಹಾಗಿದ್ರೆ ಇಂತಹ ರೂಪಸಿಯನ್ನು ನಾವು ಇಷ್ಟರವರೆಗೆ ಕಂಡವರಲ್ಲ. ಹಾಗಿದ್ರೆ ಅವಳು ಯಾರಿರ್ಬೋದಣ್ಣ? ತಮ್ಮ ಹಾ. ಯಾರೇ ಆಗಿರಲಿ ಆಹಾ. ಅವಳ ರೂಪಕ್ಕೆ ಮನಸ್ಸು ಹೊತ್ತಿದ್ದೇನೆ. ನೋಡಿ ಮದುವೆ ಆಗುದೆ. ಇವಳನ್ನು ಮದುವೆಯಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸ್ತೇನೆ. ಸಮಯಕ್ಕೆ ಸರಿಯಾಗಿ ನಿನ್ನ ಪ್ರಾಣ ಕೂಡ ಹೋಗ್ತದೆ. ಯಾಕೋ ತಮ್ಮ? ಎಷ್ಟರ ತನಕ ಬ್ರಹ್ಮಚಾರಿ ವೃತ್ತವನ್ನು ಪಾಲಿಸಿದ್ರು ಅಷ್ಟವರೆಗೆ ಮರಣವಿಲ್ಲೆಂಬುದಾಗಿ ಬ್ರಹ್ಮದೇವನೇ ವರವನ್ನು ಕರುಣಿಸಿದ್ದಾನೆ. ವರವನ್ನು ಉಲ್ಲಂಘಿಸಿದ್ರೆ ಮರಣ. ಹೇಳು. ಧರಣಿಯರೆಲ್ಲ ಸಂಚರಿಸಿ ನೋದಿದ್ದೀವಿ ಅಣ್ಣ ದೇವ ನಿನ್ನ ನಿರತ ಕೊಂಡಾಡುವ ನೀನು ಬರುತ್ತಿನ ಗತಿ ಅಣ್ಣ ದೇವ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಿನ್ನ ಆಜ್ಞೆಯನ್ನು ಪಡೆದು ಧರಣಿ ಎಲ್ಲವನ್ನು ಸಂಚರಿಸಿದವರು ನಾವು. ನಿರತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಸಂತೋಷ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಂಬವನವನ್ನು ಪ್ರವೇಶ ಮಾಡಿ ಬೇಟೆಯನ್ನು ಆಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ದಕ್ಷಿಣಾದ್ರಿಯನ್ನು ಏರಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷ ವಿಶ್ರಾಂತಿಯನ್ನು ಪಡೆದಿರುವಂತಹ ವೇಳೆಯಲ್ಲಿ ವಿಶ್ರಾಮ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇದ್ದಾನ. ಆ ಗಾಯನ ಜಾಡನೆ ಹಿಡಿದು ಮುಂದುವರಿತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ವೈಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ನಮ್ಮ ಕಣ್ಣಾರೆ ನೋಡಿದವರು ನಾವು. ನೋಡಿದ ತಕ್ಷಣ ನಮ್ಮ ಚಿತ್ತಕ್ಕೆ ಹೊಳೆದುದೊಂದೇ. ಆ ಹೆಣ್ಣನ್ನು ಕರೆತಂದು ನೀವು ಮದುವೆ ಆಗ್ಬೇಕು. ತಮ್ಮಂದಿರೇ, ಎನ್ನುವ ನುಡಿಯಾನಿಸುತ ಶುಂಭನೋ ಮನಸಿ ಜನ ಶರಹತಿಗೆ ಸಿಲುಕುತ್ತ ವನಜನೇತ್ರಿಯ ಅರಿತದಿರರೆಂದರುದ ನಿಶ್ಚಯಿಸಿ ಅಣ್ಣದೇವ, ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನಾವೇನು ಮಾಡ್ಬೇಕು? ವಿಶ್ರಾಂತಿಯಲ್ಲಿರುವ ಸುಗ್ರೀವ, ಹೀಗೆ ಬಾರಯ್ಯ, ಹೀಗೆ ಬಾ. ಏನಯ್ಯ? ಕೇಳಯ್ಯ. ಕೇಳಯ್ಯ ಸುಗ್ರೀವ ಬೇಳೆರದ ನಿಲಿತ ಜೀವ ಜಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಮೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ. ಸುಗ್ರೀವ, ನಿನ್ನನ್ನು ಕರೆವರೆ ಬಲವಾದ ಕಾರಣವಿದೆ. ಏನು? ನಮ್ಮದೇ ಆದಂತಹ ಕದಂಬವನದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿದವ ನಾನಾಗಿದ್ದೇನೆ. ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನವಾಗಿದೆ. ನನ್ನ ಸಕಲ ವಿಚಾರವನ್ನು ನೀನು ಹೋಗಿ ಆಕೆಯ ಬಳಿ ತಿಳಿಸಿ ಆಕೆಯ ಮನವೊಲಿಸಿ ಇಲ್ಲಿಗೆ ಕರೆತರಬೇಕು. ಇದು ಶುಂಭನ ಆಜ್ಞೆ. ಹೋಗಿ ಶುಂಭರಾಜ್ಞೆಯುಳೈರಿ ಮೆರೆವ ಕದಂಬವನವನೆ ಪುಗುತಾಗ ಮೆರೆವ ಕದಂಬವನವನೆ ಪುಗುತಾಗ ತ್ರೈ ಜಗದಂಬಿಕೆಯ ಲಾವಣ್ಯವರು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಮ್ಮಲಿಸಿದನು ಶಿವ ಶಿವ ಸ್ಮರಣಂಬಿಗುರೆ ತಿಳುಕುತನಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿಗುರೆ ತಿಳುಕುತನಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕೀಕೆ ಈಕೆ ಈಕೆ ಮಾನಿನಿಯೇ ಶಿವ ಶಿವ
ರಣದೆಡೆಗೆ ನಾನು ಧಾವಿಸಿ ಬಂದವ. ಬಂದು ನೋಡಿದರೆ ಕದಮ್ಮವನ ಮೊದಲೆಲ್ಲ ಹಾಗಿಲ್ಲ, ಸೂರ್ಯನ ಬೆಳಕೆ ಎದ್ದು ಕಾಣಿಸ್ತಾ ಉಂಟು. ಹಾಗಿದ್ರೆ ಶುಂಭ ಹೇಳಿದನಲ್ಲ, ಕಾಡಿನಲ್ಲಿ ಓರ್ವಳಕ್ಕೆ ತರುಣಿ ಇದ್ದಾಳೆ, ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ ಸುಗ್ರೀವ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡ್ತಾ ಅಯ್ಯಯ್ಯೋ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣುತ್ತಾ ಇದ್ದೇನೆ. ತ್ರೈ ಜಗದಂಬಿಕೆಯ ರೂಪಲಾವಣ್ಯ, ಅಂಬರ ಪದದಿಂದಲೇ ಕೆಳಗಿಳಿದ ತೂಗು ಉಯ್ಯಾಲೆ, ಅದು ಚಿನ್ನದ ಉಯ್ಯಾಲೆ. ಅದರಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಮಾಡುತ್ತಾ ಇದ್ದಾರೆ. ಕೇವಲ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ನಮ್ಮ ಒಡೆಯನಾದಂತಹ ಶುಂಭ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದನಲ್ಲ. ಇವಳು ತರುಣಿಯೇ ಅಲ್ವೇ ಅಲ್ಲ. ಈ ಪ್ರಪಂಚದಲ್ಲಿ ಯಾರು ಅಂತ ಕೇಳಿದ್ರೆ ಅವಳು ದೇವಿ. ಆ ದೇವಿಯೇ ಈಗ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದ್ದಾಳೆ. ಸೂರ್ಯಚಂದ್ರನನ್ನೇ ಬೆಳಕನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ ಇವಳು. ಹಾಗಿದ್ರೆ ನಮ್ಮ ಒಡೆಯ ಹೀಗೂ ಬಯಸಿದನಲ್ಲ, ಅವ ಕೆಟ್ಟದ್ದು ಮಾತ್ರವಲ್ಲ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ನಾನೇನು ಮಾಡಲಿ? ಅವನ ಆಜ್ಞೆ ಆಗಿದೆ ನನಗೆ. ನೀನು ಹೋಗಿ ಮಾತಾಡಿಸಿ ಕರೆದುಕೊಂಡು ಬಾ. ಸರಿ, ಅವನ ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ನಾನು ಎಷ್ಟರ ಮಾತನಾಡಿಸ್ತೇನೆ. ಅಮ್ಮ ಜನನಿಗೆ ಭಿನ್ನಗವನು ಕರುಣದೊಡಿಂದು, ಜನನಿಗೆ ಭಿನ್ನಹವನು ಕರುಣದೊಡಿಂದು, ವನದಲ್ಲಿ ಕುಳಿತಿರ್ಪುದೇ, ವನದಲ್ಲಿ ಕುಳಿತಿರ್ಪುದೇ, ಸನುಮತಲ್ಲಿದು ನಿನಗೆ ಬೇಡುವೆನ್ನೊಂದು, ಸನುಮತಲ್ಲಿದು ನಿನಗೆ ಬೇಡುವೆನ್ನೊಂದು, ಧನುಜೇ ಶುಂಭನ ಬಯಕೆ, ಜನನಿಗೆ ಭಿನ್ನಗವನು ಕರುಣದೊಳು ಸಾಮದೊಂದು, ಬಹಳಷ್ಟು ದೂರದಿಂದ ನಾನು ಬಂದವ. ಅಲ್ಲಿಯ ಶುಂಭ ಶೋಣಿತಾಪುರವನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಅಮ್ಮ, ನಿನ್ನನ್ನು ನೋಡಿದರೆ ಯಾಕಮ್ಮ ಹೀಗೆ? ಇದು ಘೋರವಾದಂತಹ ಕಾಡು. ಈ ಕಾಡಿನಲ್ಲಿ ಕುಳಿತು ಚಿನ್ನದ ಉಯ್ಯಾಲೆ ಇಂಪಾಗಿ ಗಾಯನವನ್ನು ಮಾಡುತ್ತಾ ಇದ್ದೀಯ. ಕೇವಲ ಮೃಗ ಪಕ್ಷಿಗಳು ಮಾತ್ರ ಇರುವುದು ತಾಯಿಯಲ್ಲಿ. ಈ ಇಂಪಾದ ಗಾಯನವನ್ನು ಕೇಳಬೇಕಾದವರು ಯಾರು? ನಮ್ಮಂಥವರು. ಆದ್ದರಿಂದಲೇ ನಮ್ಮ ಒಡೆಯನಾದಂತಹ ಶುಂಭನ ಬಗ್ಗೆ ಹೇಳುವಾಗ ನೊಂದು ಹೇಳಬೇಕಾಗ್ತದಮ್ಮ. ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ. ಈಗ ನಿನ್ನ ಸುದ್ದಿಯನ್ನು ತಿಳಿದ ಮೇಲೆ ಯಾಕೋ ಏನೋ ಒಂದು ಮನಸ್ಸಾಗಿದೆ ಅವನಿಗೆ. ಆದ್ದರಿಂದಲೇ ಇದು ಚಿನ್ನದ ಪಲ್ಲಕ್ಕಿಯನ್ನೇ ಇಲ್ಲಿವರೆಗೆ ಕಳುಹಿಸಿಕೊಟ್ಟಿದ್ದಾರಮ್ಮ. ನೀನು ಶೋಣಿತಾಪುರಕ್ಕೆ ನಡೆದುಕೊಂಡು ಬರಬಾರದು. ಹಾಗೆಯೇ ಈ ಚಿನ್ನದ ಪಲ್ಲಕ್ಕಿಯಲ್ಲಿ ನೀನು ಕುಳಿತರೆ ನಾನು ನಿನ್ನನ್ನು ಹೊತ್ತುಕೊಂಡು ಶೋಣಿತಾಪುರಕ್ಕೆ ಹೊತ್ತುಕೊಂಡು ಹೋಗ್ತೇನಮ್ಮ. ತಾಯೇ, ಅಲ್ಲಿ ಸರ್ವರ ಸಮ್ಮುಖದಲ್ಲಿ ನಿನಗೂ ಶುಂಭನಿಗೂ ಮದುವೆ. ಈತ ನಡೆದರೆ ಎನ್ನ ಕದನವ ದೂತ ಶುಂಭಾತುರಗಿ ಬೇಡುವ, ದೂತರಿಲ್ಲೆಂದರು ಅಪವಾದಾಗಿತ್ತು. ಮೋಹದ ಬಲೆಗೆ ದಂತರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ಹೋರಾಡಿದ್ದಾರೆ. ಕರುಣಾರ ಸಮುದ್ರದಲ್ಲಿ ಹಸುವನ್ನು ನೀಡುತ್ತಾರೆ. ಅಯ್ಯೋ ಶಿವನೇ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ನಾನು ದೇವಿಯಲ್ಲಿ ಮಾತನಾಡುತ್ತಾ
ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಎದ್ದು ನಿಂತೆ. ಹಾಗಿದ್ರೆ ನನ್ನನ್ನು ಬದುಕಿಸಿದವಳು ಯಾರು? ಇವಳೇ ತಾನೇ. ನಿಗ್ರಹ ಅನುಗ್ರಹಕ್ಕೆ ಶಕ್ತಿಲು ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ, ಕ್ಷಮೆ ಕೇಳಬೇಕು. ಅಮ್ಮ ಅಮ್ಮ. ಬೆದರದಿರಯ್ಯ ಬೀಳುವುದನ್ನೆಲ್ಲ ಲಾಲಿತು ಅಧಿಕ ಶುಭಾಗ್ಯನೆಂದು ಅದನವ ಎಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡ ಯಾಕೆ ಬಂದು. ಹೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಕಿರುನಗೆ ಬೀರಿದರೂ ನೀ ಸಾಯುವುದಕ್ಕಿಲ್ಲ. ಘನದೂತನಾಗಿ ಬಂದವನು ನೀನು. ನಿನ್ನ ತೆರಳುವಾಗ ದೇವಿ ದೂತನಾಗಬೇಕು. ಉತ್ತರವನ್ನ ಆತನಿಗೆ ತಿಳಿಸಬೇಕು. ಯಾವ ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾರೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾರೆ, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸೋಮಾಲಯಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾತೈಗೊಂಡಂತಹ ಪಣ. ನಿನ್ನ ಶುಂಭವೀರನೇ, ನಿಶುಂಭ ಬಲಾಟೆ ಖಂಡಿತ ಪ್ರತ್ಯಕ್ಷ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳು ನಿನ್ನ ಶುಂಭನಿಗೆ. ಅಮ್ಮ, ಈ ಮಾತನ್ನು ಸ್ಪಷ್ಟವಾಗಿ ಸುಮ್ಮನೆ ತಿಳಿಸ್ತೇನೆ. ಆದ್ರೆ ಒಂದು ಬೇಡಿಕೆ ತಾಯಿ, ನಾನು ಇಷ್ಟರವರೆಗೆ ಶುಂಭನ ಜೊತೆಯಲ್ಲಿದ್ದವ ಏನು ಒಳ್ಳೆಯದನ್ನು ಮಾಡಲಿಲ್ಲಮ್ಮ. ಈಗ ಹೇಳಿದ್ಯಲ್ಲ ನೀನು ದೇವಿ ದಾಸನಾಗಬೇಕು ಅಂತ. ಬರುವಾಗ ಶುಂಭನ ದೂತ, ಹೋಗುವಾಗ ದೇವಿ ದಾಸ. ಧಿಕ್ಕರಿಸಿ ನೀತಿಗಳ ಧಿಕ್ಕರಿಸಿ ಧಿಕ್ಕರಿಸಿ ನೀತಿಗಳ ಸಮರಕ್ಕೆ ಕರೆದಳೆಯನ್ನ ಹುಲು ಕಮಲಾಕ್ಷಿಯನ್ನು ವರಿಸಿದರೆ ಹಿಂದೆ ಆಳುವೆ. ನೀತಿಗಧಿಕಾರವೇ ಧೂಮ್ರಾಕ್ಷ. ಬರೆಸಿದ ಹದನವೇನು ದೈತ್ಯೇಶ ನೀನರು ಕಾರ್ಯವರು ಹರಿಕಿಣ ಮಾತ್ರ ಬರುವಂತ ಪುರಧೀರ ನನಗೆ ಅನಿರೀಕ್ಷಿತ ಕರೆ ಧೂಮ್ರಾಕ್ಷ ಇದ್ದವ ಎಂಬುದಾಗಿ ಕರೆಯನ್ನು ಆಲಿಸಿ ಓಡೋಡಿ ಬಂದಿದ್ದೇನೆ. ಕರೆಸಿದ ಕಾರಣವೇನು ಪ್ರಭು? ಕದಂಬ ಮಠದಲ್ಲಿ ಹೆಣ್ಣಾರ್ವಳಿದ್ದಾಳೆ, ಹೋಗಿ ಹೇಳುತ್ತ. ತರುಣಿ ಮಣಿ ನೀಡೇನೆ ತರುಣಿ ತರುಣಿ ಮಣಿ ನೀಡೇನೆ ಧಿಕ್ಕರಿಸು ಧನ ಜಾಣೆ ದುರಮನೆಯುತ್ತಿರುವಳು ಬಂದರೆ ಉಳ್ಳಿತು ಹರುಷಗಳು. ನಮ್ಮೊಡೆಯನಾದಂತಹ ಶಂಭು ನಿನ್ನನ್ನು ಬಯಸಿದ ಕಾರಣಕ್ಕಾಗಿ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿಕೊಟ್ಟಂತಾದರೆ ಸಂಧಾನವನ್ನೇ ಬಿಟ್ಟಿದೆಯೋ ಸಂಗ್ರಾಮವನ್ನೇ ಬಯಸಿದೆಯೋ?
ಇದೋ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಧೂಮ್ರಾಕ್ಷ ಬಂದಿದ್ದೇನೆ, ಮಣಿರಥ ಬಂದಿದ್ದೇನೆ. ಬಾರ್ಯಾರು? ಮಾಡುವಿನ ಕಣ್ಣಿನ ಬಾ, 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 ಬಾ. ಮಾಡುವಿನ ಕಣ್ಣಿನ ಯಾರಿಗೆ ಕೈ ಕುತ್ತ ಮುನ್ನ ಎಳವೆಯುವೆ ನಾಳು ಅಂದರೆ ಒಳ್ಳಿತು ಹರುಷಗಳು. ಕ್ಷಣವಿದೆ ನನಗೆ. ಧ್ಯಾನ. ಛಲವಿದೆ ನನಗೆ. ಶುಂಭಾಗ್ಯನ ಒಲಿಸಿಕೊ ಬಾ ಹಾಗೆ ತಿರುಗಿ ಕರೆದುಕೊಳ್ಳಿಗ ಅವಳ ಇದರಿಗೆ. ಗಂಡು ಬೆಳೆಗಳ ಹೋಗ ಗಂಡು ಕಳಿಗಳ ರಣವಿ ಸಣ್ಣ ಹುಂಡ ರೀತಿದವಗುಲು ಕೊಂಡು ಹೋಗಲು ಬಂದಿದೆ ನಿಮ್ಮ ವಿಕ್ರಮ ಕಂಡ ಪೇಟುರಗಳು. ಓಡರಡಿ ಧನಧಾನಿ ದೇವಿಯು ಕಾಣಗದಿ ಜಯ ಕಾಣದಿರುತ್ತಿದೆ. ಕಾಳಿ ರೂಪ
ಸೊಕ್ಕಿಯ ತರುಣಿಯ ಸೊಕ್ಕಡು ಇಳಿಸುವರೆ ಮಣಿಮಯ ರಥವನ್ನು ಏರಿಕೊಂಡು ಒಂದು ಕಡೆಯಲ್ಲಿ ರೊಚ್ಚುಗೆಚ್ಚುಗಳನ್ನು ಅಚ್ಚುಮೆಚ್ಚರಿಂದ ಸ್ವೀಕರಿಸಿದ ಬಿಟ್ಟುಗೆಚ್ಚೆಯ ಕಾವಲು ಭಕ್ತರು ನಿಮ್ಮನ್ನು ಕಂಡರೆ ಹಳೆಯ ಕಾಲದ ಭೈರವನ ಹಾಗೆ ತಾಮ್ರಾಕ್ಷರಾಗಿ ರಥವೇರಿ ಹೊರಟೆಯಲ್ಲ ಎಲ್ಲಿಗೆ ನೀನು ಪಾಳೆಯ ನಾಶಿನಿಯಲ್ಲ ಕಾಳೆಗಳಿಗಲೆಂದು ಹೊರಟಿ ಹೇರಿಯುವುದು ಶುಂಭದೊರೆ ರಥವೇರಿ ಹೊರಟ ವಿಚಾರ ಬೇರೆ ಏನದು ನಮ್ಮವರೇ ಆದಂತಹ ಚಂಡಮುಂಡರೇ ಬಂದು ಹೇಳಿದಂತಹ ಮಾತು ಏನು ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ ಎಂಬುದಾಗಿ ತರುಣಿ ಆಮೇಲೆ ಅಪ್ರತಿಮ ಸೌಂದರ್ಯವತಿ ಆದಂತಹ ಆಕೆಯನ್ನು ವರಿಸಬೇಕು ಎಂಬುದಾಗಿ ನಾನು ತೀರ್ಮಾನಿಸಿದೆ. ಈ ಪ್ರಾಯದಲ್ಲಿ ಏನು ಮಾಡಿದಿರಿ? ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದ್ರು. ಸಂಗ್ರಾಮ ಬಯಸಿದ್ರೆ ಆಕೆಯನ್ನು ಎಳೆಕರಬೇಕೆಂಬುದಾಗಿ ದುರಧೀರ ಧೂಮ್ರಾಕ್ಷರನ್ನಟ್ಟಿದೆ. ಎಳಕೊಂಡು ಬಂದರು ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳಂತೆ. ಧೂಮ್ರಾಕ್ಷರನ್ನು ಸುಟ್ಟಳೆ ನಿಜ. ಆಮೇಲೆ ಹೋದವರು ಚಂಡಮುಂಡರು. ಪರಿಣಾಮ ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚಂಡಾಡಿ ಬಿಟ್ಟಳಂತೆ. ಶಿವ ಅತುಳ ವಿಕ್ರಮಿಗಳಾದಂತಹ ಚಂಡಮುಂಡರು ಅವರನ್ನು ಕಳ್ಕೊಂಡವೆ. ನಿಜ. ಈಗ ನಿನ್ನ ಕೋಪಕ್ಕೆ ಅರ್ಥವೇನು ಪ್ರಭು? ಸೊಕ್ಕಿನಿಂದ ಕುಳಿತಿರುವ ಆಕೆಯ ಸೊಕ್ಕನ್ನು ಇಳಿಸುವುದಕ್ಕಾಗಿ ಆಯುಧ ಹಿಡಿದು ನಾನೇ ಹೊರಟು. ಪ್ರಭು ಲಕ್ಷಣ ಸೈರಿಸು. ಸಂಬಂಧದಲ್ಲಿ ನಿನಗೆ ಅಳಿಯ, ನಿನ್ನ ತಂಗಿ ಕಲಾದೇವಿಯ ಮಗ, ರಾಜಕೀಯದಲ್ಲಿ ನಿನಗೆ ಸಚಿವ, ಆಪ್ತನಾಗಿ ಸಂಬಂಧಿಯಾಗಿ ಅಂತರಂಗದ ನಾವರಣ ಮಾಡಿ ಅವಳ ಬಗ್ಗೆ ನಾನು ತಿಳಿದದ್ದನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಸ್ವಲ್ಪ ಅವಕಾಶವಿದೆ ಹೇಳು. ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ
ಧನುಜೀಶ ಕೇಳೆನ್ನ ಮಾತ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಮನಸಿಜ ಶರಗೆ ತಿರುಗುತ್ತ ಮನಸಿಜ ಶರಗೆ ತಿರುಗುತ್ತ ವರವನಿತ್ಯ ಬಯಕೆಯ ಪ್ರಿಯ ದೈತ್ಯನಾಥ ಧನುಜೀಶ ಕೇಳೆನ್ನ ಮಾತ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಆ, 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 ಪ್ರಭು, ನಿನ್ನ ಅಂತರಂಗದ ಸಚಿವ ನಾನು, ಶೋಣಿತಾಪುರದ ಅಭ್ಯುದಯವನ್ನೇ ಬಯಸುವವ ನಾನು. ಅಂತಹ ಒಬ್ಬ ಸಚಿವನಾದಂತಹ ರಕ್ತಬೀಜನಿಗೆ ಶೋಣಿತಾಪುರದ ಅರಮನೆಯಲ್ಲಿ ಏನು ವಿದ್ಯಮಾನಗಳು ನಡೆಯುತ್ತದೆ ಅನ್ನುವಂತಹ ಅರಿವು ಇಲ್ಲದೆ ಹೋಗುತ್ತದೆ. ಹೇಳು, ನೀನು ಯಾವ ಕಡೆಗೆ ಹೊರಟದ್ದು, ನಿನ್ನ ಉದ್ದೇಶ ಏನು, ನಿನ್ನ ತೀರ್ಮಾನ ಏನು ಅನ್ನುವುದನ್ನು ಕರುಣಾಕರ್ಣಿಕೆಯಾಗಿ ಕೇಳಿಯೇ ಅದನ್ನು ಸಂಪೂರ್ಣವಾಗಿ ನಿನ್ನ ಬಾಯಿಂದಲೇ ಕೇಳಬೇಕು. ನಿನ್ನ ದೃಢವಾದ ನಿರ್ಣಯ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕನ್ನುವ ಕಾರಣಕ್ಕೆ ಬೇಕಾಗಿ ನಾ ಪ್ರವೇಶ ಮಾಡಿ ಎಲ್ಲಿಗೆ ಹೊರಟೆ ಅಂತ ಕೇಳಿದೆ. ತಿಳಿಯದೆ ಕೇಳಿದ್ದಲ್ಲ ಪ್ರಭು, ನಿನ್ನ ಮನಸ್ಸನ್ನು ನಮಗೆ ತಿಳಿಯಬೇಕಿತ್ತು. ಆದರೆ ನೀನು ಹೀಗೆ ಹೇಳುವಂತಹ ಮಾತನ್ನು ಕೇಳುವಾಗ ಪರ ಸಿಡಿಲೇ ಬಂದು ಅಪ್ಪಳಿಸಿದಂತಹ ಸ್ಥಿತಿ ನಮ್ಮದಾಗಿ ಹೋಯಿತು. ಧನುಜೇಶನೆಂಬ ಹಾಗೆ ಖ್ಯಾತಿಯನ್ನು ಹೊಂದಿದವ, ಗತಿಗೋತ್ರವಿಲ್ಲದೆ ಇದ್ದಂತಹ ದಾನವರಿಗೆ ಭದ್ರತೆಯ ಬದುಕನ್ನು ನೀನು ಒದಗಿಸಿಕೊಟ್ಟೆ. ಅನ್ನ ನೀರು ಇಲ್ಲದೆ ಇದ್ದಂತಹ ಧನುಜರಿಗೆ ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಕುಡಿಯುವಂತಹ ಯೋಗ್ಯತೆಯನ್ನು ಒದಗಿಸಿಕೊಟ್ಟೆ. ಹಾಗಾಗಿ ಪ್ರಾಂಜಲ ಮನಸ್ಕರಾಗಿ ನಾವೆಲ್ಲರೂ ಧನುಜೇಶ ಎಂಬ ಹಾಗೆ ಕೊಂಡಾಡುತ್ತಿದ್ದೇವೆ. ನಮಗೆ ಸಮರ್ಥ ನಾಯಕನಾದೆ, ನಮಗೆ ಸಮರ್ಥ ನಿರ್ದೇಶಕನಾದೆ. ನಾವು ತಪ್ಪಿ ನಡೆದಾಗ ನಮ್ಮನ್ನು ತಿದ್ದಿ ತೀಡುವವನಾದೆ. ಹಾಗೆ ತಿದ್ದುವವನೇ ತಪ್ಪಿ ನಡೆದರೆ ಅವರನ್ನು ತಿದ್ದುವುದಕ್ಕೆ ಯಾರು? ಆವಾಗ ಅವರ ಆಪ್ತರಾದವರು ತಮ್ಮದಾದಂತಹ ಸಲಹೆಯನ್ನು ಕೊಡಬೇಕನ್ನುವ ಉದ್ದೇಶಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ಪ್ರಭು. ಅವಿನಯ ಅವಿಧೇಯತೆ ಆದರೆ ಕ್ಷಮಿಸಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಸರಿ. ಪುಂಡು ಹುಡುಗರಾದಂತಹ ಚೆನ್ನಮುಂಡರು ಮೃಗಬೇಟೆಗೆ ಹೋದವರು ಕದಂಬವನಕ್ಕೆ ಹೋಗಿ ಅಲ್ಲಿರುವ ಕದಂಬ ವಾಸಿನಿಯನ್ನು ಕಂಡು ಅವಳ ಚೆಲುವನ್ನು ನಿನ್ನಲ್ಲಿ ವಿಧ ವಿಧವಾಗಿ ವರ್ಣಿಸಿದಾಗ ಕುಶಲಮತಿಯಾದಂತಹ ಜ್ಞಾನವಂತನಾದಂತಹ ನೀನು ಅವಳ ಬಗ್ಗೆ ಸ್ವಲ್ಪವೂ ಆಲೋಚನೆ ಮಾಡದೆ ಅವಳು ಯಾರು, ಬಂದುದು ಯಾಕೆ, ಅವಳ ನಿಲುವೇನು, ಪೂರ್ವಾಪರ ಏನು ಅನ್ನುವುದನ್ನು ತಿಳಿಯುವುದಕ್ಕೆ ಹೋಗದೆ ಕೇವಲ ಮನಸ್ಸಿನ ಶರಕ್ಕೆ ನೀನು ಈಡಾದೆ. ಒಂದು ರೀತಿಯ ಭ್ರಮೆಯನ್ನ ಅಂತು ಅವಳನ್ನು ಮದುವೆಯಾಗಿದ್ದೇನೆ ಎಂಬ ಹಾಗೆ ಹೊರಟೆ. ಪ್ರಭು, ಭ್ರಮೆ ನಿನಗೆ ಆವರಿಸುವುದಕ್ಕೆ ಸಾಧ್ಯವೇ? ಏನು ಭ್ರಮೆ ಅಂದ್ರೆ? ಉಂಟು ಅಂತ ಭಾವಿಸುವುದು ನಮಗೆ ಸಿಗದೆ ಹೋಗುವುದು, ಅದಕ್ಕೆ ಭ್ರಮೆ ಅಂತ ಅರ್ಥ. ಬಿಸಿಲುಗುದುರೆ ಅಂತ ಅರ್ಥ, ಮಾಯಾಮೃಗ ಅಂತ ಅರ್ಥ. ಅಂತಹ ಜೀವನ ನಿನ್ನದು ಅಲ್ವಲ್ಲ. ನೀನು ಯಾವುದನ್ನು ಬಯಸಿದ್ರು ಅದನ್ನು ದಕ್ಕಿಸಿಕೊಂಡವ. ಈಗ ಬೇಕು ಅಂತ ಹೋಗಿ ಅದು ಸಿಗದೇ ಇದ್ದಾಗ ಒಬ್ಬ ಧನುಜೇಶನಾದಂತಹ ಶುಂಭ
ಅದರ ಬಗ್ಗೆ ಒಂದು ಆಶೆಯನ್ನು ವ್ಯಕ್ತಪಡಿಸಿದವ. ನಿರಾಶೆಯಿಂದ ಹಿಂದಿರುಗುವುದನ್ನು ನೋಡುವುದಕ್ಕೆ ನಮಗೂ ಸಾಧ್ಯವಿಲ್ಲ. ಪ್ರಭು, ಮದುವೆ ಆಗುವಂತಹ ಸಮಯದಲ್ಲಿ ನಿನಗೆ ಮದುವೆ ಆಗುವಂತಹ ಹಂಬಲ ಹುಟ್ಟಿಲ್ಲ. ಯಾವ ಹೆಣ್ಣಿನ ರೂಪವೂ ನಿನ್ನನ್ನು ಸೆಳೆಯಲಿಲ್ಲ. ಆಗ ನೀನು ಅಜನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿದೆ. ಅಜೇಯವೂ ಅಭೇದ್ಯವೂ ಆದಂತಹ ವರವನ್ನು ಸಂಪಾದನೆ ಮಾಡಿದೆ. ಬ್ರಹ್ಮಚರ್ಯ ವೃತವನ್ನೂ ಇಲ್ಲಿಯವರೆಗೆ ಉಳಿಸಿಕೊಂಡು ಬಂದೆ. ದಾನವ ಸಮುದಾಯ ಎನ್ನುವ ಭದ್ರಭವನ ನಿಂತದ್ದೇ ಧನುಜೇಶನಾದಂತಹ ಶುಂಭನ ಅಖಂಡವಾದ ಬ್ರಹ್ಮಚರ್ಯ ವೃತ್ತದ ಪಂಚಾಂಗದಲ್ಲಿ. ಪಂಚಾಂಗವೇ ಸಡಿಲವಾದ್ರೆ ಶಿಥಿಲವಾದ್ರೆ ಭವನ ಬೀಳುವುದಿಲ್ವೇ? ಹಾಗೆ ಶೋಣಿತಾಪುರದಲ್ಲಿ ಒಬ್ಬ ಶುಂಭ ಶಿಥಿಲನಾದರೆ ದಾನವ ಸಮುದಾಯವೇ ಬೀಳುವಂತಹ ಭೀತಿ ನಮಗೆ ಉಂಟು ಪ್ರಭು. ಇಂದ್ರನನ್ನು ಗೆದ್ದವ ನೀನು, ಅಷ್ಟ ದಿಕ್ಪಾಲಕರನ್ನು ನಿನ್ನ ದಾಸರನ್ನಾಗಿ ಮಾಡಿದವ ನೀನು. ಅಂತಹ ಇಂದ್ರನನ್ನು ಗೆದ್ದಂತಹ ಒಬ್ಬ ಶುಂಭನಿಗೆ ತನ್ನ ಇಂದ್ರಿಯವನ್ನು ಗೆಲ್ಲುವುದಕ್ಕೆ ಆಗದೆ ಹೋದರೆ ಇದಕ್ಕಿಂತ ಸನ್ನತನ ಏನುಂಟು ಪ್ರಭು? ಮೊದಲು ನಾವು ನಮ್ಮನ್ನು ಗೆಲ್ಲಬೇಕು, ಆಮೇಲೆ ಮತ್ತೊಬ್ಬರನ್ನು ಗೆಲ್ಲುವುದಕ್ಕೆ ಹೋಗಬೇಕು. ನಿನ್ನನ್ನು ನೀನು ಗೆಲ್ಲದಂತಹ ಸ್ಥಿತಿಯಲ್ಲಿ ಇಂದ್ರಿಯಕ್ಕೆ ದಾಸನಾಗಿ ಅದರ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ನಿನ್ನ ಪ್ರಾಣಕ್ಕೆ ಕುತ್ತು ತರುವುದಲ್ಲ. ಶೋಣಿತಾಪುರದಲ್ಲಿ ನೀನು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಆಧಾರ ಶಕ್ತಿ. ನೀನು ಮೂಲ ಬಿಂಬ. ನಿನ್ನ ನೆರಳಾಗಿ ಬದುಕುವವರು ನಾವು. ಮೂಲ ಬಿಂಬವೇ ಅಸ್ತಿತ್ವವಾದರೆ ಅದನ್ನು ನೋಡುವಂತಹ ಶಕ್ತಿ ನಮಗಿಲ್ಲ. ಹಾಗಾಗಿ ಒಬ್ಬ ಸಚಿವನಾಗಿ, ಅಳಿಯನಾಗಿ, ಸಂಬಂಧಿಯಾಗಿ ಹೇಳ್ತೇನೆ, ಯಾರನ್ನು ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯೋ ಖಂಡಿತ ಅವಳ ಆಸೆ ಬೇಡ ಪ್ರಭು. ಅವಳನ್ನು ಬಯಸಿದ್ರೆ ನಮ್ಮ ಕೇಡು ನಿಶ್ಚಯ. ಕೇಡು ರಕ್ತ ಬೀಜ. ಹಾಗಾದ್ರೆ ತರುಣಿಯವರನ್ನು ಬಯಸಿದ್ದೇ ತಪ್ಪೇ? ಅವಳು ತರುಣಿಯಲ್ಲ ಪ್ರಭು, ತರುಣಿಯಲ್ಲ, ಅವಳ ದೈತ್ಯವರರ ಸಂಹರಿಸುತ್ತ ತ್ರಿದಶರಾಪುರಿಗೆ, ದೈತ್ಯವರರ ಸಂಹರಿಸುತ್ತ ತ್ರಿದಶರಾಪುರಿಗೆ ಆದಿಮಾಯೇ. ದೈತ್ಯವರರ ಸಂಹರಿಸುತ್ತ ತ್ರಿದಶರ ಪೊರೆಯೇ ನೆರೆಗೋಚರಿಸುವಳ್ ದೊರೆಯೇ, ನೆರೆಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲಿ ಮೋಹ ಮೋಹವೀರುವುದಿದು ಸರಿಯೇ ಕೇಳೆನ್ನ ದೊರೆಯೇ. ಕರುಣಿಯಲ್ಲ ಅವಳಾದಿಮಾಯೇ. ಆ ಸ್ಫುರದ್ರೂಪಿಣಿಯಾದಂತಹ ಒಬ್ಬಳು ತರುಣಿ ಅವಳು ಹೌದಂತಾದ್ರೆ ಅವಳನ್ನು ನೀನು ಮದುವೆ ಆಗುವುದಕ್ಕೆ ಹೊರಟಾಗ ತಡೆಯುವ
ಎನ್ನುವಂತಹ ಮನವನ್ನು ನಾನು ಮಾಡುತ್ತಿರಲಿಲ್ಲ. ಯಾಕಂದ್ರೆ ನಮಗೆ ನಿಮ್ಮ ಸಂತೋಷ ಮುಖ್ಯ ಪ್ರಭು. ಪ್ರಾಯ ಎಷ್ಟು ಅಂತ ಮುಖ್ಯ ಅಲ್ಲ, ನೀನು ಯಾವುದನ್ನೆಲ್ಲ ಬಯಸ್ತೀಯೋ ಅದನ್ನು ಕೊಡಿಸುವುದಕ್ಕೆ ನಾವಿದ್ದವರು. ನಿನ್ನ ದಿಗ್ವಿಜಯದ ಕಾಲದಲ್ಲಿ ನಮ್ಮ ನೆತ್ತರನ್ನೇ ಬೆವರಿನ ಹಾಗೆ ಹರಿಸಿ ನೀನು ಜಯವನ್ನು ಪಡೆಯುವಲ್ಲಿ ನಮ್ಮ ಸೇವೆಯನ್ನು ನಾವು ಮಾಡಿದವರು. ಅಂತದ್ರಲ್ಲಿ ಒಬ್ಬ ಶುಂಭನ ಬಯಕೆಯನ್ನು ಈಡೇರಿಸುವುದಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ವೇ? ಆದ್ರೆ ನೀನು ಎಣಿಸಿದ ಹಾಗೆ ಅವಳು ಯಕಸ್ಥಿತಿ ತರುಣಿ ಎಂಬ ಹಾಗೆ ಭಾವಿಸಬೇಡ ಪ್ರಭು. ಮತ್ತೆ ಆಲೋಚನೆ ಮಾಡು. ಕದಂಬವರದ ಪರಿಸ್ಥಿತಿ ಗೊಂಡಾರಣ್ಯ, ಸೂರ್ಯರಶ್ಮಿಯೇ ಒಳಪ್ರವೇಶ ಮಾಡುವುದಿಲ್ಲ. ನಿಜ. ನನ್ನಂತ ಎಂಟನೆಯ ಬಂಡರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಗೊಂಡಾರಣ್ಯ. ಅಂತಹ ಒಂದು ಗೊಂಡಾರಣ್ಯದಲ್ಲಿ ಒಬ್ಬಳಕ್ಕೆ ತರುಣಿಯೇ ಹೌದಂತಾದ್ರೆ ಅವಳು ಏಕಾಂಗಿನಿಯಾಗಿ ಕುಳಿತುಕೊಳ್ಳುವುದಕ್ಕೆ ಎಲ್ಲಿಂದ ಸಾಧ್ಯ? ಹೆಣ್ಣಾದವಳು ಪುರುಷನೊಬ್ಬನ ಆಸರೆಯನ್ನು ಬಯಸುವುದು ಅಪರಾಧ ಅಲ್ಲ, ಪ್ರಕೃತಿ ಅದು. ಸತ್ಯ. ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಗಳ ಆಸರೆ, ಮದುವೆಯಾದ ಮೇಲೆ ತನ್ನ ಗಂಡನ ಆಸರೆ, ಮಕ್ಕಳನ್ನು ಪಡೆದ ಮೇಲೆ ಮಕ್ಕಳ ಆಸರೆಯಲ್ಲಿ ಹೆಣ್ಣಾದವಳು ಬದುಕಬೇಕು, ಇದು ದೇವರ ನಿಯಮ. ಇವಳಿಗೆ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಮದುವೆಯಾಗಿಲ್ಲ, ಮಕ್ಕಳು ಬಳಿಯಲ್ಲಿಲ್ಲ, ಬಂಧು ಬಾಂಧವರು ಇಲ್ಲ, ಯಾರ ಸಹಾಯವೂ ಇಲ್ಲದೆ, ಯಾವುದೇ ಭೀತಿಯೂ ಇಲ್ಲದೆ ನಿರ್ಭಯಳಾಗಿ ಅಭಯಾರಣ್ಯದಲ್ಲಿ ಕುಳಿತಿದ್ದಾಳೆ. ನಿದ್ರೆ, ಆಹಾರ, ಭಯ ಅನ್ನುವುದು ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇರ್ತದೆ. ಇವಳು ನಿದ್ರಿಸಿದ್ದನ್ನು ಯಾರಾದ್ರೂ ನೋಡಿದ್ದಾರೆ? ಅವಳಿಗೆ ಆಹಾರವನ್ನು ಕೊಟ್ಟದ್ದು ಯಾರು? ಅವಳಿಗೆ ಭಯ ಇಲ್ಲ ಅನ್ನೋದಕ್ಕೆ ಏಕಾಂಗಿಯಾಗಿದ್ದದ್ದೇ ಸತ್ಯ ತಾನೆ. ಹಾಗಿದ್ರೆ ಇದನ್ನೆಲ್ಲವೂ ಮೆಟ್ಟಿ ನಿಂತಿದ್ದಾಳಂತಾದ್ರೆ ಅವಳು ತರುಣಿಯಲ್ಲ ಪ್ರಭು. ಅವಳು ಆದಿಮಾಯೆಯೇ ಇರಬೇಕು. ಓಂಕಾರ ಸ್ವರೂಪಿಣಿ, ತ್ರಿಜಗ ಬಂದೈತೆ, ತ್ರಿಮೂರ್ತಿಗಳ ಜನನಿ, ತ್ರಿಶಕ್ತಿಯಾಗಿ ಮೂರು ಉದ್ಯೋಗದಲ್ಲಿ ತಾನೇ ಪಾತ್ರವನ್ನು ವಹಿಸಿದವಳು. ದುಷ್ಟನಾದಂತಹ ಮಹಿಷ ಅಟ್ಟಹಾಸ ಮಾಡುವ ಕಾಲಕ್ಕೆ ಅವ ಅವಧ್ಯ ಅನ್ನುವಂತಹ ಸ್ಥಿತಿಗೆ ಬಂದಾಗ ದೇವತೆಗಳ ತ್ರಿಮೂರ್ತಿಗಳ ಓಜಸ್ಸು ತೇಜಸ್ಸು ಒಂದಾಗಿ ಅದುವೇ ನಾರೀ ರೂಪವನ್ನು ತಾಳಿ ಅಷ್ಟಮಜಿಯಾಗಿ ಕಾಣಿಸಿಕೊಂಡಳಂತೆ, ಶಿವವಾಹಿನಿಯಾದಳಂತೆ. ಅವಳು ಮಹಿಷನನ್ನು ಕೊಲ್ಲುವುದಕ್ಕೆ ಹೊರಟಾಗ ಅವಳ ಪದ ಹತಿಗೆ ಭೂಮಿಯೇ ತಲ್ಲಣಗೊಂಡಿತು. ಅವಳ ಹುಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿ ಹೋಯಿತು. ಅವಳ ಧನುಷ್ಠ್ಯಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳಾಯಿತು. ಪ್ರಭು, ಅವಳು ನಡೆಯುವಾಗ ತಲೆಯ ಮೇಲಿದ್ದಂತಹ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯಿತು. ಅಂದ್ರೆ ಭೂವ್ಯೋಮ ಪಾತಾಳವನ್ನು ಅಳೆಯಬಲ್ಲಂತಹ ವಿರಾಟ ಸ್ವರೂಪ ಪ್ರಭು. ಹಾಗೆ ಹೋದಂತಹ ಅವಳು ಅವಧ್ಯನಾದಂತಹ ಮಹಿಷನನ್ನು ವಧಿಸಿ ದೇವತೆಗಳಿಗೆ ಪೀಠವನ್ನು ಒದಗಿಸಿದಳು, ಧರ್ಮಸ್ಥಾಪನೆಯನ್ನು ಮಾಡಿದಳು, ಅಧರ್ಮದ ನಾಶಕ್ಕೆ ಕಾರಣರಾದಳು. ಆಮೇಲೆ ಅನಂತದಲ್ಲಿ ಪ್ರಕೃತಿಯಲ್ಲಿ ವಿಲೀನಲಾಗಿ ಹೋದಳು. ಕಾಲಾಂತರಕ್ಕೆ ಶುಂಭಾನುಶುಂಭರಾದಂತಹ ನಿಮ್ಮ ಹುಟ್ಟು, ನಿಮ್ಮ ಜೊತೆಯಲ್ಲಿ ದಾನವರಾದಂತಹ ನಮ್ಮ ಪ್ರವೇಶ, ನಾವು ಕೂಡ ಮಹಿಷರ ದಾರಿಯನ್ನೇ ತುಳಿದೆವು, ಪಂಚಮಹಾ ಪಾತಕಗಳನ್ನು ಮಾಡಿದೆವು, ದೇವತೆಗಳನ್ನು ಸ್ಥಾನಭ್ರಷ್ಟರನ್ನಾಗಿಸಿದೆವು. ನಮ್ಮಿಂದ ಸೋತ ದೇವೇಂದ್ರ ಮತ್ತೊಮ್ಮೆ ತುಹಿನಾದ್ರೆ ತಪ್ಪಲಿಗೆ ಹೋಗಿದ್ದಾನೆ. ಅನಂತದಲ್ಲಿ ಅನಂತಳಾದಂತಹ ಅವಳನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾಳೆ. ಆ ಸಮಯದಲ್ಲಿ ತನಗೆ ಕೌಶಿಕೆ ಎಂಬಂತಹ ಹೆಸರನ್ನಿಟ್ಟಂತಹ ಅವಳು ದೇವತೆಗಳ ಭಯವನ್ನು ಕೊಟ್ಟು ದಾನವರನ್ನು ತರೆಯುವುದಕ್ಕೆ ದ್ವಿತೀಯರನ್ನು ಕೊಂದು ಆದಿತ್ಯರನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ತನ್ನ ಸೌಂದರ್ಯ ಅನ್ನುವಂತಹ ಬಲೆಯನ್ನು ಬೀಸಿ ಒಬ್ಬೊಬ್ಬರ ಕಸರನ್ನು ಸೆಳೆದು ಅವರನ್ನು ಕೊಂದು ಧರ್ಮ ಸ್ಥಾಪನೆಗೆ ಈ ಲೋಕದಲ್ಲಿ ಕಾಣಿಸಿಕೊಂಡಿದ್ದಾಳೆ ಪ್ರಭು. ಹೆಣ್ಣನ್ನು ಬಯಸುವ ಅಪರಾಧ ಅಲ್ಲ, ಆದ್ರೆ ಇವಳು ಸರ್ವೇಶ್ವರಿ ಪ್ರಭು. ಅವಳಲ್ಲಿ ಮೋಹ ತರವೇ? ಸರ್ವೇಶ್ವರಿ ಅನ್ನುವುದಕ್ಕೆ ಪುರಾವೆ ಏನಂತ ಹೇಳು. ಸುಗ್ರೀವರ ಪ್ರಕರಣ, ಅನ್ನ ತಿಂದಂತಹ ಅನ್ನದರಣವನ್ನು ತೀರಿಸುವುದಕ್ಕೆ ನಿನ್ನೆಲ್ಲ ಬಗ್ಗೆ ಹೇಳುವುದಕ್ಕೆ ಕದಂಬವನಕ್ಕೆ ಹೋದ. ಆಗ ಅದನ್ನು ಕೇಳಿದಾಗ ಅವಳ ಮುಖದಲ್ಲಿ ಮುಗುಳು ನಗೆ. ಆಗಲೇ ಸುಗ್ರೀವ ಸತ್ತು ಬಿದ್ದ. ಅರೆ ಕ್ಷಣದಲ್ಲಿ ಬದುಕಿದ. ಅಂದ್ರೆ ನಿಗ್ರಹ ಮತ್ತು ತನುವೆ ಅನುಗ್ರಹ, ಇದು ಎರಡೂ ತಾನು ಬಲ್ಲವಳು ಅನ್ನುವುದನ್ನು ಶುಂಭ ತಿಳಿಯಲಿ ಎಂಬ ಕಾರಣಕ್ಕಾಗಿ ಸುಗ್ರೀವನನ್ನು ಕೊಂದಳು, ಬದುಕಿಸಿದಳು. ಶುಂಭ ಕಳುಹಿಸಿಕೊಟ್ಟಾಗ ಸುಗ್ರೀವ ಶುಂಭನ ದೂತ ಬರುವಾಗ ದೇವಿಯ ದಾಸನಾಗಿ ಬಂದ. ಆಮೇಲೆ ಹೋದಂತಹ ಧೂಮ್ರಾಕ್ಷ ಅವರನ್ನು ಕೊಲ್ಲುವುದಕ್ಕೆ ಧೂಮಾವತಿಯಾಗಿ ಬೆಂಕಿಯ ಕೆಂದಾಳಿಗೆಯನ್ನು ಸೃಷ್ಟಿ ಮಾಡಿ ಧೂಮ್ರಾಕ್ಷನನ್ನು ಸುಟ್ಟು ಬಿಟ್ಟಳು ಪ್ರಭು. ಚಂಡಮುಂಡರು ಬ್ರಹ್ಮಚರ್ಯ ಹಾಳಾಗದೆ ಮರಣವಿಲ್ಲ, ಅವರ ವಧೆಗೆ ಭದ್ರಕಾಳಿಯಾಗಿ ಚಂಡಮುಂಡರ ಕೊಂಡಾಡಿ ಬಿಟ್ಟಳು. ಅಲ್ಪನೆ ಧೂಮ್ರಲೋಚನ ಖಾದಿ ಮಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿ ಸಾಕೇ ಅವಳು ಸರ್ವೇಶ್ವರಿ ಅಂತ ಹೇಳುವುದು. ಇನ್ನು ನಾನೇನು ಮಾಡಬೇಕು ಹೇಳಿ? ಬಿಡು ಪ್ರಭಾ ಬಿಡು. ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ. ತ್ರೈ ಜಗದೊಡತಿ ಚರಣಕ್ಕೆ
ಭಕ್ತಿಯಿಂದಲೇ ಒಡಮಾಡುತ್ತಾಯ ತ್ರೈ ಜಗದಳದಿ ಚರಣಗೆ ಭಕ್ತಿಯಿಂದಲೇ ಒಡಮಾಡುತ್ತಾಯ ಪಡೆದವಳ ಕಾರುಣ್ಯದಲ್ಲಿ ಹಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಹಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳು ಬಿಡು ಮನದ ಮೂರ್ಖತೆಯ ನಾವೆಲ್ಲ ಬಿಂದುಗಳು ನಾವೆಲ್ಲ ಬಿಂದುಗಳು ಅವಳ ಸಿಂಧೋ ಭೈರವಿ ಅವಳು ಸಿಂಧೋ ಭೈರವಿ ಮನದ ಮೂರ್ಖತೆಯ ಪ್ರಪಂಚ ಬೆಳಗುವ ಸೂರ್ಯ ಚಂದ್ರರಿಗಾದರು ಗ್ರಹಣ ಹಿಡಿದಾಗ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ನೀನು ಹಾಗೆ ಶೋಣಿತಾಪುರದ ಜಯ ಸೂರ್ಯ ನೀನು. ಈ ಜಯ ಸೂರ್ಯನಿಗೆ ಮಂದತ್ವ ಬಂದಿದೆ, ಮೂರ್ಖತೆ ಆವರಿಸಿದೆ, ಅಜ್ಞಾನ ಕವಿದಿದೆ. ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಸುಪ್ರಭೆಯನ್ನು ನೀನು ತಂದುಕೋ ಪ್ರಭು. ಅವಳು ಸರ್ವೇಶ್ವರಿ ಅಂತ ಗೊತ್ತಾಯಿತು. ನಿನಗೆ ಯಾವುದರ ಕಡಿಮೆ ಉಂಟು ಹೇಳು. ಹೆಣ್ಣಿನ ಸುಖ ಬೇಕು. ಮೂರು ಲೋಕದಲ್ಲಿ ಶುಂಭನನ್ನು ಬಯಸುವವರು ಎಷ್ಟೋ ಬಂದಿದ್ದಾರೆ. ಹೊಣ್ಣು ಬೇಕು, ಕುಬೇರನ ಭಂಡಾರವೇ ನಿನ್ನಲ್ಲಿದೆ. ಅಲ್ಲ ಮಣ್ಣು ಬೇಕು, 14 ಲೋಕವೇ ಇದೆ. ಇಷ್ಟೂ ನಮ್ಮಲ್ಲಿ ಇರುವಾಗ ಇನ್ನೂ ಬೇಕು ಅಂತ ಹೇಳುವುದು ಅತಿಯಾಶೆ ಪ್ರಭು. ಸಪ್ಪೆ ಸಿಕ್ಕಿದಾಗ ಸೊಪ್ಪು ಬೇಕು ಅಂತ ಹೇಳುವುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುವುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುವುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊಣ್ಣು ಬೇಕು ಅಂತ ಹೇಳುವುದು ಅತಿ ಆಶೆ ಪ್ರಭು. ಆಶೆ ಹಿಂದೆ ಹೋದಷ್ಟು ನಮ್ಮನ್ನು ಓಡಿಸಿಕೊಂಡು ಹೋಗುತ್ತದೆ, ತೃಪ್ತಿ ಇಲ್ಲ. ಒಮ್ಮೆ ತಿರುಗಿ ನಿಲ್ಲು, ಅದುವೇ ನಮ್ಮ ಬೆನ್ನ ಹಿಂದೆ ಬರ್ತದೆ. ಅವಳು ಸಿಂಧು ಪ್ರಭು, ನಾವು ಬಿಂದು. ಅವಳು ಪರ್ವತ, ನಾವು ಪ್ರಪಾತ. ನಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟು ನಮ್ಮವರನ್ನೆಲ್ಲ ಕೊಂದು ನಿನ್ನ ಸಭಾಸದನ ಬರಿದಾದ ಮೇಲೆ ಯಾವ ಕರ್ಮಕ್ಕೆ ಮದುವೆ ಪ್ರಭು. ಹಾಗಾಗಿ ನಿನ್ನ ಒಳ್ಳೆಯವನಾಗಿ ಹೇಳ್ತೇನೆ, ಅವಳ ಕೈ ಹಿಡಿಯುವುದಲ್ಲ ಕಾಲೇ. ಎಂತದ ಪ್ರಭು, ಇಲ್ಲಿಯವರೆಗೆ ಹೀಗೆ ಗದರಿಸಿ ಮಾತಾಡಿಲ್ಲ ನನ್ನಲ್ಲಿ. ಗದರಿಸುವ ಹಾಗೆ ಮಾಡಿದ್ದೀನಿ ನೀನು. ನಾನೇನು ಮಾಡಿದೆ? ವಿಕ್ರಮಿಯಾದತ್ತ ನೀನು ವಿಕ್ರಮದ ಮಾತನಾಡ್ತಿ ಎಂಬುದಾಗಿ ಭಾವಿಸಿದ್ದೆ, ಆದರೆ ಬಂಡುತನದ ಮಾತನಾಡಿದ್ದಿ. ಅವಳ ಮುಂದೆ ನಮ್ಮ ವಿಕ್ರಮ ನಡೆಯೋದು. ನಾನು ಯಾರು, ನನ್ನ ಯೋಗ್ಯತೆ ಏನು ಎಂಬುದಾಗಿ ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನೀನು ಬಣ್ಣದ ಶುಂಭ, 14 ಲೋಕವನ್ನೇ ಗಡಗಡ ನಡಗಿಸವ, ಆಕೆ ಕಾಲು ಹಿಡಿತೇನೆ ಎಂಬುದಾಗಿ ಭಾವಿಸ್ತೀಯ. 15ನೇ ಲೋಕಕ್ಕೆ ಹೋಗಬೇಡ, ಇಲ್ಲಿಯೇ ಉಳಿ ಅಂತ ಹೇಳುವುದು ನಾನು ಬಯಸಿದ್ದನ್ನು ನಾನು ಪಡೆದೇ ಸಿದ್ಧ. ಹೌದು, ಅಲ್ಪ. ಆದ್ರೆ ಇದು ಸಿಗುವಂತದ್ದಲ್ಲ. ಈಗ ನಿನ್ನಲ್ಲಿ ನಾನು ಮಾತಾಡ್ತೇನಲ್ಲ, ಅಣ್ಣದ್ದು ಅನ್ಸಿ ಅಣ್ಣ ಹೇಳಿ ಮುಖ ತೋರಿಸ್ಬೇಡಿ.
ನಿಜ. ಇದುವೇ ನಿನ್ನ ತೀರ್ಮಾನವಾ? ಇದು ಹೊನ್ನ ಬಟ್ಟಣ ರಣವಿಲ್ಲ ಬಿತ್ತಿದ್ದೇನೆ. ಹೋಗಿ ಭಾಷೆ ನನಗೆ ಬದಲೇ ಕೋಟಿ ವೈದ್ಯರ ಹರಿಸಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯ ಎಲ್ಲ ಏನಿದು? ಕದಂಬವನ ಕಾರ್ಗತಲೆಯಿಂದ ಕೂಡಿದ ಪ್ರದೇಶ ಅಂತ ಕೇಳಿಬಲ್ಲೆ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ, ಪರಸ್ಪರ ವೈರ ಭಾವದಲ್ಲಿ ಕಾದಾಡಬೇಕಾದ ಪ್ರಾಣಿಗಳು. ಸೌಹಾರ್ದತೆಯಲ್ಲಿ ಇದೆ. ಆನೆಗೆ ಇಳಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸುಮಗಳು. ಯಾಕೆ ಈ ಪರಿವರ್ತನೆ? ಕದಂಬವನ ಮೆರೆವ ಕದಂಬವನವಾಗಿದೆ. ದೇವಿ ಬಂದು ಕುಳಿತಿದ್ದಾಳೆ, ದೇವಿ ಬಂದು ಹಾಡುತ್ತಿದ್ದಾಳೆ. ದೇವಿಯ ಹಾಡಿಗೆ ಮನಸೋಲದವರು ಈ ಲೋಕದಲ್ಲಿ ಯಾರಿದ್ದಾರೆ? ಬಂದ ಜಾಗ ಸರಿ ಇದೆ. ಹಾಗಿದ್ರೆ ಬಂದ ಮೇಲೆ ಶ್ರೀದೇವಿಯನ್ನು ಕಾಣಬೇಕಲ್ಲ. ಕೇಳುತ್ತಿದೆ ವೀಣಾವಾದನ, ಆಡಿಸುತ್ತಾ ಮುಂದುವರಿ. ನೋಡಿದನು ಖಾಲಿ ರಕ್ತ ಬೀಜನು, ನೋಡಿದನು ಖಾಲಿ ರಕ್ತ ಬೀಜನು, ಗರ್ವದಿ ಕುಳಿತ ಶಿವೆಯನು ನೋಡಿದನು. ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ, ಹಾಡಿದನು ತನ್ನೊಳಗೆ, ಇವಳನು ತಿಳಿಯದಿನಿ ಆಯ್ತೆ, ಇವಳನು ತಿಳಿಯದಿನಿ ತಾಯ್ತೆ. ಮಾಡಲೇ ನಕಟ ಶುಂಭನ ಗೂಡೆ ಭಾಷೆಯಗೈದು ಬಂದಿಗೆ, ಮಾಡಲೇ ನಿನ್ನ ಕಟಾಯ ಶುಂಭನ ಕೂಡೆ ಭಾಷೆಯಗೈದು ಬಂದಿಗೆ. ಕೇಳು ಇವಳಿ ಬದ್ಧ, ಕೇಳು ಇವಳಿ ಬದ್ಧ. ಆದರೂ ನುಡಿಸಿದತೆ 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 ನೋಡಿದನು ಖಾಲಿ ರಕ್ತ ಬೀಜನೋ, ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ಆಡಿದನು ನೋಡಿದನು. ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಯ
ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ 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 ಕೋಟಿ ಸಂಖ್ಯೆಯ ವೀರರನ್ನು ಸೇರಿಸಿಕೊಂಡು ಬಂದೆ. ಕೈಯಲ್ಲಿ ಕರವಾಳವನ್ನು ಜಳಪಿಸುತ್ತಾ ಬಂದೆ. ಚಂದನವನ್ನು ಏರಿ ಬಂದೆ. ಕದಂಬವನವನ್ನು ಪ್ರವೇಶ ಮಾಡಿ ಕದಂಬ ವಾಸಿನಿಯನ್ನು ನೋಡಿದ್ದ ತಡ ಕೈಯಲ್ಲಿದ್ದ ಖಡ್ಗಾವಳ ಪಾದ ಮೂಲವನ್ನು ಸೇರಿತು. ಕೈಗಳು ಜೋಡಿಸಲ್ಪಟ್ಟವು. ಬಾಯಲ್ಲಿ ಜಯ ಜಯ ಎಂಬಂತಹ ಉದ್ಗಾರ. ಇಲ್ಲಿಯವರೆಗೆ ಮತ್ತೊಬ್ಬರಿಗೆ ತಲೆ ತಗ್ಗಿಸಿದವನಲ್ಲ ರಕ್ತ ಬೀಜ. ಅಯೋಚಿತವಾಗಿ ನನ್ನ ತಲೆ ಇವಳ ಪಾದಕ್ಕೆ ಪೊಡಮಟ್ಟಿದು ಅಂತಾದರೆ ಏನಿದರರ್ಥ? ಈ ಶ್ರೀದೇವಿಯ ಮುಂದೆ ನಮ್ಮ ನಿಲುವು ಏನು ಸಾಗದು. ಎಲ್ಲವೂ ಶ್ರೀದೇವಿಯ ಇಚ್ಛೆಯ ಪ್ರಕಾರವೇ ನಡೆಯಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದ. ಬಂದೆ, ನೋಡಿದೆ, ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಇದನ್ನು ನೋಡಿ ನಾನು ಏನು ಅನ್ನುವುದನ್ನು ತಿಳಿ ಕಲಿ ಎಂಬ ಹಾಗೆ ಹೇಳುವ ಹಾಗುಂಟು ದೇವಿಯ ಸ್ಥಿತಿ. ಚಂಡಮುಂಡರ ರುಂಡ ಒಂದು ಕಡೆಯಲ್ಲಿ, ಧೂಮ್ರಾಕ್ಷನ ಭಸ್ಮ ಇನ್ನೊಂದು ಕಡೆಯಲ್ಲಿ, 60,000 ಮಂದಿ ರಕ್ಕಸರ ಕಡೆಯವರ ಇನ್ನೊಂದು ಕಡೆಯಲ್ಲಿ. ಇವರನ್ನೆಲ್ಲ ಕೊಂದು ಗಾಢ ಗರ್ವದಲ್ಲಿ 3 ಮೊನೆಯ ಆಯುಧವನ್ನು ಕೈಯಲ್ಲಿ ಧರಿಸಿ ಉಯ್ಯಹಾಲಿಯಲ್ಲಿ ಕುಳಿತು ಜೀಕುತ್ತಿದ್ದಾಳೆ. ಅಬ್ಬಾ, ಬಂಗಾದ ಉಯ್ಯಾಲೆ, ಆಕಾಶದಿಂದಲೇ ಇಳಿಬಿದ್ದಂತಹ ಶಂಕಳೆ, ಅದರಲ್ಲಿ ಇವಳ ಉಯ್ಯಾಲೆ ಆಟ ಅಂತಂದ್ರೆ ಏನು? ಈ ಲೋಕವನ್ನೇ ಉಯ್ಯಾಲೆ ಹಾಗೆ ತೂಗುವಂತಹ ಶಕ್ತಿ ನನಗುಂಟು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದ. ತಾಯಿಯಿಂದ ನಾವು ಇವಳನ್ನು ಕರೆದರೆ ತಾಯಿ ಮಮತಾಮಯಿಯಾಗಿರ್ಬೇಕು. ಅವಳ ಕೈಯಲ್ಲಿ ಆಯುಧ ಬೇಕೆ? ಪ್ರಶ್ನೆ ಮಾಡಿದರೆ ಬೇಕು. ಮಕ್ಕಳು ಉಪದ್ರ ಮಾಡಿದರೆ ತಾಯಿ ಬಡಿಗೆ ತಕ್ಕೊಳ್ಳುವುದಿಲ್ವಾ? 2 ಬೆನ್ನಿಗೆ ಕೊಡ್ತಾಳೆ, ಸುಮ್ಮನೆ ಕೂತ್ಕೊಳ್ಳಿ. ಹಾಗೆ ಮಕ್ಕಳು ತಪ್ಪು ಮಾಡಿದ್ದೇವೆ ನಾವು, ನಮ್ಮನ್ನು ತಿದ್ದುವುದಕ್ಕೆ ತಾಯಿಯಾದಂತಹ ಇವಳು ಆಯುಧವನ್ನು ಹಿಡಿದಿದ್ದಾಳೆ. ಈ ಕಾಡಿನಲ್ಲಿ ಯಾರು ಉಯ್ಯಾಲೆ ಕಟ್ಟಿಕೊಟ್ಟದ್ದು ಅಂತ ಕೇಳುವುದಕ್ಕಿಲ್ಲ. ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಲಕ್ಷ್ಮಿಯಾಗಿ ನಮಗೆ ಸಂಪತ್ತನ್ನು ಕೊಡ್ತಾಳೆ, ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ಶಾರದೆಯಾಗಿ ವಿದ್ಯೆಯನ್ನು ಕೊಡುವಂತ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಇದೆಲ್ಲವೂ ದೇವಿ ಕೊಟ್ಟ ಪ್ರಸಾದ ಇದು. ಅಬ್ಬಾ, ಇಂಥವಳನ್ನು ತಿಳಿಯದೆ ಶುಂಭ ಹೆಣ್ಣೆಂಬುದಾಗಿ ಭ್ರಮಿಸಿ ಕೆಟ್ಟನಲ್ಲ, ಕೇಡು ಇವಳೆಂಬದ್ಧ. ಇವಳು ದೇವಿಯಾದರೂ ಶುಂಭ ನಮಗೆ ದೇವ, ಕೊಡುವುದವ. ಅವ ಹೇಳಿದ ಹಾಗೆ ನಾವು ಕೇಳಬೇಕೋ ಬೇಡುವ? ಇವಳನ್ನು ತುಡುಕಿದ್ರೆ ಕೇಡು ನಿಶ್ಚಯ. ಆದರೆ ಇವಳ ಮುಂದೆ ಶಕ್ತಿ ಅಲ್ಲ, ಭಕ್ತಿಗೆ ದೇವಿ ಉಳಿತಾಳೆ ಅನ್ನುವುದನ್ನು ನಾನು ತಿಳಿದಿದ್ದೇನೆ. ರಾಕ್ಷಸನಾದರೂ ದಾನವನಾದರೂ ನಮ್ಮ ಮನದ ಮೂಲೆಯಲ್ಲಿಯೂ ಸ್ವಲ್ಪ ದೈನ್ಯತೆ, ಭಕ್ತಿ ಎಲ್ಲವೂ ಇದೆ. ನಾವು ತೋರ್ಪಡಿಸುವುದಿಲ್ಲ ಅಷ್ಟೇ. ಹಾಗಾಗಿ ಸ್ವಲ್ಪ ಇದ್ದ ಭಕ್ತಿಯನ್ನೇ ತೆಗೆದು ಇವನ ಪಾದ ಕರ್ಪಿಸಿ ಮಾತಾಡ.
ಏಣಾಂಕನಿ ಭವಕ್ತ್ರೇ ನೀನೇ ನನಗೆ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ ನೀನೇ ನನಗೆ ಆ ಆ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ ನೀನೇ ನನಗೆ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಸಾನುರಾಗಲಿ ವರಿಸದೆ ಸಾನುರಾಗಲಿ ವರಿಸದೆ ಶೌರ್ಯವಿಂದಲೇ ಚೂಡಿಯ ಬಯಸಿದೆಯಾಯ ಸಾನುರಾಗಲಿ ವರಿಸಲಿ ಶೌರ್ಯವಿಂದಲೇ ಚೂಡಿಯ ಬಯಸಿದೆಯಾ ಅಮ್ಮ ಏಣಾಂಕನಿ ಭವಕ್ತ್ರೇ ನೀನೇ ನನಗೆ ಶುಂಭದಾನವ ಬಯಸಿದರೆ ಜಯ 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 ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನ ವಾಸಿನಿ ಅಮ್ಮ ರಕ್ತಬೀಜನೆಂಬುದಾಗಿ ನನ್ನ ಹೆಸರು ಶುಂಭನ ಮಾತೇನಿದ್ದೇನೆ ರಾಜಕಾರ್ಯದಲ್ಲೇ ಬಂದವನು ನಾನು ಚಂಡಮುಂಡರು ಮೃಗಬೇಟೆಗೆ ಬಂದವರು ನಿನ್ನನ್ನು ಕಂಡು ನಿನ್ನ ಚೆಲುವನ್ನು ಶುಂಭನಲ್ಲಿ ಹೇಳಿದಾಗ ಮದುವೆಯಾಗುವ ಉದ್ದೇಶದಿಂದ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿದ ಸಂಧಾನವನ್ನು ಮುರಿದೆ ಸಂಗ್ರಾಮವೇ ಪಣ ಎಂಬುದಾಗಿ ಹೇಳಿದೆ ಬಂದರು ಧೂಮ್ರಾಕ್ಷ ಚಂಡಮುಂಡಾದಿಗಳು ಅವರನ್ನು ಕೊಂದು ಕಳೆದ ಮೇಲೆ ಶುಂಭನ ಪರವಾಗಿ ಬಂದವನ ಅವರ ಹಾಗೆ ದೌಷ್ಟ್ಯವನ್ನು ತೋರುವುದಿಲ್ಲ ಭಕ್ತಿಗೆ ಒಲಿಯುವಂತ ನಿನ್ನನ್ನು ಭಕ್ತಿಯಿಂದಲೇ ಪ್ರಸನ್ನೀಕರಿಸಿ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಬಂದಿದ್ದೇನೆ ನೀನು ಶ್ರೀದೇವಿ ಹೌದಂತಾದರೆ ನಿರಾಕಾರ ಆಗಿರಬೇಕು ಒಂದು ಆಕಾರವನ್ನು ಕಲ್ಪಿಸಿ ಕೂತಿದ್ದಂತಾದರೆ ಸಾಮಾನ್ಯ ನೆಲೆಯಲ್ಲಿ ಪ್ರಶ್ನೆ ಮಾಡಿದರೆ ಶುಂಭ 14 ಲೋಕದ ಒಡೆಯನಾಗಿದ್ದಾನೆ ಹೊನ್ನೊಂದು ನಮ್ಮನ್ನು ತಂದಿದ್ದೇನೆ ನಾನೇ ಹೆಗಲು ಕೊಡ್ತೇನೆ ಶುಂಭನ ಮನಸ್ಸಿನ ಬಯಕೆಯನ್ನು ಈಡೇರಿಸುವುದಕ್ಕೆ ಅವರನ್ನು ವರಿಸುವರೇ ಇಳಿದು ಬರಿದು ನಡೆದು ಬಾ. ರಕ್ತಬೀಜ ಭಕ್ತಿಯ ಪದವನ್ನೇ ಹಿಡಿದು ಮುಂದುವರಿದೆಯಾ? ಹೌದು, ಇದು ಸ್ವೀಕಾರವಾದುದಲ್ಲ. ಸ್ವೀಕರಿಸಬೇಕಮ್ಮ. ಜೊತೆಗೆ ಮಾಮರವೇ ಆಸರೆ ಹೊರತು ಹೊಂಗಾರೆ ಮರ ಅಲ್ವಾ? ಯಾವ ಶ್ರೀಗಂಧ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೆಗೆದು ತೇಯುವ ಪರಿಮಳ ಬರ್ತದೆ. ತೆಗೆದಿದ್ದೇನೆ ನೋಡು. ಏನದು ಹೆಚ್ಚಾಯಿತು ಇದ್ದವರಿಗೆ ಪ್ರಸಾದ ಕೊಡು. ಅರ್ಹತೆ ಇಲ್ಲ. ದೇವಿ ಪ್ರಸಾದ ಕೊಟ್ಟರೆ ಎಲ್ಲರಿಗೂ ಸಿಗ್ತದೆ. ಪಡೆಯುವುದಕ್ಕಾಗಿ ಬರಬೇಕು. ಅವನ ಪರವಾಗಿ ಬಂದೆ. ಪರವಾಗಿ ಬಂದ್ರೆ ಬೇಕಾಗುವುದಾದ ಮದುವೆಗೆ ಮೊದಲು ನಿಶ್ಚಯ ಮುರಿದಿದ್ದೇನೆ. ಮತ್ತೊಮ್ಮೆ ಸ್ಥಾಪಿಸಿದ್ದೇನೆ. ಆಗುವುದಿಲ್ಲ. ಅವ ಬರುವುದಿಲ್ಲ. ಬರುವುದಿಲ್ಲ ಅಂತ ಅರ್ಥ ಏನು? ಏನು? ಆತ ಓರ್ವ ಷಂಡ. ಅಪ್ಪ, ಹೇಳಿ ವಿಕ್ರಮ
ಖಲೀಲವಿಕನು ಸಮರ ಸಮರ್ಥನೆಂಬುದ ಬಲ್ಲೆನು ಸತ್ತೋವರಿಗೆ ದೇವಿಯು ಚಿತ್ತದಿ ಕತಿಗಳೆನು ಧನುಜರಲ್ಲಿ ಸಣಸಾಡಿ ದೇವಿಯು ಕಾರಣದಿಂದ ತನ್ನಯ್ಯ ಹನುಮನೊಳಗಿದೆ ಸಪ್ತಮಾತೃಕೆಯರು ಸರಾಗದಲ್ಲಿ ಹಾಗೆ ದೇಹಕ್ಕೇನೋ ಆಯಾಸ ದೇಹವನ್ನು ಮ್ಯಾಲುಗಿಸಿ ಸಪ್ತ ಮಾತೃಕೆ ಜನಿಗುದೊಡಲಿದ್ದಾಡಿ ಎಂಬವಳು ಹಣೆಗೆರೆಗೆ ಕುಳಿತಳು ಶೋಣಿತ ಜನಪದ ಹೋಗಿದರೆ ದೈತ್ಯರು ಕೋಟಿ ಹೇಳಿ ಏಳು ಮಂದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೆ ಆವಾಗ ಇಂದ್ರಾಣಿ ಹೊಡೆದಾಳಲ್ಲ ಹಣೆ ಹೊಡೆದಿದೆ ರಕ್ತ ಸೋರುತ್ತಿದೆ ಬ್ರಹ್ಮದೇವನ ಬಲವಿದೆ ಒಂದು ಬಿದ್ದು ಶೋಣಿತಕ್ಕೆ ಕೋಟಿ ಸಂಖ್ಯೆಯಲ್ಲಿ ದೈತ್ಯರು ಹುಟ್ಟುತ್ತಾರೆ ಚಲ್ವ ವರದಿ ಸಂಕರಿಸುವೆನು ಎಂಬುದಿದ್ದೇನೆ ಇದು ಮೆರೆವ ರಕ್ತೇಶ್ವರ್ಯನೇ ಗಮನಿಸುತ್ತ ದುರುಳರನ್ನು ಸಂಕರಿಸಿ ರಕ್ತ ಬೀಜನ ತರಿದಳು ಏನಿದೆ ಅದ್ಭುತ ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದ ರಸನೆಯನ್ನು ಚಾಚಿ ರಕ್ತ ಒದುಗಲಗಲಿದೂಡ ಮಣಿಗೆ ಹನುಮನ ರೂಪಿಗೆ ಗೌಂಡಿಗೆಗೆ ಮತಮುಖನಾಗಿ ರಕ್ತ ಬೀಜನನು ಬದಿಸಿದ ದುರ್ಗೆ ರಕ್ತೇಶ್ವರಿಗೆ
ಮಾಯಗಾರ ಅಪ್ಪನ ಅಪ್ಪಣದಂತೆಯೇ ಆಕಾಶದ ಭೂಮಿಗೆ ಜತಗೊತ್ತಲ ಚಿತ್ರ ಮಾಯಕದ ದೈವಯೇನೆ ಅಂಚ ಎನ್ನ ಕಲಕಾರ್ಣಿಕರು ದೇರ್ನಂಚಿನ ಭಕ್ತರು ಮಾತೇನಿ ಭೂಮಿ ನಮಿತ ಅಲ್ಪ ಭಯಭಕ್ತಿದ ಸೇವೆನ ಸಂಧಾವನ್ನರತೆ ತಂದಾವೇರಿ ಇಂಥ ಸೇವೆನ ಸಂಧಾನ ಶ್ರೀ ವಿಜಯ ಮುಖ ಪ್ರವೀಣ ಶೆಟ್ರತೆ ಭಾರಿ ಸಂತೋಷ ಆತನ ಭಕ್ತರ ಬಾರಿ ಬರ್ಲಾತನ ಈಗಿನ ಸಂಧಾನ ನಂಚಿನ ಭಕ್ತಿಯ ಸೇವೆನಪ್ಪೆ ಭಗವತ ರೂಪ ಸ್ವೀಕಾರ ಮಾಡ್ತಂದೇರೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತರ ಭಕ್ತರ ಮಿತ್ತಗಳ ಇಂಚನೆ ನೇರಗಳ ಹೆಚ್ಚಿನ ಸೇವೆನ ಸಂಧಾನ ಬರಬರ ಸಂಕಲ್ಪ ಮಾಡ್ತಲ್ಲೇ ಮುಂಜಿಟ್ಟಲ್ಪ ಮತ್ತೊಂದು ಬತ್ತಿತ್ತು ಮುತ್ತೊಂದು ಪಂಪಾವೆ ಮಾತ್ರ ಹತ್ತದಕ್ಕೆ ಭೂಮಿಡಂತೆ ಬುಲೆ ಸಾಲೆ ಹಲ ಫಲ ಸರ್ವ ಭಾಗ್ಯನು ಒದಗಾದಿ ಕೊರ್ವೆ ಹತ್ತೊಂದು ನಿಗಲು ಮಲ್ಪುನಂಚಿನ ಉದ್ಯೋಗಡ ಒಡೆ ವ್ಯವಹಾರಡು ಒವ್ವೇ ನಮನದ ಕಷ್ಟ ಮಕ್ಕಳೊಂದರೆ ತಾಪತ್ರಯ ಬರದ ಲೆಕ್ಕ ಇನಿಕತ್ತು ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟಂದಿಗಲೇ ಸುತ್ತ ಕರ್ಪದ ಬೇಲಿಯಾದು ಕೀರ್ತಿ ಬರು ಓ ಭಾಗವತರೇ ಮಾಯಗಾರ ಭಾರಿ ಸಂತೋಷ ಭಾರಿ ಪೂರ್ವ ಎಲ್ಲ ಪ್ರಾಯುಡು ಎತ್ತರ ಜಾಗರಗಳೊಂದು ಮಲ್ಲ ಬುಧರಿಗೆ ಒಂದು ಪರ್ವಡೆ ಮೇಲೆ ಒಂದುಲ್ಲರೆ ಭಾಗವತರೇ ಈ ಸಂಭಾವನೆ ಅವು ಒಕ್ಕಡೆಗಾತು ಜೀವಿಯ ಸಾಧನದ ಫಲಾಪೇಣ ಪೂರ್ಣ ಅನುಗ್ರಹ ಒಂಜಪ್ಪನ ಬತ್ತು ಜೋಗ್ಲಿಗೆ ಬತ್ತು ಬುದ್ಧಿಗೆ ಭಾಗವತರೇ ಮಾಯಗಾರ ಮತ್ತೆ ಬೆಜೋಗನ ಮಲ್ಲ ಕೂಟೊಡಿತೊಂದು ಹಿರಿಯ ಗಿಡ ಓಡಿತ ಅನುಭವನ ಪಡೆ ಒಂದು ಗಿರಿಯದು ತತ್ರ ಪಂಚತಿಂಚಂದು ಪಂಡೆ ಕೊರನ್ನು ಪ್ರತಿ ಊರಿನ ರಂಗೋಡು ಮೆರೆಪಿಲಿಕ್ಕೆ ಮಾಡ್ತಾರೆ ಅಪ್ಪನ ಮಹಿಮೆ ಪತ್ತು ಊರುಡು ಬರಪಿಲಿಕ್ಕೆ ಮಾಡ್ತಾರೆ ಭಾಗವತರೇ ಮಾಯಗಾರ ಮಿತ್ರಗಳ ಇಂಜನೆ ಭಕ್ತಿದ ಅಪ್ಪನ ಸೇವೆನ ಮಂತನ ಪತ್ತರನ್ನ ಇದಕ್ಕೆ ತಿರು ನಾಲು ಮೂರು ಸೂತರಕ್ಕೆ ಬೆಳಗವನ ತಂದೆ ಇವರು ನಾಲ್ಕಿದ ಕೊರಿಟ್ಟು ಸರಸ್ವತಿ ನಮ್ಮನ್ನೇ ಕೀರ್ತಿ ಬರು ಅವರಿಗಾರ ಸೂರಾಜಾಚಾರ್ಯರೇ ಭಾರಿ ಬರಲ ಗಂಟದ ಸೇವೆ ರಂಗೋಗವತ್ತನೆ ಎಲ್ಲೇ ಮಲ್ಲೆ ತಿತ್ತು ಮಿತ್ತು ಬಂತು ಭೇದ ಬಹುದು ಜೀವೊಂದೆ ಪ್ರತಿ ಊರಿನ ಗಾರ ದೂದೆ ಬಾರ್ಸ ಮರ್ಮದಲಗಾರ ಬರ್ಲುಡು ತಾಲೋಣೆ ನಲ್ತಿರು ನನ್ನ ತಾಲೋಣೆ ಬಾರ್ಸಯ ಮತ್ತು ಒಟ್ಟಾರೆ ತಾಲ ತತ್ತು ತರಪುರ ಮತ್ತು ಮಣ್ಣೊದ್ದು ನಯನ ಕಾಟಕ್ಕೆ ಒಂದು ಪರ್ವದ ಸೇವೆ ಮಿತ್ತುಗಳ ಇಂಜನೆ ಮಕ್ಕಳಪ್ಪನ ಸೇವೆ ಮತ್ತು ನಮ್ಮ ತಾಣ ಬದಲಗಾರ ಇದಕ್ಕೆ ಸೆಟ್ಟು ನಾನು ಕೊಡಿ ಕಾಸೆ ನಮ್ಮನ್ನೇ ಚಾಲಿ ಪರ್ನೈತೆ ರೈಲಿ ಗುಳ್ಳೆಗಂಡ ಕತ್ತು ಮಾಡಿ ಅದನ್ನ ಭಯಾನಕ ಕೆಂಪು ಆದ ಮನೆ ಬುಗ ಬುಗ ಅನ್ಕೊಂಡು ಚಳಿ ಅಂತೀರಿ ಉಪಕೈತೆ ಚಳಿಕ್ಕೆ ಸಿಕ್ಕಟ್ಟೆ ಕುಂಬಾರನೆ ಎಂದು ಅಪ್ಪೆ ಮೇಯ್ತು ಬತ್ರು ಇನ್ನತ್ತ ಭಾಗವತರೆ ತಡೆಯವನ ಆಪುಗೆ ಬಂಜಿಸುವುದಾನೆ ಅನ್ನಲ್ಲ ಆಸಾರ ಮಿನಿದಿಕ್ಕುವ ಸದ್ಯೋಗಿತ್ತೆ ಬೊಂಡನೆ ಅವು ಹೆಚ್ಚಿನ ಮಾತ ಪತ್ತರಾಂಜ ಕರಿಯಾಡ ನಾನು ಅಂತ ನಿನ್ನತ್ತ ಒಕ್ಕ ಜಡಿ ಬರ್ಸ ಕೂತನಾಗ ಕೈಂಕೊಂಡ್ಗ ಉಂಡಣ್ಣ ಬೊಂಡನ ಬೊಂಡ ಬರಣ ಪೋಯಿ ಕಾಲು ಮಿನಿದು ಮುದು ವೈಪುಣ್ಯ ಭಾಗವತರೆ ಮನಸ್ಸೊಂದು ಬೀರ ಬೀರನೆ ವೈಪುಣ್ಯತೆ ಮನಸ್ಸು ನಮ್ಮ ಉಳ ಮನಸ್ಸು ಅಂತರಾತ್ಮ ತೃಪ್ತಿಯ ಒಂದು ಓಡಿ ಹೋಗುಣ ಕರ್ಮ ಅಂದಿನ ಕೈಯಾರೆ ಕೊರನ ಕರ್ತವ್ಯ ಅಮೃತ ಲಂಗಿದ್ರು ಆಸಾರಿ ಎನ್ನ ಒರಿಯನ ಬಂಜಿ ಸಂಪಾಂಡೆ ಅಪ್ಪಗೆ ಏನು ಒರಿಯನೆ ಮಗೆ ನನ್ನಲ್ಲ 59 ಜನ ಇದ್ದೀರ ಆತ ಜತ್ತದ ತಿರ್ತು ನನ್ನ ಪತ್ತನಾಜ ಕರ್ನಾಗ 5 ತಿರ್ತು ಬರ್ಕೊಂಡು ಮಲ್ಲೆತ್ತು ನನ್ ಕೂಳಿತ ಭಾಗವತರೆ ಒರಿನ ಅಪ್ಪನ ಜೋಕಲು ಕೋಡಿ ಮೂಡಿಯಡು ಮತ್ತೆ ಉಂಟೊಂದು ನಾಲಿ ಉದ್ದ ಮಲ್ತು ಹೋಗುವನದು ಯಾರ ಜಾತ್ರೆಗತ್ತು ಜಾತ್ರೆ ಅಂತ ನಿತ್ಯಲ್ಲ ಜಾತ್ರೆ ಆಯ್ತು ನಮ್ಮ ಹೋಗಿ ತಾನೇ ಅಂಡಲ್ಲ ಕೈ ಬೆಚ್ಚ ಹಾಕೊಂಡು ಒಂದು ಮುಖದಾಯಿಗಾರ ಉಡಾಯಿರಿ ನಮ್ಮ ಭಕ್ತೇರಿ ಮಸ್ತ್ ವರ್ಷ ಅದೇ ಒಂದು ವೇಳೆ ಮರತ್ವ ಇರ್ದಲ್ಲ ಇರಲ್ಲರಂತೆ ಕೆವಿಯೂರಿ ಪರ ಇದು ಅಲ್ಪನೆಗಳೊಂದು ಉರಿಪುನಂತ ಒಂದು ಸ್ವಲ್ಪ ತೊಂಬ ರಾಗ ವೈಪುವಾರ ಇದೇ ಬರ್ಪನೆಗೆ ದುಂಬು ಸೋಮರಿನ ಧೂಮಕ್ಕೆ ಗುತ್ತಿಯಾರೆ ಧೂಮನ ಚಿಂಕರಾಗ ಗುತ್ತಿಯಾರೆ ಮುಖ ಬತ್ತದ ಮೂಲ ವೈ ಪರಶುರು ಅಂತಾರೆ ರಾಗ ಧರ್ನಪ್ಪ ಇತ್ತ 4 ದಿನ ದಿವಸ ತೊಂದರೆ ಪಣಿ ತಿಕ್ಕುವ ಕಮ್ಮಿ ಅಣ್ಣ ಸರ್ತ ಅವು ಹೆಚ್ಚಾಗಿ ಬೆಟ್ಟಿಗೆ ಪಿಂಡಿದವಳು 5 ಚಟ ಗಂಜದಲ್ಲಿ ನೂರಿ ಮುಖ ಮಾಯ ಕೊಡಿದು ಓಡತ್ತೆ
ತೆರಿತದ ಅಪ್ಪನ ಸೇವೆತೆ ಅನ್ನಂದು ಊರಿಗೆ ಬಿಡದಲ್ಲ ಆಪುಂಡ ಆಪಿಗೆ ಆಪಿಗೆ ಕುಡು ಬಾಳ ಇರು ಅಂದು ಪರಮ ಸಂತೋಷ ಭಾಗವತರ ಮಾಯಗಾರ ಬಾರಿ ಮಲ್ಲ ಸಭೆ ಅಂದು ಒಳ್ಳೆ ರಾತ್ರಿ ಉಣಸ್ಸಿಗೆ ಮಾತ್ರ ಸಕ್ಕರೆ ಬಿಟ್ಟು ಪಿಜಿಂದ ನಾಶಿದಲೆಗ ಇದ್ದೊಳಗೆ ಸುಗಿದ ಗಂಡಕ್ಕೂ ಪುರಿ ಪೂರ್ಲೆಕ್ಕ ಕಲಗಟ್ಟದ ಅಲ್ಪ ಅಲ್ಪ ಪೂರ ಕರೆಂಚಿರೋದು ನಂದ ಯಾಕೆ ನಾನೇ ಕಾರಣ ನರಮಾನಿ ದಿನ ಹೋಯ್ಲಕನೆ ಬುದ್ಧಿವಂತೆ ಆಪುಣಲೆ ಬುದ್ಧಿವಂತಿಕೆ ಇಟ್ಟೇನೆ ಅತಿ ಬುದ್ಧಿವಂತಿಕೆ ನಾನೇ ಆಪುಂಡು ಈ ಅತಿ ಬುದ್ಧಿವಂತರು ಬತ್ತೇರಿ ಬಲ್ಲಗನೆ ತಯಾರಾದ್ರೆ ಹೊರಲೋಡೆ ಮೋಸು ಕೊಟ್ಟಿರಿ ಐದಕ್ಕ ಬತ್ತೇರಿ ಶಾಸ್ತ್ರದಕ್ಕ ಕೊಡೋದು ಒಂಜಿಗಳಿಗೆ ಆಟದು ಏರಿ ಆಟಗ ಆಟವನ್ನು ಒನಸು ನಾನು ನಿದ್ರೆ ನಿದ್ರೆ ಅವ್ರದ್ದು ಅರ್ಧೊಳೆಲಕ್ಕೊಂದು ಪೋತೇರತ್ತೆ ಹೋಯ್ನಾಗರಣೆ ಮಾಡಿದ್ರು ಜಪ್ಪರ ಬಿಡ್ರು ಅನ್ನಗರತ್ತಾರ ನಾನೇ ಇಲ್ಲಡೆ ಹೋದು ಬಜೆ ಬಿಡ್ಬೋದು ಜಪ್ಪರ ಟಣ್ಣ ಮಲ್ಪನಗ ಮಾಯ ಕೊಡ್ಬೋದು ರಾಶಿ ರಾಶಿ ಬಿಜಿಲ್ನ ಕುಂದು ಕೆಲಸ ಮಲ್ಪೆ ನಲ್ಲ ಬಿಜಿನ ಕರ್ಮನೆ ನಲ್ಲ ಬಿಜಿನ ಕೆವು ಬಿಜಿನ ಚಲ್ಪೆ ನೀರಡೆ ಎತ್ತು ನಮ್ಮನೆ ಉಂಟ ಅವ ಅವಂದು ನೈ ಬಿಜಿನ ಅವಳು ಐದು ಗಂಟ ಪುಲ್ಯ ಮುಟ್ಟ ತುಚ್ಚಿನ ಕಣ್ಣಿಗೆ ದೋಜರ ಬಲ್ಲೆ ಹಾಕಲಾಗಿದೆ ತುಚ್ಚಿನಾಗ ಭುಜಂಕೊಂದು ಪುರೆಲ್ಲೊಂದು ಕಾಲಗಾರಿ ಕೊಡತ್ತಂದೆ ಶಿವ ಶಿವ ಅಂತ ಪಟ್ಟ ಬಸ್ಸೆ ಒಂಜಿ ಬೊಟ್ಟು ನಿದ್ರೆ ಬತ್ತೆ ರಬುಡ್ರೆ ಮಾಯ ಕೊಡಲ್ಲ ಈ ನಮ್ಮನದ ಕುರ್ಕುಸಿಲ್ ಗೊಬ್ಬುಣಗಳ ಅಂತಾನೆ ಬುಡಲಿಯ ಭಾಗವತ್ತರೆ ಕೋಯಿನಾಗ್ಲಿ ಬಾಡಾಗ್ಲಿ ಭಾಗ್ಯ ಹೆಚ್ಚಿಂದ ಎಣ್ಣಿಗ ತೆಲ್ಪಂಡ್ಲ ಪುಳಿಪ ಒಂಟಿ ಗಾದದಲ್ಲಿ కొని ಇತ್ತನಾಗ ಏತು ಭಕ್ತಿ ರೂಪೇರಲೆ ಅಣ್ಣ ಇತ್ತನಾಗ ಒಡಿ ನಂತರ ಮುಹೂರ್ತ ಮೀರಂದೆ ರಾಶಿಗೆ ಸಂಧಿಯ ಕಾದು ಗೆಲುವನು ಹೊಂದುವೆನು ಯಶಸಾದಿ ಪಡಿ ಗುರು ಶುಕ್ರನು ಹೃದಯ ಪಡೆವೆ ಎಂದಿರುತ್ತ ಏನಾಗಿ ಹೋಯ್ತು ತರುಣಿಯೊಡನೆ ಯುದ್ಧ ಮಾಡುತ್ತಿದ್ದಂತೆ ಈ ಅರುಣಾಸುರನಿಗೆ ಸೋಲಾಯ್ತಲ್ಲ ಆಕೆಯ ಚಂಡಿಕೆಯ ರೂಪವನ್ನು ನೋಡಿ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಿದ್ದೇನೆ ಇದು ನನಗೆ ಸಮಯವಲ್ಲ ಸರಿಯಾದ ಸಮಯವನ್ನು ಕಾಯುತ್ತಾ ಗುರು ಶುಕ್ರಾಚಾರ್ಯರ ಬಳಿ ಅಣ್ಣ
ಸಂಗ್ರಹವನ್ನು ಬಯಸಿದೆ ಛಲವೇ. ಮುದದಿಂದ ನನ್ನನ್ನು ವರಿಸ್ತಿ ಎಂಬುದಾಗಿ ಭಾವಿಸಿದ್ರೆ ಛಲದಿಂದ ಸಂಗ್ರಾಮವನ್ನೇ ಬಯಸಿದೆಯೋ? ನಿನ್ನನ್ನು ಬಯಸುವ ಶುಂಭ ನಾನು. ಓಡಿದು ಹೊರವಿರುದ ಶುಂಭ. ತಂದೆಯ ಪಾತಕಿಯೇ ದಾನವ ಮೇಧದ ಕೊನೆ ಆಹುತಿ. ನಳಿನಾಥಿಗೆ ಶಾಂಭವಿಸಿವೆ ನಲವಿಲ್ಲಾರತಿ ಬೆಳಗಿದರು. ಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯೇ ಶಾಂತಳಾಗು. ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿಯೇ ಭೂಮಂಡಲಕ್ಕೆ ಕೆಡಹಿರ್ಬಾದನವ ಚಂದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಹಭವಿಯನಿಸಿದ ರೂಪದೋರುವೆ ಕೊರತು ಅನ್ಯಥ ಈ ಪರಿಯಲ್ಲಿ ಕಂಡೆಯ ಸುರನಾಥ. ಸುರನಾಥ ಧೂಮ್ರಲೋಚನೆಯಾಗಿ ಚಂಡಮುಂಡಾಂತಕಿಯಾಗಿ ರಕ್ತ ಬೀಜಾಂತಕಿಯಾಗಿ ಶಾಂಭವಿಯಾಗಿ ದುರುಳರನ್ನೆಲ್ಲರನ್ನೂ ನಿಗ್ರಹಿಸಿದವಳಿದ್ದೇನೆ. ನಿನಗಿತ್ತಂತಹ ಮಾತಿನ ಪ್ರಕಾರವಾಗಿ ದುರುಳ ದಾನವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಾಮವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅಗೋಚರ. ಈ ದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಹಾಗೂ ಈ ಸ್ಥಳದಲ್ಲಿ ವಾಸವಾಗಿರುವಂತಹ ಮಹಾಲಿಂಗೇಶ್ವರ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಲಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. ಶ್ರೀ ತುಳಸಿ ಜನೇಂದ್ರಿಯರು ದೋಷದಿ ನಡೆದರು ತವರು ಭೂಸುರರು ಇದು ಮಂತ್ರಾಕ್ಷತೆಯಿಂದ ಸೇಸೆಯ ತಡಿದು ಕೀರ್ತಿಸೆ ಮುದನಿರುದ ಮಾಪದೆ ಕೀರ್ತಿಯ ಪಡೆಯಿರೆನು ತರುವೆ ಜಯ
ನೀಲಗಿರಿ ಶೋಭಾನೆ ಹರೆಯೋಳು ಬೆಸರಾದ ಹೊರಗಡೀಲ ಕ್ಷೇತ್ರದಿ ತೋರುವಂತೆ ಹರೆಯೋಳು ಬೆಸರಾದ ಹೊರಗಡೀಲ ಕ್ಷೇತ್ರದಿ ಚಿರವಾಗಿ ನೆನೆಯಾದ ಭ್ರಮರಾಂಬೆಯೇ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿಂದಿ ಶಿರೋದಿನಿ ವಾತಿ ವಿಷ್ಣುವಿಲಾತಿನಿ ದಿಂದುನುತೆ ಮಂಗಲಂ ದೇವಂಗಲಂ ಶುಭಮಂಗಲಂ ನಿತ್ಯಮಂಗಲಂ ಮಹಾಗಣಪಯೇ ಮಹಾಲಿಂಗೇಶ್ವರನೇ ಭ್ರಮರಾಂಬೆಯೇ ಜಯಮಂಗಲೋ ನಿತ್ಯಮಂಗಲೋ ಶುಭಮಂಗಲೋ ಭದ್ರಂ ಶುಭಂ ಮಂಗಲೋ ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ವಿಜಯರವರು ಮತ್ತು ಪ್ರವೀಣ ಶೆಟ್ಟಿಯವರಯ್ಯ ಬಹಳ ಶಾಬಾಸ್ ಬಹಳ ದಕ್ಕೀತೋ ದಕ್ಕೀತು ಬಿಡರಕ್ಕೆ ಅಪ್ಪಣೆ ದೇವರು
ನಾದೆ ದೊಡಬಜಾರ ಭಜನ್ ಮಹಾತಾಯಿಗ ಮಹಾಗಣತ ಅರ್ಪಣಂತ ಅಂಜನ ಭಯದ ಮಹಾಭಜನ್ ಸ್ವೀಕಾರಂ ಬಂತು ಈತುಗೊಳ್ತು ಮುಟ ಕಜಾತವಲ್ಲ ಮೇಳುಂಟು ಆರಾಧನೆ ಮಹಾಗಣತಲ್ಲ ಈ ಕ್ಷೇತ್ರವಂತ ಸೀಮೆದೇವಲ್ಲ ರಾಮದೇವಲ್ಲ ರಾಮಂದು ಆರಾಧಿತ ದೇವತೆಯವಲ್ಲ ಯಜಮಾನ ಸುಬ್ರಹ್ಮಣ್ಯಗಳ ಆರಾಧಿತ ದೇವತೆಯವಲ್ಲ ಮುರುಳು ಸೇವನ ಸ್ವೀಕಾರಂತಂತೆ ಕೃಷ್ಣ ಸೇವಡಿ ಜಾಗಾಂಗ ಶಿವನಾಥ ದೋಷ ಇತ್ತಲ್ಲ ಆ ಮಾತೃಷ್ಟಾಂಗ ವಿದ್ಯಾ ಸಮರ್ಪಣೆಯತೆ ಸೇವೆದ ಪರಿಪೂರ್ಣವಾದ ಫಲ ಯಜಮಾನ ಸುಬ್ರಹ್ಮ ಅನಂತರಂತೂ ಇಲ್ಲದ ರಂದಾಜನ ನಿರಂತರವಾದ ಜಗತೆ ನಿರಂತರವಾದ ಇಲ್ಲಳು ಶ್ರೀರಾನ್ನ ಭಗ ಅಭಿಷತ್ತಾರನ್ನ ಯೋಗ ಭಾಗ್ಯನ ಮಹಾತಾಯಿಲ ಮಹಾಗಣತಲ ಅನಂತರಂತತೆ ಅಂಪಣಂಚ ವಹಾರಂಟು ದಿನೇ ದಿನೇ ಅಭಿವೃದ್ಧಂತ ಮನತನದ ಗೌರವಂತ ನಿರಂತರವಾದ ಜಗತೆ ನಿರಂತರವಾದ ಸುಬ್ರಹ್ಮಣ್ಯಗಳ ಮಾತೆಯನ್ನು ಸಂರಕ್ಷೆ ಅಂಬುದು ಸುಳ್ಳು ನಾಡ ದೇವರ ಸರ್ವಮಂಗಲ ಮಾಂಗಲ್ಯೇ ಶಿಲೆ ಕರುಣಾಸ್ತಾದಿಗೆ ಶರಣ್ಯತ್ರಂಬಕೆ ಗೌರಿ ನಾರಾಯಣಮೂರ್ತೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಸೇವಕೆ ಪುತ್ರೋ ಮಂಗಲಂ ಕುಲಧ್ವಜ ಯಜಮಾನ ಮನಸ್ಕಂಕಲ್ಪ ಸಿದ್ಧಿರತು ದೀರ್ಘಾಯುಷ್ಯಾಭಿರ್ಗ ಮನೋರಥ ಪೂರ್ಣ ಸಂಖ್ಯೆ
उधर रथ को जाएगा। हाँ उधर बोलो बोलो बोलो। तमिल डाला तमिल डाला
Thank you.